ಹಲೋ ಎವ್ರಿವನ್. ಇವತ್ತಿನ ಈ ಕ್ಲಾಸಲ್ಲಿ ನಾವು ಲಾಜಿಕ್ ಮೇಲೆ ಬರೋ ಒಂದು ಅಥವಾ ಎರಡು ಮಾರ್ಕಿಂದ ಎಲ್ಲ ಕ್ವಶನ್ಸ್ಗಳನ್ನು ಕವರ್ ಮಾಡುವ. ಓಕೆ, ಸೊ ಯುವರ್ ಫಸ್ಟ್ ಚಾಪ್ಟರ್ ಈಸ್ ಮ್ಯಾಥಮೆಟಿಕಲ್ ಲಾಜಿಕಲ್, ರೈಟ್? ಮ್ಯಾಥಮೆಟಿಕಲ್ ಲಾಜಿಕ್. ಸೊ ಅದರಲ್ಲಿ ಬರೋ ಒಂದು ಮತ್ತು ಎರಡು ಮಾರ್ಕ್ಸಿನ ಎಲ್ಲ ಕ್ವಶನ್ಸನ್ನು ನಾವು ಕವರ್ ಮಾಡುವ ವಿತ್ ಕನ್ಸೆಪ್ಟ್. ಓಕೆ, ಕನ್ಸೆಪ್ಟ್ ನಿಮ್ಗೆ ಗೊತ್ತಿರಲಿಲ್ಲ ಅಂದರೂ ಹೊಸದಾಗಿದ್ರೂ ಕೂಡ ನಿಮ್ಗೆ ಅರ್ಥ ಆಗೋ ಹಾಗೆ ಏನು ಬರುತ್ತೆ ನೋಡಿ ಇದರಲ್ಲಿ 2 ಮಾರ್ಕಿನ ಮತ್ತು 1 ಮಾರ್ಕಿನ ಕ್ವಶನ್ ಯಾವುದೇ ಬಂದರೂ ನಿಮ್ಗೆ ಕವರ್ ಮಾಡೋಕ್ಕೆ ಬರಬೇಕು. ಆ ರೀತಿ ಹೇಳ್ಕೊಡ್ತಾ ಸಾಕ್ತೀನಿ. ಓಕೆ, ಹಾಗೆ ಕನ್ಸೆಪ್ಟ್ಗಳನ್ನು ನೆನಪಿಡಿ. ನಿಮಗೆ ಇಂಪಾರ್ಟೆಂಟ್ ಅನ್ನಿಸ್ತು ಅಂದರೆ ನಾನು ಹೇಳೋ ವಿಷಯ ಅದನ್ನು ನೋಟ್ ಮಾಡ್ತಾ ಸಾಗಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಸ್ಟಾರ್ಟಿಂಗಲ್ಲೇ ಹೋಗುವ. ಸೊ ಮೊದಲಿಗೆ ನೋಡಿ ಸ್ನೇಹಿತರೆ, ರೈಟ್, ಇಂಪಾರ್ಟೆಂಟ್ ಟೇಬಲ್ ಫಾರ್ ಆಲ್ ಕನೆಕ್ಟಿವಿಟೀಸ್. ಕನೆಕ್ಟಿವಿಟೀಸ್ ಅಂದರೆ ಗೊತ್ತಿರಬೇಕು ಮೊದಲೇ. ಕನೆಕ್ಟಿವಿಟೀಸಲ್ಲಿ ಮುಖ್ಯವಾಗಿ 4 ಬರುತ್ತೆ. ಓಕೆ, ದೇರ್ ಆರ್ 4 ಕನೆಕ್ಟಿವಿಟೀಸ್. ಯಾವುದ್ಯಾವುದು? ಆ್ಯಂಡ್, ಆರ್, ಇಫ್ ದೆನ್, ಆ್ಯಂಡ್ ಇಫ್ ಆ್ಯಂಡ್ ಓನ್ಲಿ ಇಫ್. ಓಕೆ, ನಾನು ನಾಟನ್ನು, ಓಕೆ, ನೆಗೆಷನನ್ನು ನಾನು ಕನೆಕ್ಟಿವ್ ಅಂತ ಹೇಳಿ ತೆಗೆದುಕೊಳ್ಳೋದಿಲ್ಲ. ಯಾಕೆ? ಕನೆಕ್ಟಿವ್ ಅಂದ್ರೇನು? ಯಾವುದೇ 2 ಸಿಂಪಲ್ ಸ್ಟೇಟ್ಮೆಂಟ್ಸನ್ನು ಕನೆಕ್ಟ್ ಮಾಡಕ್ಕೆ ಬರುವಂಥವನ್ನ ಏನಂತೀವಿ ನಾವು? ಓಕೆ, ಅವುಗಳನ್ನ ನಾವು ಏನಂತೀವಿ? ಕನೆಕ್ಟಿವ್ ಅಂತ ಅಂತೀವಿ. ಓಕೆ, ಲಾಜಿಕಲ್ ಕನೆಕ್ಟಿವ್ ಆರ್ ಕನೆಕ್ಟಿವ್, ಸಿಂಪ್ಲಿ ಕನೆಕ್ಟಿವ್ ಅಂತ ಅಂತೀವಿ. ಈ ಆ್ಯಂಡ್, ಆರ್, ಇಫ್ ದೆನ್ ಮತ್ತು ಇಫ್ ಆ್ಯಂಡ್ ಓನ್ಲಿ ಇಫ್ ಇವೇನು ಮಾಡುತ್ತೆ? ಯಾವುದಾದ್ರೂ 2 ಸಿಂಪಲ್ ಸ್ಟೇಟ್ಮೆಂಟ್ಸನ್ನು ಏನು ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ. ಓಕೆ, ಅದಕ್ಕೆ ಏನಂತೀವಿ ನಾವು? ಈ 4 ನಾನು ಕನೆಕ್ಟಿವ್ ಅಂತ ಅಂತೀನಿ. ಈ ನಾಟನ್ನು ನಾನು ಕನೆಕ್ಟಿವ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ರೈಟ್. ಆ್ಯಂಡನ್ನು ಸಿಂಬಾಲಿಕಲಿ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ನಾವು? ಈ ರೀತಿ, ಉಲ್ಟಾ ವಿ. ರೈಟ್. ಆರನ್ನು ಲೈಕ್ ವಿ. ಇಫ್ ದೆನ್ನನ್ನು ನಾನು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀನಿ ಅಂದರೆ ನೋಡ್ರಿ, ಆರೋ ಮಾರ್ಕ್. ರೈಟ್. ಇಟ್ ಈಸ್ ದಿ ಸಿಂಬಾಲಿಕ್ ಫಾರ್ಮ್ ಆಫ್ ಇಫ್ ದೆನ್ ಸ್ಟೇಟ್ಮೆಂಟ್. ಓಕೆ, ದೆನ್ ಇಫ್ ಆ್ಯಂಡ್ ಓನ್ಲಿ ಇಫ್ ಅನ್ನು ಲೈಕ್ ಅ ಲೈನ್. ಓಕೆ, 2 ಕಡೆ ಏನಿರುತ್ತೆ? ಆರೋ ಹೆಡ್ ಇದ್ದರೆ ಅದು ಇಫ್ ಆ್ಯಂಡ್ ಓನ್ಲಿ ಇಫ್. ಒಂದೇ ಕಡೆ ಅಂದರೆ ಇಂಪ್ಲಿಕೇಶನ್, ಇಂಪ್ಲೈಸ್ ಅಂತ ಅಂತೀವಿ ನೋಡಿ, ಆರೋ ಮಾರ್ಕ್. ಈ ರೀತಿ ಇದ್ದರೆ ಏನಂತೀವಿ ನಾವು? ಇಫ್ ದೆನ್ ಸಿಂಬಲ್ ಆಯಿತು. ಆರ್ಕೆ ವಿ ಟೈಪ್ ಬರುತ್ತೆ. ಆ್ಯಂಡ್ ಲೈಕ್ ಓಕೆ, ಉಲ್ಟಾ ವಿ. ರೈಟ್. ಈ ಟೈಪ್ ಸಿಂಬಾಲಿಕಲಿ ರಿಪ್ರೆಸೆಂಟ್ ಮಾಡ್ತೀವಿ. ಇದರದ್ದು ಇಂಪಾರ್ಟೆಂಟ್ ನೋಡಿ, ನಮಗೆ ಇಂಪಾರ್ಟೆಂಟ್ ಆಗಿ 2 ಅಥವಾ 3 ಮಾರ್ಕಿಗೆ ಕ್ವಶನ್ ಕೇಳ್ತಾನೆ. ಕಂಪಲ್ಸರಿ ಕ್ವಶನ್ ಇದು. ಏನು? ಕನ್ಸ್ಟ್ರಕ್ಟ್ ದಿ ಟ್ರೂತ್ ಟೇಬಲ್ ಅಂತ ಕೇಳ್ತಾನೆ, ಇಲ್ಲ ಲಾಜಿಕಲ್ ಇಕ್ವಿವ್ಯಾಲೆನ್ಸ್ ಅಂತ ಕೇಳ್ತಾನೆ, ಇಲ್ಲ ಟಾಟೋಲಾಜಿ, ಕಾಂಟ್ರಡಿಕ್ಷನ್, ಕಂಟಿಜೆನ್ಸಿ. ಇವು 3ರಲ್ಲಿ ಒಂದಂತೂ ಫಿಕ್ಸ್, 3 ಅಥವಾ 3 ಮಾರ್ಕಿಗೆ. ಓಕೆ, ಈ ಕನ್ಸ್ಟ್ರಕ್ಟಿಂಗ್ ಟ್ರೂತ್ ಟೇಬಲ್ ಅಂದ್ರೇ 2 ಮಾರ್ಕಿಗೆ ಕೇಳೋ ಚಾನ್ಸಸ್ ಇದೆ. ಓಕೆ, ನನ್ನಲ್ಲಿ ವಿಡಿಯೋಸ್ ಇದೆ, ಬೇಕಿದ್ರೆ ನೋಡ್ಕೊಳ್ಳಿ ನೀವು. ರೈಟ್. ಕಂಪಲ್ಸರಿಯಾಗಿ ಲಾಜಿಕಲ್ ಇಕ್ವಿವ್ಯಾಲೆನ್ಸ್ ಮತ್ತು ಟಾಟೋಲಾಜಿ, ಕಾಂಟ್ರಡಿಕ್ಷನ್, ಕಂಟಿಜೆನ್ಸಿ ಮೇಗಿಂದು 3 ಮಾರ್ಕಿನ ಕ್ವಶನ್ ಫಿಕ್ಸು, ಲಕ್ಷ್ಯದಲ್ಲಿರಲಿ. ಓಕೆ, ಬೇಡಣ. ಸೊ ಇದಕ್ಕೆ ಬೇಕಾಗಿರೋ ಕೀ ಫ್ಯಾಕ್ಟರ್ ಏನು ಅಂದರೆ, ನಿಮಗೆ ಟೇಬಲ್ ಗೊತ್ತಿರಬೇಕು. ಏನು? ಪಿ ಆ್ಯಂಡ್ ಕ್ಯೂ ಆರ್ 2 ಸಿಂಪಲ್ ಸ್ಟೇಟ್ಮೆಂಟ್ಸ್. ಓಕೆ, ಪಿ ಏನಿದೆ? ಟ್ರೂ ಟ್ರೂ, ಫಾಲ್ಸ್ ಫಾಲ್ಸ್ ಇದೆ. ಕ್ಯೂ ಏನಿದೆ? ಟ್ರೂ ಫಾಲ್ಸ್ ಇದೆ. ಓಕೆ, ನೆಗೆಷನ್ ಏನು ಹೇಳುತ್ತೆ? ನೆಗೆಷನ್ ಪಿ ಅಂದ್ರೇನು? ಪಿದು ಉಲ್ಟಾ. ಅಂದರೆ ಇಲ್ಲಿ ಟ್ರೂ ಇದ್ದರೆ ಇದೇನು ಬರುತ್ತೆ? ಫಾಲ್ಸ್. ಇದು ಟ್ರೂ ಇದ್ದರೆ ಇದೇನು ಬರುತ್ತೆ? ಫಾಲ್ಸ್. ಉಲ್ಟಾ, ಇದು ಫಾಲ್ಸ್ ಇದ್ದರೆ ಟ್ರೂ, ಫಾಲ್ಸ್ ಇದ್ದರೆ ಟ್ರೂ. ಅಂದರೆ ಗೊತ್ತಿರಲಿ, ಪಿ ದ ಉಲ್ಟಾ, ದಟ್ ಈಸ್ ದ ನೆಗೆಷನ್ ಪಿ. ಓಕೆ, ರಿವರ್ಸ್ ಆಫ್ ಪಿ, ದಟ್ ಈಸ್ ದಿ ನೆಗೆಷನ್ ಪಿ. ಪಿ ಏನಿರುತ್ತೆ? ನೆಗೆಷನ್ ಪಿ ಅಂದರೆ ಪಿದು ಉಲ್ಟಾ, ನೆಗೆಷನ್ ಕ್ಯೂ ಅಂದರೆ ಕ್ಯೂದು ಉಲ್ಟಾ. ಓಕೆ, ಗೊತ್ತಾಯ್ತಲ್ಲ? ಪಿ ಏನಿದೆ ಇಲ್ಲಿ ಟ್ರೂ ಇದ್ದರೆ ಇದೇನಾಗುತ್ತೆ? ಫಾಲ್ಸ್ ಆಗುತ್ತೆ. ಅದೇ ಇದು ಫಾಲ್ಸ್ ಇದ್ದರೆ ಇದೇನಾಗುತ್ತೆ? ಟ್ರೂ ಆಗುತ್ತೆ. ದಟ್ ಈಸ್ ದಿ ನೆಗೆಷನ್. ಅರ್ಥ ಆಯ್ತಾ? ಇನ್ನು ಕಂಜಂಕ್ಷನ್ ಏನು ಹೇಳುತ್ತೆ? ಕಂಜಂಕ್ಷನ್ ಏನು ಹೇಳುತ್ತೆ ಅಂದರೆ ಸ್ನೇಹಿತರೆ, ಲಕ್ಷ್ಯದಲ್ಲಿರಲಿ. ಕಂಜಂಕ್ಷನ್ ಏನು ಹೇಳುತ್ತೆ ಅಂದರೆ, ಈ ಪಿ ಮತ್ತು ಕ್ಯೂ 2 ಟ್ರೂ ಇದ್ದರೆ ಅಷ್ಟೇ ಟ್ರೂ. ನೋಡ್ರಿ, ಪಿ ಮತ್ತು ಕ್ಯೂ 2 ಟ್ರೂ ಇದ್ದಾಗ ಮಾತ್ರ ಟ್ರೂ, ಅದರ್ವೈಸ್ ಫಾಲ್ಸ್. ಇಷ್ಟು ಗೊತ್ತಿರಲಿ. ಇದು ನೋಡ್ರಿ, ಆರ್ ಅಂದ್ರೆ ಏನು? ಡಿಸ್ಜಂಕ್ಷನ್. ಓಕೆ, ಗೊತ್ತಿರಲಿ. ಇದು ಆ್ಯಂಡ್ ಅಂದರೆ ಕಂಜಂಕ್ಷನ್, ಆರ್ ಅಂದರೆ ಡಿಸ್ಜಂಕ್ಷನ್. ಇಲ್ಲಿ ಹೇಳಿದ್ದೀನಿ ನೋಡಿ. ರೈಟ್. ಆ್ಯಂಡನ್ನು, ಓಕೆ, ಇದನ್ನು ಬರಿತೀನಿ. ಆ್ಯಂಡ್ ಅಂದರೆ ಇದೇನೋ ಕಂಜಂಕ್ಷನ್ಗೆ ಬರುತ್ತೆ, ಕಂಜಂಕ್ಷನ್. ಓಕೆ, ಆರ್ ಅಂದ್ರೆ ಏನೋ? ಡಿಸ್ಜಂಕ್ಷನ್. ರೈಟ್.
ಇದೇನು ಬರುತ್ತೆ ಇಫ್ ದೆನ್ ಇಂಪ್ಲಿಕೇಶನ್. ವಾಟ್ ಇಂಪ್ಲಿಕೇಶನ್ ಆರ್ ಕಂಡೀಷನಲ್ ಅಂತಾನು ಬರುತ್ತೆ. ಓಕೆ, ಇಫ್ ಅಂಡ್ ಓನ್ಲಿ ಇಫ್ ಅಂದ್ರೆ ಏನು ಬೈ ಕಂಡೀಷನಲ್ ಆರ್ ಬೈ ಇಂಪ್ಲಿಕೇಶನ್. ನೋಡಿ ಎರಡು ಬರುತ್ತೆ, ಬೈ ಇಂಪ್ಲಿಕೇಶನ್, ಬೈ ಇಂಪ್ಲಿಕೇಶನ್, ರೈಟ್, ಈ ಟೈಪ್ ಬರುತ್ತೆ. ಈ ಆರ್ ಇದ್ರೆ ಏನಾಗುತ್ತೆ ಸ್ನೇಹಿತರೆ, ಎರಡೂ ಫಾಲ್ಸ್ ಇದ್ರೆ, ನೋಡ್ರಿ ಎರಡೂ ಫಾಲ್ಸ್ ಇದ್ರೆ ಅಷ್ಟೇ ಫಾಲ್ಸು. ನೋಡಿ ಇಲ್ಲಿ ಎರಡೂ ಫಾಲ್ಸ್ ಇದ್ರೆ ಅಷ್ಟೇ ಫಾಲ್ಸು, ಅದರ್ವೈಸ್ ಟ್ರೂ. ಗಾಟ್ ಇಟ್, ರೈಟ್. ಓಕೆ, ಇಂಪ್ಲಿಕೇಶನ್ ಏನು ಹೇಳುತ್ತೆ ಅಂದರೆ ಈ ಆರೋ ಮಾರ್ಕು ಯಾವ ಕಡೆಯಿಂದ ಹೋಗಿರುತ್ತೋ, ಯಾವ ಕಡೆಯಿಂದ ಹೋಗುತ್ತೋ ಅದು ಟ್ರೂ ಇರಬೇಕು, ಯಾವ ಕಡೆ ಹೋಗಿರುತ್ತೋ ಅದು ಫಾಲ್ಸ್ ಇರಬೇಕು. ಅಂದಾಗ ಮಾತ್ರ ಅದೇನಾಗುತ್ತೆ ಫಾಲ್ಸ್ ಆಗುತ್ತೆ, ಅದರ್ವೈಸ್ ಟ್ರೂ. ನೋಡಿ ಪಿ ಏನಿರಬೇಕು ಟ್ರೂ ಇರಬೇಕು, ಕ್ಯೂ ಏನಿರಬೇಕು ಫಾಲ್ಸ್ ಇರಬೇಕು, ಅಂದಾಗ ಮಾತ್ರ ಫಾಲ್ಸ್, ಅದರ್ವೈಸ್ ಟ್ರೂ ಇದೆ. ನೋಡಿ ಸಿಂಪಲ್. ಇನ್ನು ಬೈ ಕಂಡೀಷನಲ್ ಸೇಸ್, ಬೈ ಕಂಡೀಷನಲ್ ಮೀನ್ಸ್ if and only if, right? If and only if says, what says? It says when P and Q both are same. ಈ P ಮತ್ತೆ Q ಟ್ರೂ ಇರಲಿ ಇಲ್ಲ ಫಾಲ್ಸ್ ಇರಲಿ, ಸೇಮ್ ಇರಬೇಕು. ಸೇಮ್ ಇದ್ದಾಗ ಮಾತ್ರ ಏನಾಗುತ್ತೆ ಟ್ರೂ ಆಗುತ್ತೆ, ಅದರ್ವೈಸ್ ಫಾಲ್ಸ್. ಬೇಕಾದ್ರೆ ನೋಡ್ರಿ ಪಿನು ಟ್ರೂ ಇದೆ ಕ್ಯೂನು ಟ್ರೂ ಇದೆ ಅಂದಾಗ ಟ್ರೂ ಆಯಿತು, ಪಿನು ಎಫ್ ಇದೆ ಕ್ಯೂನು ಎಫ್ ಇದೆ, ಎರಡು ಸೇಮ್ ಇದೆ ಅಂದಾಗ ಟ್ರೂ. ಅದರ್ವೈಸ್ ಚೇಂಜ್ ಇದ್ರೆ ಡಿಫ್ರೆಂಟ್ ಇದ್ರೆ ಇದು ಪಿ ಟ್ರೂ ಇದೆ ಕ್ಯೂ ಫಾಲ್ಸ್ ಇದೆ ನೋಡಿ, ಇಲ್ಲ ಪಿ ಫಾಲ್ಸ್ ಇದೆ ಕ್ಯೂ ಏನಿದೆ ಟ್ರೂ ಇದೆ ಅಂದಾಗ ಏನಾಗುತ್ತೆ ಇದು ಫಾಲ್ಸ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಸೊ ಯಾವಾಗ ಎರಡು ಪಿ ಮತ್ತು ಕ್ಯೂ ಎರಡು ಏನಿರಬೇಕು ಸೇಮ್ ಇದ್ರೆ ಮಾತ್ರ ಏನು ಬರುತ್ತೆ ಟ್ರೂ ಬರುತ್ತೆ, ಅದರ್ವೈಸ್ ಫಾಲ್ಸ್. ಓಕೆ, ರೈಟ್. ಇನ್ನು ಕನ್ಸೆಪ್ಟಿಗೆ ಬರೋಣ. ಈ ಕನ್ಸೆಪ್ಟ್ ಅದಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ, ಲಾಜಿಕಲ್ ಇಕ್ವಿವ್ಯಾಲೆನ್ಸ್ ಇರ್ಬೋದು, ಟೋಟಲಾಜಿ ಕಾಂಟ್ರಡಿಕ್ಷನ್ ಕಂಟಿಜೆನ್ಸಿ ಇರ್ಬೋದು, ಇಲ್ಲ ಕನ್ಸ್ಟ್ರಕ್ಟಿವ್ ಟ್ರೂತ್ ಟೇಬಲ್ ಇರ್ಬೋದು ಅಲ್ವಾ, ಅಥವಾ ಇಲ್ಲಿ ಬರೋ ಕೆಲವೊಂದು ಕನ್ಸೆಪ್ಟ್ ಬರುತ್ತೆ ಟ್ರೂತ್ ಟೇಬಲ್, ಟ್ರೂತ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದ್ರಲ್ಲಿ ಅಲ್ಲಿ ಕೂಡ ಬರುತ್ತೆ. ಓಕೆ, ನೋಡುವ. ಓಕೆ, ಫಸ್ಟ್ ಕ್ವಶನ್ ಬರುವ. ಏನಿದೆ ಕ್ವಶನ್ನು? ಕ್ವಶನ್ ಏನಿದೆ ಸ್ನೇಹಿತರೆ, ಎಕ್ಸ್ಪ್ರೆಸ್ ದಿ ಫಾಲೋಯಿಂಗ್ ಕಂಪೌಂಡ್ ಸ್ಟೇಟ್ಮೆಂಟ್ ಸಿಂಬಾಲಿಕಲಿ. ಕೊಟ್ಟಂತ ಕಂಪೌಂಡ್ ಸ್ಟೇಟ್ಮೆಂಟ್ ಅನ್ನ, ಕಂಪೌಂಡ್ ಸ್ಟೇಟ್ಮೆಂಟ್ ಎದಕ್ಕೆ ಅಂತೀವಿ ನಾವು? ಕಂಪೌಂಡ್ ಸ್ಟೇಟ್ಮೆಂಟ್ ಈಸ್ ನಥಿಂಗ್ ಬಟ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಿಂಪಲ್ ಸ್ಟೇಟ್ಮೆಂಟ್ಸ್ ಕನೆಕ್ಟ್ ಆಗಿದ್ರೆ ಅಂತ ಒಂದು ಸ್ಟೇಟ್ಮೆಂಟ್ಸ್ ಅನ್ನ ಕಂಪೌಂಡ್ ಸ್ಟೇಟ್ಮೆಂಟ್ಸ್ ಅಂತ ಅಂತೀವಿ. ಸಿಂಪಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? ಸಿಂಪಲ್ ಸ್ಟೇಟ್ಮೆಂಟ್ಸ್ ಈಸ್ ನಥಿಂಗ್ ಬಟ್ ಒನ್ ಡಿಕ್ಲರೇಟಿವ್ ಸೆಂಟೆನ್ಸ್. ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದ್ರೆ ನೀವು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಕಲ್ತಿರ್ತೀರ. ಏನದು? ವೆಯ್ಟ್, ರೈಟ್, ಸ್ವಲ್ಪ ಕಲ್ತಿರ್ತೀರಾ, ಅದಕ್ಕೋಸ್ಕರ ಸ್ವಲ್ಪ ಫ್ಲೋ ಅಲ್ಲಿ ಹೇಳ್ತೀನಿ. ಈಗ ನೋಡಿ, ಕಂಪೌಂಡ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಈ ಒಂದೇ ಸ್ಟೇಟ್ಮೆಂಟ್ ಅನ್ನೇ ತಗೊಳ್ಳಿ ಅಥವಾ ಸ್ಟೇಟ್ಮೆಂಟ್ ಅನ್ನೇ ತಗೊಳ್ಳಿ. 2 is an even number, ರೈಟ್, ಆ್ಯಂಡ್ 25 is a perfect square. ಇವೆರಡು ಏನಾಯ್ತು? ಸಿಂಪಲ್ ಸ್ಟೇಟ್ಮೆಂಟ್ಸ್ ಆಯಿತು. ಈ 2 is an even number, ಇಲ್ಲಿ ಯಾವುದಾದ್ರೂ ಕನೆಕ್ಟಿವ್ ಇದೆಯಾ? ಇಲ್ಲ. 2 is an even number, that is the declarative sentence. And also 25 is a perfect square, it is also, which is also a declarative sentence. ಇಲ್ಲಿ ಯಾವುದಾದ್ರೂ ಕನೆಕ್ಟಿವ್ ಇದೆಯಾ? ಇಲ್ಲ. ಇಂಥ ಒಂದು ಸ್ಟೇಟ್ಮೆಂಟ್ಸ್ ಅನ್ನ ಏನಂತೀವಿ ನಾವು? ಸಿಂಪಲ್ ಸ್ಟೇಟ್ಮೆಂಟ್ಸ್ ಅಂತ ಅಂತೀವಿ. ಕಂಪೌಂಡ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? ಇಲ್ಲಿ ಎರಡು ಸಿಂಪಲ್ ಸ್ಟೇಟ್ಮೆಂಟ್ಸ್ ಇದೆ. ಯಾವ್ದ್ಯಾವುದು? 2 is an even number and 25 is an square. ಈ ಎರಡೂ ಸಿಂಪಲ್ ಸ್ಟೇಟ್ಮೆಂಟ್ಸ್ ಅನ್ನ ಕನೆಕ್ಟಿವ್, ಆ್ಯಂಡ್ ಅನ್ನೋದು ಕನೆಕ್ಟಿವ್ ಅಲ್ವಾ? ಈ ಆ್ಯಂಡ್ ಅನ್ನೋದು ಏನು ಮಾಡಿದೆ? ಎರಡನ್ನು ಕೂಡ ಕನೆಕ್ಟ್ ಮಾಡಿದೆ. ಅದಕ್ಕೆ ಏನಾಯ್ತಿದು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಿಂಪಲ್ ಸ್ಟೇಟ್ಮೆಂಟ್ಸ್ ಅನ್ನ ಕನೆಕ್ಟ್ ಮಾಡಿದ್ರೆ ಯಾವುದು? ಕನೆಕ್ಟಿವ್. ಆ್ಯಂಡ್ ಇರ್ಬೋದು, ಆರ್ ಇರ್ಬೋದು, ಬಟ್ ಇರ್ಬೋದು, ಇಫ್ ಆ್ಯಂಡ್ ಓನ್ಲಿ ಇಫ್ ಇರ್ಬೋದು, ಇಲ್ಲ ಇಫ್ ದೆನ್ ಇರ್ಬೋದು. ಈ ಕನೆಕ್ಟಿವ್ ಕನೆಕ್ಟ್ ಮಾಡಿದ್ರೆ ಅಂಥ ಒಂದು ಸ್ಟೇಟ್ಮೆಂಟ್ಸ್ ಅನ್ನ ಏನಂತೀವಿ ನಾವು? ಕಂಪೌಂಡ್ ಸ್ಟೇಟ್ಮೆಂಟ್ಸ್ ಅಂತ ಅಂತೀವಿ. ಓಕೆನಾ? ಕ್ಲಿಯರ್? ಓಕೆ, ನಾ ಹೆಂಗೆ ಬಿಡಿಸೋದು ನೋಡಿ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ನಿಮಗೆ ವಿಡಿಯೋ ಲೈಕ್ ಆಗ್ತಾ ಇದ್ದರೆ, ಇಂಥ ವಿಡಿಯೋಸ್ ನಿಮಗೆ ಬೇಕಾಗುತ್ತೆ, ರೈಟ್, ಇವನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಎಲ್ಲ ನೋಟಿಫಿಕೇಷನ್ನ ನೀವು ನೋಡ್ಬೋದು. ಓಕೆ, ರೈಟ್. ಈಗ ಬರೋಣ, ಕ್ವಶನ್ ಬರೋಣ. ಏನಿದೆ? ಎಕ್ಸ್ಪ್ರೆಸ್ ದಿ ಫಾಲೋಯಿಂಗ್ ಕಂಪೌಂಡ್ ಸ್ಟೇಟ್ಮೆಂಟ್ ಸಿಂಬಾಲಿಕಲಿ. ಅಂದರೆ ಕೊಟ್ಟಂತ ಈ ಕಂಪೌಂಡ್ ಸ್ಟೇಟ್ಮೆಂಟ್ ಅನ್ನ ಯಾವುದರಲ್ಲಿ ಬರೆಯೋದಿದೆ? ನಾನು ಸಿಂಬಾಲಿಕ್ ಫಾರ್ಮ್ ಅಲ್ಲಿ ಬರೆಯೋದಿದೆ. ಓಕೆನಾ? ಹೆಂಗೆ ಮಾಡೋದು? ಇಲ್ಲಿ ಕನೆಕ್ಟಿವ್ ಯಾವುದು ನೋಡೋದು? ಆ್ಯಂಡ್ ಇದೆಯಲ್ಲ. ಓಕೆ, ಆ್ಯಂಡ್ ಮುಂದಿನ ಭಾಗ ಒಂದು ಸಿಂಪಲ್ ಸ್ಟೇಟ್ಮೆಂಟ್ಸ್ ಇದೆ, ಆ್ಯಂಡ್ ಹಿಂದಿನ ಭಾಗ ಕೂಡ ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಇದೆ.
ಇಟ್ಸ್ ಯಾವುದು 2 ಈಸ್ ಆ್ಯನ್ ಇವನ್ ನಂಬರ್ ತೊಗೊಳ್ತೀನಿ ನೋಡಿ. 2 ಈಸ್ ಆ್ಯನ್ ಇವನ್ ನಂಬರ್. ಓಕೆ, ಮತ್ತೊಂದು ಯಾವುದು 25 ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. 25 ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಇಲ್ಲಿ 2 ಈಸ್ ಆ್ಯನ್ ಇವನ್ ನಂಬರನ್ನು ಪಿ ಇಂದ ಡಿನೋಟ್ ಮಾಡಿ 25 ಇಸ್ ಪರ್ಫೆಕ್ಟ್ ಸ್ಕ್ವೇರನ್ನು ಕ್ಯೂ ಇಂದ ಡಿನೋಟ್ ಮಾಡೋದು ಅರ್ಥ ಆಗುತ್ತಲ್ಲ. ಆ್ಯಂಡದ ಮುಂದಿನ ಭಾಗ ಪಿ, ಆ್ಯಂಡದ ಹಿಂದಿನ ಭಾಗ ಕ್ಯೂ ಅಂತ ತಿಳ್ಕೊಳ್ಳೋದು. ಓಕೆ, ಇನ್ನು ಸಿಂಬಾಲಿಕ್ ಫಾರ್ಮ್ ಬರಿತೀನಿ ನೋಡಿ. ದಿ ಸಿಂಬಾಲಿಕ್ ಫಾರ್ಮ್ ಈಸ್. ಓಕೆ, ಇನ್ನು ಮತ್ತೆ ಕ್ವಶನ್ಗೆ ಬನ್ನಿ. ಕ್ವಶನ್ ಏನಿರುತ್ತೆ ನೋಡ್ರಿ, ಅದರ ಸಿಂಬಾಲಿಕ್ ಫಾರ್ಮ್ ಬರೋದಿದೆ. ಅದರದ್ದು ಕ್ವಶನ್ ಅಂದರೆ ಕೊಟ್ಟಂಥ ಕಂಪೌಂಡ್ ಸ್ಟೇಟ್ಮೆಂಟ್ ಸಿಂಬಾಲಿಕ್ ಫಾರ್ಮ್ ಬರೆಯೋದಿದೆ ನನಗೆ. ಓಕೆನಾ? ಓಕೆ, ರೈಟ್. ನಾವ್ I would like to write symbolic form. Right, symbolic form ಓದಿ. 2 is an even number ಅಂದರೆ ಏನು ತಿಳ್ಕೊಂಡಿದ್ದೀನಿ ನಾನು? ಸಿಂಬಾಲಿಕಲಿ ಏನು ರಿಪ್ರೆಸೆಂಟ್ ಮಾಡಿದ್ದೀನಿ? ಪಿ ಅಂತ ಬರೆದೆ. ಓಕೆ, ಆ್ಯಂಡ್ ಅಂದರೆ ಹೆಂಗೆ ತೋರಿಸ್ತೀವಿ ನಾವು? ಲೈಕ್ ಆ್ಯಂಡ್ ಅಲ್ಲ, ಉಲ್ಟಾ ವಿ ಟೈಪ್ ಬರಿತೀವಿ ನೋಡಿ. ಆ್ಯಂಡ್ ಅಂದರೆ ಉಲ್ಟಾ ವಿ ಟೈಪ್ ಸಿಂಬಾಲ್ ಬರುತ್ತೆ. ಓಕೆ, ಆ್ಯಂಡ್ ಸಿಂಬಾಲ್. ನೆಕ್ಸ್ಟ್ ಏನು ಬರಿದೆ? 25 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಏನು ತಿಳ್ಕೊಂಡಿದ್ದೀನಿ ನಾನು? ಏನು ಬರ್ಕೊಂಡಿದ್ದೀನಿ? 25 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅನ್ನು ಸಿಂಬಾಲಿಕಲ್ಲಿ ಹೆಂಗೆ ಬರ್ಕೊಂಡಿದ್ದೀನಿ? ಕ್ಯೂ. ದಟ್ ಈಸ್ ಪಿ ಅಂದರೆ ಏನು? 2 ಈಸ್ ಆ್ಯನ್ ಇವನ್ ನಂಬರ್. ಈ ಸಿಂಬಾಲ್ ಏನು ಹೇಳುತ್ತೆ? ಆ್ಯಂಡ್ ಅದರದ ಸಿಂಬಾಲಿಕ್ ಫಾರ್ಮ್ ಅದು. ಇನ್ನು 25 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಏನು? ಕ್ಯೂ. ದಟ್ ಈಸ್ ದಿ ಸಿಂಬಾಲಿಕ್ ಫಾರ್ಮ್ ಆಫ್ ದಿ ಗಿವನ್ ಕಾಂಪೌಂಡ್ ಸ್ಟೇಟ್ಮೆಂಟ್. ತಿಳಿತಲ್ವಾ? ಓಕೆ, ಸೆಕೆಂಡ್ ಆಗಿ ಮತ್ತೆ ನೋಡುವ. ನೋಡಿ, ಒಂದನೇದು ಸ್ವಲ್ಪ ಅರ್ಥ ಆಗಿರುತ್ತೆ, ಎರಡನೇದ್ರಲ್ಲಿ ಪರ್ಫೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ, ಏನು ಪ್ರಾಬ್ಲಮೇ ಇಲ್ಲ. ಓಕೆ, ಮೊದಲಿಗೆ ಏನು ಹೇಳಿದೆ ನಾನು? ನನ್ನ ಜೊತೆ ಅಂತ ಸಾಗಿ ಹೇಳ್ತಾ ಸಾಗಿ. ಓಕೆ, ರೈಟ್. ಒನ್ ಸೆಕೆಂಡ್. ಓಕೆ, ಎರಡನೇ ಕ್ವಶನ್ ನೋಡುವ. ಎರಡನೇ ಕ್ವಶನ್ ಏನಿದೆ ಸ್ನೇಹಿತರೆ? ಸ್ವಲ್ಪ ಆನ್ಲೈನ್ ಕ್ಲಾಸ್ ಅಂದರೆ ಹಿಂಗೆ ಸ್ವಲ್ಪ ಕಾಡುತ್ತೆ ನಮಗೆ. ಓಕೆ, ಬಿಡು. ನೆಕ್ಸ್ಟ್ ನೋಡಿ, ಎರಡನೇ ಕಂಪೌಂಡ್ ಸ್ಟೇಟ್ಮೆಂಟ್ಗೆ ಬಿಡುವ. ಕನೆಕ್ಟಿವ್ ನೋಡೋದು. ಕನೆಕ್ಟಿವ್ ಯಾವುದಿದೆ? ಆರ್. ಇದರ ಮುಂದಿನ ಭಾಗ ಏನು? ಪಿ. ದಿ ಸ್ಕೂಲ್ ಈಸ್ ಓಪನ್. ಏನು? ಪಿ ಅಂತ ತಿಳ್ಕೊಳ್ಳೋದು. ಆರ್ ಮುಂದಿನ ಭಾಗ ಏನು? ಏನಿದೆ ನೋಡಿ, ಆರ್ ಮುಂದಿನ ಪಾರ್ಟು ದೇರ್ ಈಸ್ ಅ ಹಾಲಿಡೇ, ಅದನ್ನು ಕ್ಯೂ ಅಂತ ತಿಳ್ಕೊಳ್ಳೋದು. ಓಕೆನಾ? ಇನ್ನು ಸಿಂಬಾಲಿಕ್ ಫಾರ್ಮ್ ಏನು ಬರುತ್ತೆ? ಅ ಸ್ಕೂಲ್ ಈಸ್ ಓಪನ್. ಇಟ್ ಈಸ್ ಸಿಂಬಾಲಿಕಲಿ ರಿಪ್ರೆಸೆಂಟೆಡ್ ಬೈ ವಾಟ್? ಪಿ. ಆರ್ ಅನ್ನು ಹೆಂಗೆ ಬರಿತೀವಿ ನಾವು? ಲೈಕ್ ವಿ ಟೈಪ್ ಬರುತ್ತೆ ನೋಡಿ, ಅದನ್ನು ಸಿಂಬಾಲಿಕ್ ಫಾರ್ಮ್. ಆರ್ದು ಸಿಂಬಾಲಿಕ್ ಫಾರ್ಮ್ ಲೈಕ್ ವಿ ಟೈಪ್ ಬರಿಬೇಕು ನಾವು. ರೈಟ್. ದೇರ್ ಈಸ್ ಅ ಹಾಲಿಡೇ. ಅಂದ್ರೆ ಏನು? ಕ್ಯೂ. ಆರ್ಗೆ ಏನು? ಈ ಸಿಂಬಾಲ್ ಹಾಕಿದ್ರಿ ಅಷ್ಟೇ. ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ. ಡೆಲ್ಲಿ ಈಸ್ ಇನ್ ಇಂಡಿಯಾ ಬಟ್ ಢಾಕಾ ಈಸ್ ನಾಟ್ ಇನ್ ಶ್ರೀಲಂಕಾಸ್. ಓಕೆ, ಇಲ್ಲಿ ಕನೆಕ್ಟಿವ್ ಯಾವುದು ಸ್ನೇಹಿತರೆ? ಬಟ್. ಓಕೆ, ಈ ಬಟ್ದ ಮುಂದಿನ ಭಾಗ ಏನು ತೊಗೊಳ್ಳೋದು? ಢಾಕಾ ಈಸ್ ಇನ್ ಇಂಡಿಯಾ. ಡೆಲ್ಲಿ ಈಸ್ ಇನ್ ಇಂಡಿಯಾ. ಡೆಲ್ಲಿ ಈಸ್ ಇನ್ ಇಂಡಿಯಾನ ಪಿ ಅಂತ ರಿಪ್ರೆಸೆಂಟ್ ಮಾಡ್ತೀನಿ. ಢಾಕಾ ಈಸ್ ನಾಟ್ ತೆಗಿತೀನಿ. ಯಾಕೆ ಹೇಳಿ? ನಾಟ್ ಇದೇನಿದು ಕನೆಕ್ಟಿವ್ ಅಲ್ಲಿ ಬರುತ್ತಲ್ವಾ? ಓಕೆ, ಕನೆಕ್ಟಿವ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಅದನ್ನು ತಗೊಳ್ಳೋದಿಲ್ಲ. ನೆಗೆಷನ್ ಫಾರ್ಮಲ್ಲಿ ಬರುತ್ತೆ, ಅದು ತಗೊಳ್ಳೋದಿಲ್ಲ. ಹಾಗಾಗಿ ಏನು ತೊಗೊಳ್ಳೋದು? ಢಾಕಾ ಈಸ್ ಇನ್ ಶ್ರೀಲಂಕಾ. ನೋಡ್ರಿ, ಸಿಂಪಲ್ ಸ್ಟೇಟ್ಮೆಂಟ್ಸ್ ಬರೆಯುವಾಗ ಸಿಂಪಲ್ ಸ್ಟೇಟ್ಮೆಂಟ್ಸ್ ರೈಟ್ ಇನ್ ದಿ ಫಾರ್ಮ್ ಆಫ್ ವಾಟ್? ಇಟ್ಸ್ ಫ್ರೀ ಫ್ರಾಮ್ ನೆಗೆಟಿವ್ ಬರೆಯಂಗಿಲ್ಲ ಅದರಲ್ಲಿ. ಕನೆಕ್ಟಿವ್ಸ್ ಅನ್ನ ಬರೆಯಂಗಿಲ್ಲ. ನಾಟ್ ಇದು ಕನೆಕ್ಟಿವ್ ಅಲ್ಲಿ ತೊಗೊಂಡಿದೀವಿ ನಾವು, ಸೊ ಬರೆಯಂಗಿಲ್ಲ. ಢಾಕಾ ಈಸ್ ಇನ್ ಶ್ರೀಲಂಕಾ ಆಗಿ ಹೀಗೆ ಬರಿತೀವಿ. ಓಕೆ, ಇನ್ನು ಸಿಂಬಾಲಿಕ್ ಫಾರ್ಮ್ ಬರೀರಿ. ಡೆಲ್ಲಿ ಈಸ್ ಇನ್ ಇಂಡಿಯಾ ಅಂದ್ರೆ ಏನು? ಪಿ. ಬಟ್ ಲಕ್ಷ ಇರಲಿ ಸ್ನೇಹಿತರೆ, ಬಟ್ ಇರಲಿ, ಆ್ಯಂಡ್ ಇರಲಿ, ಕಾಮಾ ಇರಲಿ, ಇಲ್ಲ ದೋ ಇರಲಿ, ಆಲ್ದೋ ಇರಲಿ, ಈಗ ಏನೇ ನಿಮಗೆ ನೈದರ್ ನಾರ್ ಅಂತ ಇರಲಿ, ಈ ಟೈಪ್ ಬಂದಾಗ ನಿಮಗೇನು ಬರುತ್ತೆ? ಸಿಂಬಾಲು ಹೀಗೆ ಬರುತ್ತೆ, ಕಂಜಂಕ್ಷನ್ನೇ ಬರುತ್ತೆ. ಲಕ್ಷ ಇರಲಿ, ಆ್ಯಂಡದ್ದೇ ತಗೊಳ್ಳೋದು. ಕಂಜಂಕ್ಷನ್ ಆ್ಯಂಡ್ ಸಿಂಬಾಲೇ ಬರುತ್ತೆ. ಲಕ್ಷ ಇರಲಿ, ಇವೆಲ್ಲ ಬಂದಾಗ ಯಾವ್ದ್ಯಾವುದು? ಬಟ್ಟು, ಆ್ಯಂಡು, ಕಾಮಾ ಬರಲಿ, ದೋ ಬರಲಿ, ಆಲ್ದೋ ಬರಲಿ, ನೈದರ್ ನಾರ್ ಬರಲಿ. ನೈದರ್ ನಾರ್ ಅಂದ್ರೆ ಏನು? ನಾಟ್ ಅಂದಂಗೆ. ಸೊ ಅರ್ಥ ಆಗುತ್ತಲ್ಲ? ಆ ಟೈಪ್ ಬರಿಬೇಕು ನಾವು. ಡೆಲ್ಲಿ ಈಸ್ ಇನ್ ಇಂಡಿಯಾ ಅಂದರೆ ಪಿ ಬರಿತೀವಿ. ಬಟ್ ಅಂದ್ರೆ ಏನು? ಆ್ಯಂಡೇ ಬೇಕಂತಲ್ಲ, ಆ್ಯಂಡ್ ಬದಲಾಗಿ ಬಟ್ ಕೂಡ ಇರ್ಬೋದು. ಬಟ್ ಅಂದ್ರೆ ಏನು? ಕಂಜಂಕ್ಷನ್ ಸಿಂಬಾಲ್ ಬಂತು. ಇನ್ನು ಢಾಕಾ ಈಸ್ ನಾಟ್ ಇನ್ ಶ್ರೀಲಂಕಾ. ಬಟ್ ಇಲ್ಲಿ ಕ್ಯೂ ಏನು ಬರೆದಿದ್ದೀವಿ ನಾವು? ಢಾಕಾ ಈಸ್ ಇನ್ ಶ್ರೀಲಂಕಾ ಬರೆದಿದ್ದೀವಿ. ಸಿಂಬಾಲಿಕ್ ಫಾರ್ಮ್ ಅಂದರೆ
ಢಾಕಾ ಇಸ್ ಇನ್ ಢಾಕ್ ನೋಡಿ, ಢಾಕಾ ಈಸ್ ಇನ್ ಶ್ರೀಲಂಕಾ ಅಂದರೆ ಕ್ಯೂ ಆಯಿತು. ಅದೇ ಢಾಕಾ ಈಸ್ ನಾಟ್ ಇನ್ ಶ್ರೀಲಂಕಾ ಅಂದ್ರೆ ಏನು, ನೆಗೆಷನ್ ಕ್ಯೂ. ಅದೇ ನೆಗೆಷನ್ ಕ್ಯೂ ಬಂತು. ಸ್ಟೇಟ್ಮೆಂಟ್ ಏನಿದೆ, ಢಾಕಾ ಈಸ್ ನಾಟ್ ಇನ್ ಶ್ರೀಲಂಕಾಸ್ ಇದೆಯಲ್ಲ, ಸೊ ಹಾಗಾಗಿ ನೆಗೆಷನ್ ಕ್ಯೂ ಅಂತ ತಗೋಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ಸ್ವಲ್ಪ ಅರೇಂಜ್ ಮಾಡ್ತೀನಿ. ಸಿಂಪಲ್ ಇದೆ ಸ್ನೇಹಿತರೆ. ನಾವು ಸಿಂಪಲ್ ಸ್ಟೇಟ್ಮೆಂಟ್ಸನ್ನು ಬರೆಯುವಾಗ ಯಾವುದರಿಂದ ಮುಕ್ತ ಮಾಡಿರಬೇಕು, ಕನೆಕ್ಟಿವ್ಸ್. ನಾಟ್ ಅಂತ ಇದ್ದರೆ ನಾಟ್ ತೆಗೆದುಕೊಳ್ಳೋದಿಲ್ಲ. ಓಕೆ, ರೈಟ್. ಅದನ್ನು ಸಿಂಪಲ್ ಆಗಿ ಬರೀಬೇಕು, ಅಷ್ಟು ಗೊತ್ತಿದ್ರೆ ಸಾಕು. ಈ ನೋಡಿ ಸ್ನೇಹಿತರೆ, ಏನ 3 + 8 is greater than or equals to 12 if and only if 5 × 4 is less than or equals to 25. if and only if is a corrective. ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳು. ಇದ್ರ ಮುಂದಿಂದೇನೋ ಪಿ ಬರ್ತಿದ್ದೀವಿ ನೋಡಿ. ಇದ್ರ ಹಿಂದಿನ ಪಾರ್ಟ್ ಏನೋ ಕ್ಯೂ. ಆಯಿತಾ? ಇನ್ನು ಸಿಂಬಾಲಿಕ್ ಫಾರ್ಮ್ ಬರೆಯೋದಿದೆ. ಫಸ್ಟ್ ಏನಿದೆ, ಇದನ್ನು ಯಾವುದಿಂದ ರಿಪ್ರೆಸೆಂಟ್ ಮಾಡಿದ್ದೀವಿ, ಪಿ ಇಂದ. ಇಫ್ ಆ್ಯಂಡ್ ಓನ್ಲಿ ಇಫ್ ಅಂದರೆ ಏನು, ಸಿಂಬಾಲ್ ಏನು, ಈ ಟೈಪ್ ಸಿಂಬಾಲ್ ಬರುತ್ತೆ. ಎರಡು ಕಡೆ ಆರೋ ಮಾರ್ಕ್. ಓಕೆ, ಲೈನ್ ಸಿಂಬಾಲು. ಓಕೆ, ರೈಟ್. ಇನ್ನು ಮುಂದೇನಿದೆ, 5 × 4 is less than or equals to 25 ಅಂದರೆ ಕ್ಯೂ. ಕಲಸ್ ಆಯ್ತಲ್ಲ, ಇಷ್ಟೇ. ಇದನ್ನು 1 ಮಾರ್ಕಿಗೆ ಕೇಳ್ತಾನೆ. ಕೇಳಿದ್ರೆ 1 ಮಾರ್ಕಿಗೆ ಕೇಳ್ತಾನೆ, 2 ಮಾರ್ಕಿಗೆಲ್ಲ, ಒಂದೇ ಮಾರ್ಕಿಗೆ ಕೇಳ್ತಾನೆ. ಅಂದರೆ ಕ್ವಶನ್ ನಂಬರ್ 2 ಅಲ್ಲಿ ಏನು 4 ಕ್ವಶನ್ ಬರುತ್ತಲ್ಲ ನಿಮಗೆ ಬೋರ್ಡ್ಗೆ, ಅದರಲ್ಲಿ 1 ಮಾರ್ಕ್ ಫಸ್ಟ್ ಕ್ವಶನ್ ಇರ್ಬೋದು ಇದು. ಇನ್ನು ನೆಕ್ಸ್ಟ್ ಅದರ ಮುಂದಿನ ಭಾಗ. ರೈಟ್, ಇಲ್ಲಿ ಮಟ್ಟ ಏನು ನೋಡ್ತೀವಲ್ಲ, ಅದರ ಮುಂದಿನ ಭಾಗ. ಓಕೆ, ಸಿಂಬಾಲಿಕ್ ಫಾರ್ಮ್ ಬರಿಬೇಕೇ ಇಲ್ಲಿ. ರೈಟ್, ನೋಡಿ ಇಲ್ಲಿ. ಓಕೆ, ಇನ್ನು ನೋಡಿ ಸ್ನೇಹಿತರೆ, 3 is a prime. ಕ್ವಶನ್ ನೋಡ್ಕೊಳ್ಳಿ ಮೊದಲು. ಇದನ್ನ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಸುಮ್ಮನೆ ಅಲ್ಲ, ನಕ್ಕಿ ಕೇಳುವಂಥ ಕ್ವಶನ್. ಕೇಳಿದ್ರೆ 2 ಮಾರ್ಕಿಗೆ ಕಂಪಲ್ಸರಿಯಾಗಿ ಕೇಳ್ತಾನೆ. ಓಕೆ, ರೈಟ್. ಕ್ವಶನ್ ಏನಿದೆ ನೋಡಿ, ರೈಟ್ ದಿ ಟ್ರೂತ್ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕೊಟ್ಟಂಥ ಸ್ಟೇಟ್ಮೆಂಟದ್ದು ಕಂಪೌಂಡ್ ಸ್ಟೇಟ್ಮೆಂಟ್ ಇರುತ್ತೆ. ಕೊಟ್ಟಂಥ ಸ್ಟೇಟ್ಮೆಂಟದ್ದು ಏನು ಬರಿಬೇಕು, ಟ್ರೂತ್ ವ್ಯಾಲ್ಯೂ ಬರಿಬೇಕು. ಅರ್ಥ ಆಯ್ತಾ? ಓಕೆ, ಸೊ ಮೊದಲಿಗೆ ಇಲ್ಲಿ ಫಸ್ಟಿಗೆ ಸಿಂಬಾಲಿಕ್ ಫಾರ್ಮಾಟ ಏನು ಬರಿತೀವಲ್ಲ ಬರೆಯೋದು. ಅಂದರೆ ಮೊದಲಿಗೆ ಏನು ಗುರುತು ಮಾಡೋದಿಲ್ಲಿ, ಇಲ್ಲೇನಿದೆ ಕನೆಕ್ಟಿವ್ ಅಂತ ನೋಡೋದು. ಆ್ಯಂಡ್ ಇದೆ, ಆ್ಯಂಡದ ಮುಂದಿನ ಭಾಗ ಪಿ ಅಂತಾನೋ, ಆ್ಯಂಡದ ಹಿಂದಿನ ಪಾರ್ಟು ಕ್ಯೂ ಅಂತಾನೋ ಬರ್ಕೊಳ್ಳೋದು. ಅಂದರೆ 3 is a ಪ್ರೈಮ್ ನಂಬರ್, ದಟ್ ಈಸ್ ಪಿ ಆಯಿತು. 4 is a ರ್ಯಾಷನಲ್ ನಂಬರ್, ದಟ್ ಈಸ್ ಕ್ಯೂ ಆಯಿತು. ಓಕೆನಾ? ನೆಕ್ಸ್ಟ್ ಟೈಮ್ ಬರೆಯೋದು, ನಾನು ಸ್ವಲ್ಪ ಇದನ್ನು ಮೇಲೆ ಬರಿತೀನಿ, ಇದನ್ನು ಕೆಳಗಡೆ ಬರಿತೀನಿ, ಟ್ರೂತ್ ವ್ಯಾಲ್ಯೂಸನ್ನು. ಓಕೆ, ಫಸ್ಟಿಗೆ ಏನು ಬರ್ಕೊಳ್ಳಿ, ಸಿಂಬಾಲಿಕ್ ಫಾರ್ಮ್ ಬರ್ಕೊಳ್ಳಿ. ಓಕೆ, 3 is a ಪ್ರೈಮ್ ನಂಬರ್, ಇಟ್ ಈಸ್ ವಿಚ್ ಈಸ್ ಸಿಂಬಾಲಿಕಲಿ ರಿಪ್ರೆಸೆಂಟೆಡ್ ಬೈ ಪಿ. ಪಿ ಸಿಂಬಾಲಿಕ್ ಫಾರ್ಮ್ ಬರಿತೀವಿ. ಪಿ ಆ್ಯಂಡ್ ಅಂದರೆ ಏನು, ಸಿಂಬಾಲಿಕ್ ಫಾರ್ಮ್ ಬರೆಯೋದು ಆ್ಯಂಡ್ ಅದು. ಇನ್ನು 4 is ರ್ಯಾಷನಲ್ ನಂಬರ್ ಅಂದರೆ ಏನು, 4 is ರ್ಯಾಷನಲ್ ನಂಬರ್ ಅಂದರೆ ಕ್ಯೂ. ಸಾರಿ, ಇದೇನಾಯಿತು, ಸಿಂಬಾಲಿಕ್ ಫಾರ್ಮ್ ಆಯಿತು. ಏನಾಯಿತು, ಸಿಂಬಾಲಿಕ್ ಫಾರ್ಮ್ ಆಯಿತು. ಬರೀತೀವಿ ನೋಡಿ, ದಿ ಗಿವನ್ ಸ್ಟೇಟ್ಮೆಂಟ್ ಇನ್ ಸಿಂಬಾಲಿಕ್ ಫಾರ್ಮ್ ಈಸ್, ಅಥವಾ ದಿ ಗಿವನ್ ಸ್ಟೇಟ್ಮೆಂಟ್ ಆಫ್ ದಿ ಸಿಂಬಾಲಿಕ್ ಫಾರ್ಮ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ಅಂತ ಬರೆದು ಸಿಂಬಾಲಿಕ್ ಫಾರ್ಮ್ ಇದೆಯೋ ಬರೆಯೋದು. ಇನ್ನು ಏನು ಮಾಡೋದು, ಪರ್ಟಿಕ್ಯುಲರ್ ಆಗಿ ಪಿ ಟ್ರೂ ಇದೆಯೋ ಫಾಲ್ಸ್ ಇದೆಯೋ, ಕ್ಯೂ ಟ್ರೂ ಇದೆಯೋ ಫಾಲ್ಸ್ ಇದೆಯೋ ನೋಡೋದು. ಟ್ರೂತ್ ವ್ಯಾಲ್ಯೂ ಅಂತ ಬರುತ್ತೆ. ಟ್ರೂತ್ ವ್ಯಾಲ್ಯೂ ಅಂದರೆ ಗೊತ್ತಿರಬೇಕು. ಟ್ರೂತ್ ವ್ಯಾಲ್ಯೂ ಫಸ್ಟಿಗೆ ಇದನ್ನು ಸ್ವಲ್ಪ ಹೇಳ್ತೀನಿ ನಾನು, ಎಕ್ಸ್ಪ್ಲೇನ್ ಮಾಡಿ. ದೇರ್ ಆರ್ 2 ಟ್ರೂತ್ ವ್ಯಾಲ್ಯೂಸ್, ಒನ್ ಇಸ್ ಟ್ರೂ, ಅನದರ್ ಒನ್ ಇಸ್ ಎಫ್. 2 ಟ್ರೂತ್ ವ್ಯಾಲ್ಯೂಸ್ ಬರುತ್ತೆ, ಒಂದು ಟ್ರೂ ಅಂತ, ಮತ್ತೊಂದು ಫಾಲ್ಸ್ ಅಂತ. ಓಕೆ, ಕೊಟ್ಟಂಥ ಸ್ಟೇಟ್ಮೆಂಟು ಟ್ರೂ ಇದ್ದರೆ ಅದನ್ನು ಸಿಂಬಾಲಿಕಲಿ ಹೆಂಗೆ ಬರಿತೀವಿ ನಾವು, ಕ್ಯಾಪಿಟಲ್ ಟಿ ಅಂತ ಬರಿತೀವಿ. ಕ್ಯಾಪಿಟಲ್ ಟಿ ಅಂದ್ರೆ ಏನು, ಟ್ರೂ. ಕೊಟ್ಟಂಥ ಸ್ಟೇಟ್ಮೆಂಟ್ ಟ್ರೂ ಇದೆ ಅಂದಂಗೆ. ಅದೇ ಕೊಟ್ಟಂಥ ಸ್ಟೇಟ್ಮೆಂಟು ಫಾಲ್ಸ್ ಇದ್ದರೆ, ತಪ್ಪಿದ್ರೆ ಅದನ್ನು ಫಾಲ್ಸ್ ಅಂತ ಅಂದರೆ ಕ್ಯಾಪಿಟಲ್ ಎಫ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಕ್ಯಾಪಿಟಲ್ ಟಿ ಅಂದ್ರೆ ಏನು, ಟ್ರೂ. ಕ್ಯಾಪಿಟಲ್ ಎಫ್ ಅಂದ್ರೆ ಏನು, ಫಾಲ್ಸ್. ಅಷ್ಟೇ. ಓಕೆ, ದೇರ್ ಆರ್ 2 ಟ್ರೂತ್ ವ್ಯಾಲ್ಯೂಸ್, 2 ಟ್ರೂತ್ ವ್ಯಾಲ್ಯೂಸ್. ಯಾವುದ್ಯಾವುದು, ಟ್ರೂ ಮತ್ತು ಫಾಲ್ಸ್. ಟ್ರೂ ಅನ್ನು ಸಿಂಬಾಲಿಕಲಿ ಕ್ಯಾಪಿಟಲ್ ಟಿ ಅಂತಾನು, ಫಾಲ್ಸ್ ಅನ್ನು ಸಿಂಬಾಲಿಕಲಿ ಕ್ಯಾಪಿಟಲ್ ಎಫ್ ಅಂತಾನು ತೋರಿಸ್ತಾನೆ. ಇನ್ನು ಹೋಗುವ, ಇನ್ನು ನೋಡಿ, ದಿ ಟ್ರೂತ್ ವ್ಯಾಲ್ಯೂಸ್ ಆಫ್ ಪಿ ಆ್ಯಂಡ್ ಕ್ಯೂ ಆರ್. ಪರ್ಟಿಕ್ಯುಲರ್ ಆಗಿ ಪಿ ಏನಿದೆ, ಟ್ರೂ ಇದೆಯೋ ಫಾಲ್ಸ್ ಇದೆಯೋ. ಪರ್ಟಿಕ್ಯುಲರ್ ಆಗಿ ಕ್ಯೂ ಟ್ರೂ ಇದೆಯೋ ಫಾಲ್ಸ್ ಇದೆಯೋ ನೋಡೋದು. ಪೈಲಿಗೆ ಪಿ ಬರೋಣ.
ದಿ ಟ್ರೂತ್ ವ್ಯಾಲ್ಯೂಸ್ ಆಫ್ ಬರೆಯೋದು ತುಂಬ ಇಂಪಾರ್ಟೆಂಟ್, ಬರೀಲೇಬೇಕು, ಹೀಗೆ ಮಾರ್ಕ್ ಬೇಕಾದರೆ ಬರೆಯಬೇಕು, ಡಿಸಿಪ್ಲಿನ್ ಇರಬೇಕು. ಪಿ ಇದೆ ನೋಡಿ, ಪಿ ಏನಿದೆ, ಪಿ ಟ್ರೂ ಇದೆಯೋ ಫಾಲ್ಸ್ ಇದೆ ನೋಡಿ, ಪಿ ಇಲ್ಲಿದೆ ನೋಡಿ, ಪಿ ಏನಿದೆ 3 ಇಸ್ ಅ ಪ್ರೈಮ್ ನಂಬರ್. ಹೋ 2 3 5 7 11 ದೀಸ್ ಆರ್ ದಿ ಓಕೆ ಆ್ಯಂಡ್ ಸೋ ಆನ್, ದೀಸ್ ಆರ್ ದಿ ವಾಟ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ ಇದೆಯಲ್ಲ 3, ಹೌದು ಇದೆ ಅಂದರೆ ಟ್ರೂ ಆಯಿತು. ಟ್ರೂನ ಹೆಂಗೆ ಬರಿತೀವಿ ನಾವು, ಟಿ ಅಂತ ಬರಿತೀವಿ. ಪಿ ಏನಾಯಿತು ಸ್ನೇಹಿತರೆ, ಟ್ರೂ ಆಯಿತು. ಇನ್ನು ಕ್ಯೂಗೆ ಬರೋಣ. ಕ್ಯೂ ಏನಿದೆ ನೋಡಿ, 4 ಈಸ್ ಅ ರ್ಯಾಷನಲ್ ನಂಬರ್. 4 ಈಸ್ ಅ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಹೆಂಗೆ ಬರಿತೀವಿ ನಾವು, ಪಿ ಬೈ ಕ್ಯೂ ಫಾರ್ಮಲ್ಲಿ ಬರಿತೀವಿ, ಕರೆಕ್ಟಾ. ಪಿ ಅಂದರೆ ಅಂಶ ಮತ್ತು ಛೇದ ಬರಬೇಕು. ಅಂಶದಲ್ಲಿ 4 ಇದೆ, ಛೇದದಲ್ಲಿ ಏನೂ ಇಲ್ಲ ಅಂದರೆ ಅಷ್ಟಿರುತ್ತೆ, 1 ಇರುತ್ತೆ. ಹಾಗಾದರೆ 4 ಇದೇನು ರ್ಯಾಷನಲ್ ನಂಬರ್ ಆಯ್ತಲ್ಲ. ಸೊ ಕ್ಯೂ ಅಂದ್ರೆ ಏನು, 4 ಈಸ್ ಅ ರ್ಯಾಷನಲ್ ನಂಬರ್. ಹೌದಾ, ಹೌದು, ಟ್ರೂನೇ ಆಯಿತು. 4 ಈಸ್ ಅ ರ್ಯಾಷನಲ್ ನಂಬರ್, ದಟ್ ಈಸ್ ದಿ ಟ್ರೂ ಸ್ಟೇಟ್ಮೆಂಟ್. ದಟ್ಸ್ ವೈ ವಿಚ್ ಈಸ್ ರಿಟರ್ನ್ ಆಸ್ ಟಿ. ಸರಿ ಇದೆಯಲ್ಲ, ಸರಿ ಇದ್ರೆ ಟ್ರೂ, ತಪ್ಪಿದ್ರೆ ಫಾಲ್ಸ್ ಅಂತ ಬರಿತಿದ್ವಿ. ಈ ಪಿನೂ ಏನಿದೆ ಟ್ರೂ ಇದೆ, ಕ್ಯೂನು ಏನಿದೆ ಟ್ರೂ ಇದೆ, ಕರೆಕ್ಟ್ ಅಲ್ವಾ, ರೆಸ್ಪೆಕ್ಟಿವ್ಲಿ ಅಂತ ಬರೀಬೇಕು. ಅಂದರೆ ಪಿ ಟ್ರೂ ಇದೆ, ಕ್ಯೂ ಏನಿದೆ ಇದು ಕೂಡ ಟ್ರೂ ಇದೆ. ಇನ್ನು ಈ ಸ್ಟೇಟ್ಮೆಂಟ್ದು ಟ್ರೂತ್ ವ್ಯಾಲ್ಯೂ ಬರೆಯೋದಿದೆ. ಪರ್ಟಿಕ್ಯುಲರ್ ಆಗಿ ಪಿ ಮತ್ತು ಕ್ಯೂ ತೆಗೆದ್ವಿ, ಇನ್ನು ಪರ್ಟಿಕ್ಯುಲರ್ ಆಗಿ ಹೋಗುವ. ಸ್ವಲ್ಪ ಅರೇಂಜ್ ಮಾಡ್ತೀನಿ, ವೇಟ್ ಅ ಮೊಮೆಂಟ್. ರೈಟ್, ಇನ್ನು ನೋಡಿ ಸ್ನೇಹಿತರೆ, ಇನ್ನು ನೋಡಿ, ದಿ ಗಿವನ್ ಸ್ಟೇಟ್ಮೆಂಟ್ ಇನ್ ಸಿಂಬಾಲಿಕ್ ಫಾರ್ಮ್, ದಿ ಸಿಂಬಾಲಿಕ್ ಫಾರ್ಮ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ಬರ್ದಿದ್ದೀರಾ. ಇನ್ನು ದಿ ಟ್ರೂತ್ ವ್ಯಾಲ್ಯೂ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಅಂದರೆ ಕೊಟ್ಟಂಥ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಟ್ರೂ ಇದೆಯೋ ಫಾಲ್ಸ್ ಇದೆಯೋ ಅಂತ ನೋಡೋದು. ಓಕೆ ರೈಟ್, ಮೊದಲಿಗೆ ಎಲ್ಲಿ ಬರೋದು, ಇಲ್ಲೇನು ಸಿಂಬಾಲಿಕ್ ಫಾರ್ಮ್ ಇರುತ್ತಲ್ಲ, ಇಲ್ಲಿ ಬನ್ನಿ ಗೊತ್ತಾಗುತ್ತೆ. ಸಿಂಬಾಲಿಕ್ ಫಾರ್ಮ್ ಎದುರದಿದು ಕೊಟ್ಟಂಥ ಸ್ಟೇಟ್ಮೆಂಟ್ ಇಲ್ಲೇ ಬರೋದು. ಪಿ ಏನಿದೆ ಸ್ನೇಹಿತರೆ, ಟ್ರೂ ಇದೆ. ಪಿ ಏನಿದೆ, ಟ್ರೂ ಇದೆ, ಟ್ರೂ ಬರೆದ್ವಿ. ಕ್ಯೂ ಏನಿದೆ ಸ್ನೇಹಿತರೆ, ಕ್ಯೂ ಕೂಡ ಟ್ರೂ ಇದೆ, ಟ್ರೂ ಬರೆದ್ವಿ. ಸೊ ಇಲ್ಲಿ ಯಾವ ಸಿಂಬಲ್ ಇದೆ, ಆ್ಯಂಡ್ ಇದೆ, ಕಂಜಂಕ್ಷನ್ ಇದೆಯಲ್ಲ, ಕಂಜಂಕ್ಷನ್ ಬರೆದ್ವಿ. ಟ್ರೂ ಏನು ಇದು ಈ ಕಂಜಂಕ್ಷನ್ ಅಂದರೆ ಈ ಆ್ಯಂಡ್ ಏನು ಹೇಳುತ್ತೆ ಸ್ನೇಹಿತರೆ, ಸ್ವಲ್ಪ ಹಿಂದಿನ ಭಾಗಕ್ಕೆ ಹೋಗುವ. ಇಲ್ಲೇ ನೋಡಿದ್ವಿ ನೋಡಿ, ಕಂಜಂಕ್ಷನ್ ಅಂದರೆ ಈ ರೀತಿ ಹೇಳಿದ್ರೆ ತಿಳಿಯುತ್ತೆ ನಿಮಗೆ. ಕಂಜಂಕ್ಷನ್ ಏನು ಹೇಳುತ್ತೆ, ಎರಡೂ ಟ್ರೂ ಇದ್ದರೆ ಮಾತ್ರ ಟ್ರೂ, ಅದರ್ವೈಸ್ ಫಾಲ್ಸ್. ಅರ್ಥ ಆಗುತ್ತಾ. ಅದೇ ರೀತಿ ಇಲ್ಲೇನಿದೆ, ಎರಡು, ಟ್ರೈ ಮಾಡಿ. ಎರಡು ಏನಿದೆ ಇಲ್ಲಿ, ಎರಡು ಕೂಡ ಏನಿದೆ, ಟ್ರೂನೇ ಇದೆ. ಕಂಜಂಕ್ಷನ್ ಅಂದರೆ ಆ್ಯಂಡಲ್ಲಿ ಆ್ಯಂಡ್ ಕನೆಕ್ಟಿವ್ ಇದ್ದರೆ ಎರಡೂ ಟ್ರೂ ಇದ್ದರೆ ಅವಾಗ ಏನಾಗುತ್ತೆ, ಟ್ರೂ ಆಗುತ್ತೆ, ಅದರ್ವೈಸ್ ಫಾಲ್ಸ್. ಇದರಲ್ಲಿ ಯಾವುದೇ ಒಂದು ಎಫ್ ಇದ್ದು ಅಥವಾ ಎರಡೂ ಎಫ್ ಇದ್ದರೆ ಎಫ್ ಆಗ್ತಿತ್ತು, ರೈಟ್. ಕಂಜಂಕ್ಷನ್ ಹೇಳುತ್ತೆ ಎರಡೂ ಟ್ರೂ ಇದ್ದರೆ ಸ್ಟೇಟ್ಮೆಂಟ್ ಏನಾಯಿತು ಸ್ನೇಹಿತರೆ, ಟ್ರೂ. ದಟ್ ಈಸ್ ದಿ 2 ಮಾರ್ಕ್ಸ್ ಕ್ವಶನ್, ಕಂಪಲ್ಸರಿ, ಮೇ ಬಿ ಬರುತ್ತೆ, ರೈಟ್. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ತಿಳಿಲಿಲ್ಲ ಅಂದರೆ ನೆಕ್ಸ್ಟ್ ಎಕ್ಸಾಂಪಲ್ ಇದ್ದೇ ಇದೆಯಲ್ಲ, ನಾನಿರೋದೇ ನಿಮಗೆ ಪರ್ಫೆಕ್ಟ್ ಮಾಡೋಕ್ಕೆ, ಏನು ವಿಚಾರ ಮಾಡಬೇಡಿ. ಪ್ರೈಮ್ ನಂಬರ್ ಅಂದರೆ ಏನು ಸ್ನೇಹಿತರೆ, ಪ್ರೈಮ್ ನಂಬರ್ ಅಂದರೆ ಯಾವುದೇ ಒಂದು ಸಂಖ್ಯೆ, ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ ಓನ್ಲಿ 1 ಆರ್ ಇಟ್ ಸೆಲ್ಫ್. ಯಾವ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಅಷ್ಟೇ ಭಾಗ ಹೋಗುತ್ತೋ ಅಂಥ ಸಂಖ್ಯೆಯನ್ನು ನಾವೇನಂತೀವಿ, ಪ್ರೈಮ್ ನಂಬರ್ ಅಂತ ಅಂತೀವಿ. ಅ ನಂಬರ್ ವಿಚ್ ಈಸ್ ಓನ್ಲಿ ಡಿವಿಸಿಬಲ್ ಬೈ 1 ಆರ್ ಇಟ್ ಸೆಲ್ಫ್, ಇಟ್ ಇಸ್ ಕಾಲ್ಡ್ ಅ ಪ್ರೈಮ್ ನಂಬರ್. ಓಕೆ, ಸೊ ನೆಕ್ಸ್ಟ್ ನೋಡುವ, ಎರಡನೇದಕ್ಕೆ ಬರಪ್ಪ. ಮೊದಲಿಗೆ ಏನು ಬರೋದು, ಸಿಂಬಾಲಿಕ್ ಫಾರ್ಮ್ ಎಲ್ಲರಿಗೂ ಬರುತ್ತೆ. ಸಿಂಬಾಲಿಕ್ ಫಾರ್ಮ್ ಬರೆದ್ರೆ 1 ಮಾರ್ಕ್ ಸಿಗುತ್ತೆ, ಟೋಟಲ್ ದ ಟ್ರೂತ್ ವ್ಯಾಲ್ಯೂ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಟೋಟಲ್ 2 ಮಾರ್ಕಿನ ಕ್ವಶನ್ ಇದು. ಓಕೆ, ಸ್ವಲ್ಪ ಇದನ್ನು ಕೂಡ ಅರೇಂಜ್ ಮಾಡುವ. ರೈಟ್, ಏನಿಲ್ಲ, ಎಲ್ಲ ವಿಡಿಯೋಸ್ ನೋಡಿ, ರೈಟ್. ಮಾರ್ಕ್ಸ್ ಈ ಮಹಾರಾಷ್ಟ್ರ ಸ್ಟೇಟ್ ಅಥವಾ ಕರ್ನಾಟಕ ಸ್ಟೇಟ್ ಬೇಕಾದಲ್ಲಿ ಇರಲಿ, ಕನ್ಸೆಪ್ಟ್ ಎಲ್ಲರಿಗೂ ಒಂದೇ ಇರುತ್ತೆ, ಚೇಂಜ್ ಏನಾಗೋದಿಲ್ಲ, ರೈಟ್. ಎಲ್ಲರಿಗೂ ಯೂಸ್ ಆಗಲಿ ಅಂತಲೇ ಈ ವಿಡಿಯೋಸ್ ಮಾಡ್ತಾ ಇರೋದು. ಓಕೆ, ಇನ್ನು ಎರಡನೇ ಎಕ್ಸಾಂಪಲ್ಗೆ ಬರುವ. ಮೊದಲಿಗೆ ಏನು ಹುಡುಕಾಡೋದು, ಕನೆಕ್ಟಿವ್ ಯಾವುದಿದೆ ಇಲ್ಲಿ, ಆರ್ ಇದೆ. ಓಕೆ, ಆರ್ ಮುಂದಿಂದೇನು, ಪಿ ಅಂತಾನು ನೋಡಿ. ಆಲ್ ಫ್ಲವರ್ಸ್ ಆರ್ ರೆಡ್, ಆಲ್ ಫ್ಲವರ್ಸ್ ಆರ್ ರೆಡ್ ಅನ್ನು ಪಿ ಅಂತಾನು, ಆಲ್ ಕೌಸ್ ಆರ್ ಬ್ಲ್ಯಾಕ್ ಅದನ್ನು ಕ್ಯೂ ಅಂತಾನು ಬರ್ಕೊಳ್ಳೋದು. ಬರ್ಕೊಂಡ್ರ ನೆಕ್ಸ್ಟ್ ಏನು, ಸಿಂಬಾಲಿಕ್ ಫಾರ್ಮ್. ಸಿಂಬಾಲಿಕ್ ಫಾರ್ಮ್ ಬರಿತೀರಿ. ಆಲ್ ಫ್ಲವರ್ಸ್ ಆರ್ ರೆಡ್ ಅಂದ್ರೆ ಏನು, ಪಿ. ಆರ್ ಅಂದರೆ ಲೈಕ್ ವಿ ಫಾರ್ಮ್, ಸಿಂಬಾಲಿಕ್ ಫಾರ್ಮ್ ಗೊತ್ತು. ಆಲ್ ಕೌಸ್ ಆರ್ ಬ್ಲ್ಯಾಕ್, ದಟ್ ಈಸ್ ಕ್ಯೂ ಬರ್ದಿದ್ದಾರೆ ನೋಡಿ. ಆಲ್ ಕೌಸ್ ಆರ್ ಬ್ಲ್ಯಾಕ್ ಅಂದರೆ ಕ್ಯೂ, ಆಲ್ ಫ್ಲವರ್ಸ್ ಆರ್ ರೆಡ್ ಅಂದರೆ ಪಿ, ಆರ್ ಇದೆಯಲ್ಲ ಮಧ್ಯದಲ್ಲಿ, ಸೊ ಕನೆಕ್ಟಿವ್ ಆದದ್ದು ಡಿಸ್ಜಂಕ್ಷನ್. ಓಕೆ,
ಅಂದರೆ ಆರ್. ಇದೇನಾಯಿತು, ಸಿಂಬಾಲಿಕ್ ಫಾರ್ಮ್ ಆಯಿತು. ನೋಡಿರಿ ಎಷ್ಟು ಸಿಂಪಲ್ ಆಗಿ ಬರಿತೀನಿ ನಾನು. ಸಿಂಬಾಲಿಕ್ ಫಾರ್ಮ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್, ಸುಮ್ಮನೆ ಬರೆಯೋದಲ್ಲ. ನಿಮಗೆ ಮಾರ್ಕ್ ಬೇಕಾಗಿತ್ತು ಅಂದರೆ ನಾನು ಹೆಂಗೆ ಹೇಳ್ತಾ ಇದ್ದೇನೋ ಹಾಗೆ ಬರಿಬೇಕು, ಅಥವಾ ಹೆಂಗೆ ಕೊಟ್ಟಿದ್ದಾನೋ ಹಂಗರೆ ಬರಿಬೇಕು. ದಿ ಸಿಂಬಾಲಿಕ್ ಫಾರ್ಮ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ಅಂದು ಇಲ್ಲಿ ಬರೆದಿದೆ ನೋಡಿ. ಮೊದಲಿಗೆ ಇದು ಬರ್ಕೊಳ್ಳೋದು, ಆಮೇಲೆ ಪರ್ಟಿಕ್ಯುಲರ್ಗೆ ಹೋಗೋದು. ಪಿ ಟ್ರೂ ಇದೆಯಾ ಫಾಲ್ಸ್ ಇದೆಯಾ, ಕ್ಯೂ ಟ್ರೂ ಇದೆಯಾ ಫಾಲ್ಸ್ ಇದೆಯಾ ಅಂತ ಹೋಗೋದು. ಓಕೆ, ನೋಡೋಣ. ದಿ ಟ್ರೂತ್ ವ್ಯಾಲ್ಯೂಸ್ ಆಫ್ ಪಿ ಬರೋಣ. ಆಲ್ ಫ್ಲವರ್ಸ್ ಆರ್ ರೆಡ್. ಈ ಜಗತ್ತಲ್ಲಿರೋ ಏನು ಹೂಗಳಿದೆಯೋ ಎಲ್ಲ ರೆಡ್ಡಲ್ಲಿ ಇದೆಯಾ? ಇಲ್ಲ. ಏನಾಯಿತು ಸ್ಟೇಟ್ಮೆಂಟು? ಫಾಲ್ಸ್ ಆಯಿತು. ಫಾಲ್ಸ್. ಪಿ ಏನಾಯಿತು? ಫಾಲ್ಸ್ ಆಯಿತು. ಇನ್ನು ಕ್ಯೂಗೆ ಬರೋಣ. ಕ್ಯೂ ಆಲ್ ಕೌಸ್ ಆರ್ ಬ್ಲ್ಯಾಕ್. ಇಲ್ಲಿ ಏನೋ ನಮ್ಮ ಜಗತ್ತಲ್ಲಿ ಏನು ನಮಗೆ ಆಕಳುಗಳು ಸಿಗುತ್ತೋ ಎಲ್ಲ ಬ್ಲ್ಯಾಕ್ ಕಲರಲ್ಲಿ ಇದೆಯಾ? ಇಲ್ಲ ಸ್ವಾಮಿ, ಬೇರೆ ಬೇರೆ ಕಲರಲ್ಲಿ ಇದೆ. ಅಂದರೆ ಬಿಳಿ ಕರಿ ಆ ಬಣ್ಣದಲ್ಲಿದ್ರು ಇದೆ ಅಲ್ವಾ? ಸೊ ಬ್ಲ್ಯಾಕಲ್ಲಿ ಇದೆಯಾ? ಇಲ್ಲ. ಇದು ಕೂಡ ಏನಾಯಿತು? ಫಾಲ್ಸ್ ಆಯಿತು. ನೋಡಿ ಎಷ್ಟು ಸಿಂಪಲ್ ಇದೆ, ರೈಟ್? ಪಿನೂ ಫಾಲ್ಸ್ ಆಯಿತು, ಕ್ಯೂನು ಫಾಲ್ಸ್ ಆಯಿತು. ಈ ರೀತಿ ಬರ್ಕೊಳ್ಳೋದು. ದಿ ಟ್ರೂತ್ ವ್ಯಾಲ್ಯೂಸ್ ಆಫ್ ಪಿ ಆ್ಯಂಡ್ ಕ್ಯೂ ಆರ್ ಎಫ್ ಆ್ಯಂಡ್ ಎಫ್. ಬರ್ಕೊಂಡ್ರ ರೆಸ್ಪೆಕ್ಟಿವ್ಲಿ ಅಂತ ಬರ್ಕೋತೀರ. ಇನ್ನು ಎಲ್ಲಿ ಬರೋದು? ಸಿಂಬಾಲಿಕ್ ಫಾರ್ಮ್ ಬರೋದು. ನಾನು ನಿಮಗೆ ಹೆಂಗೆ ಈಸಿ ಆಗುತ್ತೋ ಆ ಮೆಥಡಲ್ಲಿ ಮಾರ್ಕ್ ಹೆಂಗೆ ತಗೋಬೇಕಲ್ಲ ಆ ಫಾರ್ಮಲ್ಲಿ ಹೇಳ್ತಾ ಇದ್ದೀನಿ, ರೈಟ್? ಸಾರಿ, ಏನು ಬರಿತೀರಾ? ದಿ ಟ್ರೂತ್ ವ್ಯಾಲ್ಯೂ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ಅಂತ ಬರಿತೀರಾ. ಎಲ್ಲಿ ಬರೋದು? ಇಲ್ಲಿ ನೋಡಿ, ಇಲ್ಲಿ ಬಂದಿರ್ತೀರಾ. ಈಸ್ ಈಕ್ವಲ್ಸ್ ಟು ಇಲ್ಲಿ ಅವನು ಬರೆದಿದ್ದಾನೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪಿ ಏನಾಯಿತು? ಪಿ ಏನಾಯಿತು ಸ್ನೇಹಿತರೆ? ಫಾಲ್ಸ್ ಇದೆ. ಫಾಲ್ಸ್ ಅಂತ ಬರಿತೀರಾ. ಕನೆಕ್ಟಿವ್ ಯಾವುದಿದೆ? ಆರ್ ಇದೆ. ಓಕೆ, ಆರು ಬರಿತೀರಾ. ಕ್ಯೂ ಏನಿದೆ? ಕ್ಯೂ ಕೂಡ ಫಾಲ್ಸ್ ಇದೆ. ಅದು ಕೂಡ ಏನು ಬರಿತೀರಾ? ಫಾಲ್ಸ್ ಅಂತ ಬರಿತೀರಾ. ಡಿಸ್ಜಂಕ್ಷನ್ ಏನು ಹೇಳುತ್ತೆ? ಡಿಸ್ಜಂಕ್ಷನ್, ವಾಟ್ಸ್ ಇಸ್ ಡಿಸ್ಜಂಕ್ಷನ್? ಆರ್ ಏನು ಹೇಳುತ್ತೆ ಡಿಸ್ಜಂಕ್ಷನ್ನು? ಡಿಸ್ಜಂಕ್ಷನ್ ಎರಡೂ ಫಾಲ್ಸ್ ಇದ್ದರೆ ಅಷ್ಟೇ ಫಾಲ್ಸ್, ಅದರ್ವೈಸ್ ಟ್ರೂ. ಹಾಗಿದ್ರೆ ಏನಾಯ್ತು? ಇದು ಎರಡೂ ಫಾಲ್ಸ್ ಇದ್ದರೆ ಡಿಸ್ಜಂಕ್ಷನ್ ಫಾಲ್ಸ್ ಅಂತ ಹೇಳುತ್ತೆ. ಅದೇ ಬರೀತೆ ನೋಡಿ. ದಿ ಟ್ರೂತ್ ವ್ಯಾಲ್ಯೂ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಇಸ್ ವಾಟ್? ಫಾಲ್ಸ್. ಹೆಂಗಂತ ಗೊತ್ತಾಯ್ತಲ್ಲ? ಡಿಸ್ಜಂಕ್ಷನ್ ಸೇಸ್ ಆರ್ ಕನೆಕ್ಟಿವ್ ಆರ್ ಸೇಸ್ ವಾಟ್? ಇಫ್ ಬೋತ್ ಸ್ಟೇಟ್ಮೆಂಟ್ ಆರ್ ಫಾಲ್ಸ್ ದೆನ್ ಓನ್ಲಿ ಫಾಲ್ಸ್, ಅದರ್ವೈಸ್ ಟ್ರೂ. ಇಲ್ಲಾಂದರೆ ಟ್ರೂ ಆಗ್ತಿತ್ತು. ಓಕೆ, ಗಾಟ್ ಇಟ್, ರೈಟ್? ಇನ್ನು ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮೂರನೇ ಕ್ವಶನ್. ಸಿಂಪಲ್ ಆಗಿ ಹೇಳ್ತೀನಿ, ಭಾಳ ತ್ರಾಸ್ ಮಾಡ್ಕೊಳ್ಳೋದಿಲ್ಲ, ನೀವು ನೋಡ್ತಾ ಸಾಗಿ. ಓಕೆ, ರೈಟ್. ರೈಟ್, ಪೈಲಿಗೆ ಏನು ಹುಡ್ಕೊಳ್ಳೋದು? ಕನೆಕ್ಟಿವ್ ಎಲ್ಲಿದೆ? ಇಫ್ ದೆನ್. ಇದನ್ನು ಸ್ವಲ್ಪ ಲಕ್ಷ್ಯ ಇರಲಿ. ಇಫ್ ದೆನ್, ಇಫ್ದ ಮುಂದಿಂದು ಪಿ, ದೆನ್ನದ ಮುಂದಿಂದು ಕ್ಯೂ ಅಂತ ತಗೊಳ್ಳೋದು. ಬರ್ತದೆ ನೋಡಿ. ಮುಂಬೈ, ಇಫ್ದ ಮುಂದಿಂದ ಏನು? ಮುಂಬೈ ಇಸ್ ಇನ್ ಮಹಾರಾಷ್ಟ್ರ, ಪಿ ಅಂತ ಬರ್ಕೊಂಡಿದ್ದಾನೆ. ದೆನ್ನದ ನೆಕ್ಸ್ಟ್ ಪಾರ್ಟ್ ಏನಿರುತ್ತಲ್ಲ ಅದೇನದು? ಕ್ಯೂ ಅಂತ ಬರೆದಿದ್ದಾನೆ. ಅಂದರೆ ಡೆಲ್ಲಿ ಈಸ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಬರ್ಕೊಂಡ್ರಿ. ಈ ಸಿಂಬಾಲಿಕ್ ಫಾರ್ಮ್ ಏನಾಯಿತು? ಇಫ್ ದೆನ್ ಬಂದರೆ ಏನು? ಇಂಪ್ಲಿಕೇಶನ್ ಬರುತ್ತೆ. ಇಂಪ್ಲಿಕೇಶನ್. ಓಕೆ, ಇಫ್ದ ಮುಂದಿಂದು ಮುಂಬೈ ಇಸ್ ಇನ್ ಮಹಾರಾಷ್ಟ್ರ, ದಟ್ ಈಸ್ ಪಿ. ದೆನ್ ಅಂದರೆ ಇಫ್ ದೆನ್ ಅಂದರೆ ಈ ಸಿಂಬಾಲಿಕ್ ಫಾರ್ಮ್. ಓಕೆ, ಗೊತ್ತಾಗುತ್ತೆ. ಇನ್ನು ಡೆಲ್ಲಿ ಈಸ್ ಕ್ಯಾಪಿಟಲ್ ಆಫ್ ಇಂಡಿಯಾ, ದಟ್ ಈಸ್ ಕ್ಯೂ. ಸಿಂಬಾಲಿಕ್ ಫಾರ್ಮ್ ಇಸ್ ವಾಟ್? ಪಿ ಇಂಪ್ಲೈಸ್ ಕ್ಯೂ, ರೈಟಾ? ಓಕೆ, ಇನ್ನು ಇದಾದ ಬಳಿಕ ಇದನ್ನು ಬರ್ಕೊಳ್ಳಿ. ಇದನ್ನು ನೆಕ್ಸ್ಟಲ್ಲಿ ಇಡಿ. ಇನ್ನು ಪರ್ಟಿಕ್ಯುಲರ್ ಹೋಗೋದು. ಪಿ ಟ್ರೂ ಇದೆಯೋ ಫಾಲ್ಸ್ ಇದೆಯೋ, ಕ್ಯೂ ಟ್ರೂ ಇದೆಯೋ ಫಾಲ್ಸ್ ಇದೆಯೋ ಅಂತ ಹೋಗೋದು. ಓಕೆ, ಪಿಗೆ ನೋಡೋಣ. ದಿ ಟ್ರೂತ್ ವ್ಯಾಲ್ಯೂಸ್ ಆಫ್ ಪಿ ಏನಿದೆ ನೋಡಿ? ಮುಂಬೈ ಇಸ್ ಇನ್ ಮಹಾರಾಷ್ಟ್ರ. ಹೌದು, ಮುಂಬೈ ಮಹಾರಾಷ್ಟ್ರದಲ್ಲಿ ಇದೆ, ಟ್ರೂ ಆಯಿತು. ನೆಕ್ಸ್ಟ್ ಕ್ಯೂ ಏನಿದೆ? ಕ್ಯೂ ಡೆಲ್ಲಿ ಈಸ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಹೌದು, ಡೆಲ್ಲಿ ಇದೇನಿದೆ ನಮ್ಮ ಭಾರತ ದೇಶದ ರಾಜಧಾನಿ ಇದೆ. ಹೌದು, ಇದು ಕೂಡ ಟ್ರೂ ಆಯಿತು, ರೆಸ್ಪೆಕ್ಟಿವ್ಲಿ ಅಂತ ಬರೆದ್ರಿ. ಇನ್ನು ಸಿಂಬಾಲಿಕ್ ಫಾರ್ಮಿಗೆ ಹೋಗೋದು. ಏನು ಬರೀತೀರಾ? ಇಲ್ಲಿ ಬರೀತೀರಾ ನೋಡ್ರಿ, ಇದೇ ಟೈಪ್. ದಿ ಟ್ರೂತ್ ವ್ಯಾಲ್ಯೂ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ಅಂತ ಬರೆಯೋದು. ದಿ ಟ್ರೂತ್ ವ್ಯಾಲ್ಯೂ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ಅಂತ ಬರೆದು ಬರಿತೀವಿ ನೋಡಿ. ದಿ ಟ್ರೂತ್ ವ್ಯಾಲ್ಯೂ ಆಫ್ ಗಿವನ್ ಸ್ಟೇಟ್ಮೆಂಟ್ ಈಸ್. ಓಕೆ, ಏನು ಬರಿತೀರಾ ನೋಡಿ? ಇದನ್ನು ಬರ್ಕೋತೀರಾ. ಪಿ ಇಂಪ್ಲೈಸ್ ಕ್ಯೂ. ಪಿ ಏನಿದೆ ಸ್ನೇಹಿತರೆ? ಟ್ರೂ ಇದೆ, ಟ್ರೂ. ಇಂಪ್ಲಿಕೇಶನ್ ಇದೆ, ಇಂಪ್ಲಿಕೇಶನ್. ಕ್ಯೂ ಏನಿದೆ ಸ್ನೇಹಿತರೆ? ಕ್ಯೂ ಏನಿದೆ? ಇದು ಕೂಡ ಟ್ರೂ ಇದೆ, ಟ್ರೂ. ಇಂಪ್ಲಿಕೇಶನ್ ಸೇಸ್ ವಾಟ್? ಇಂಪ್ಲಿಕೇಶನ್ ಸೇಸ್ ಪಿ ಮಸ್ಟ್ ಬಿ ಟ್ರೂ, ಕ್ಯೂ ಮಸ್ಟ್ ಬಿ ಫಾಲ್ಸ್. ಅಂದರೆ ಯಾವ ಕಡೆಯಿಂದ ಈ ಬಾಣಚಿಹ್ನೆ ಹೊಂಟಿರ್ತಲ್ಲ ಅದು ಟ್ರೂ ಇರಬೇಕು, ಯಾವ ಕಡೆ ಹೊಂಟಿರ್ತಲ್ಲ ಅದು ಫಾಲ್ಸ್ ಇರಬೇಕು. ಅಂದಾಗ ಮಾತ್ರ ಫಾಲ್ಸ್, ಅದರ್ವೈಸ್ ಟ್ರೂ. ನೋಡಿ, ಟಿ ಎಫ್ ಇದೆಯಾ? ಇದು ಇಲ್ಲ, ಟಿ ಇದೆ. ಟಿ ಎಫ್ ಇದ್ರೆ ಅಷ್ಟೇ ಎಫ್, ಅದರ್ವೈಸ್ ಟ್ರೂ. ಸೊ ಹಂಗಾದರೆ ಸ್ಟೇಟ್ಮೆಂಟ್ ಏನಾಯಿತು ಸ್ನೇಹಿತರೆ? ಇದು
ದಿ ಟ್ರೂತ್ ವ್ಯಾಲ್ಯೂ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ಏನಾಯಿತು ಟ್ರೂ ಆಯಿತು. ಈ ರೀತಿ ಮಾಡೋದು ಎಲ್ಲರಿಗೂ ತಿಳಿದಿರುತ್ತೆ. ಇಷ್ಟು ಬಂದರೆ 2 ಮಾರ್ಕ್ ಫಿಕ್ಸ್. ರೈಟ್. ನೆಕ್ಸ್ಟ್ ಈ ಕನ್ಸೆಪ್ಟ್ ನೋಡಿ, ಸಿಂಪಲ್ ಇದೆ. ಇದು ಕೂಡ ಕೇಳ್ತಾನೆ, ಇದು ಕೂಡ ಟ್ರೂತ್ ವ್ಯಾಲ್ಯೂನೇ ಫೌಂಡ್ ಔಟ್ ಮಾಡೋದಿದೆ. ಓಕೆ, 2 ಮಾರ್ಕಿಗೆ ಕೇಳೋ ಕ್ವಶನ್ಸ್ ಇದೆ, ತುಂಬ ಇಂಪಾರ್ಟೆಂಟು. ಸರಿ, ಎಷ್ಟು ಸಲ ಕೇಳಿದ್ದಾನೆ. ಓಕೆ, ಇಲ್ಲಿ ನೋಡಿ 2 ಮಾರ್ಕಿಗೆ ಕೇಳೋ ಕ್ವಶನ್ನು ಏನು ಕೇಳಿದಾನೆ ನೋಡಿ ಸ್ವಲ್ಪ. ಇಫ್ ಸ್ಟೇಟ್ಮೆಂಟ್ಸ್ ಪಿ ಕ್ಯೂ ಆರ್ ಟ್ರೂ. ಓಕೆ, ಪಿ ಮತ್ತು ಕ್ಯೂ ಸ್ಟೇಟ್ಮೆಂಟ್ಸ್ ಏನಿದೆ ಟ್ರೂ ಸ್ಟೇಟ್ಮೆಂಟ್ಸ್ ಇದೆ ಅಂತಾನೆ. ಓಕೆ, ಆರ್ ಆ್ಯಂಡ್ ಎಸ್ ಆರ್ ಫಾಲ್ಸ್. ಓಕೆ, ಆರ್ ಆ್ಯಂಡ್ ಎಸ್ ಆರ್ ಏನಿದೆ ಅಂತ ಹೇಳ್ತಾನೆ, ಫಾಲ್ಸ್ ಅಂತ ಹೇಳ್ತಾನೆ. ಓಕೆ, ಡಿಟರ್ಮೈನ್ ಟ್ರೂತ್ ವ್ಯಾಲ್ಯೂ. ಅದೇ ಟ್ರೂತ್ ವ್ಯಾಲ್ಯೂ ಅಂದ್ರೆ ಏನು, ಆನ್ಸರ್ ಟಿ ಅರೆ ಬರಬೇಕು, ಇಲ್ಲ ಎಫ್ ಅರೆ ಬರಬೇಕು, 2 ಪೈಕಿ 1. ಟ್ರೂತ್ ವ್ಯಾಲ್ಯೂಸ್ 2 ಇದೆ, ಟ್ರೂ ಮತ್ತು ಫಾಲ್ಸ್. ಟ್ರೂ ಇದ್ರೆ ಟಿ ಬರುತ್ತೆ, ಫಾಲ್ಸ್ ಇದ್ರೆ ಕ್ಯಾಪಿಟಲ್ ಎಫ್ ಬರುತ್ತೆ. ಓಕೆ, ನೋಡೋಣ. ಒಂದೇದೇನು ತುಂಬ ಸಿಂಪಲ್ ಇರುತ್ತೆ ಸ್ನೇಹಿತರೆ, ನಾನೇ ಬಿಡಿಸ್ತಾ ಸಾಕ್ತೀನಿ. ನೆಗೇಷನ್ ಪಿ, ಕಂಜಂಕ್ಷನ್ ಕ್ಯೂ, ಡಿಸಂಕ್ಷನ್ ನೆಗೇಷನ್ ಆರ್ ಅಂತ ಇದೆ. ಓಕೆ, ನೆಗೇಷನ್ಗೆ ನೆಗೇಷನ್ ಬರ್ಕೋತೀನಿ. ಓಕೆ, ಪಿ ಮತ್ತು ಕ್ಯೂ ಏನಿದೆ ಟ್ರೂ ಇದೆ ಅಂತ ಹೇಳಿದ್ದಾನೆ. ಇಲ್ಲಿ ಬರ್ಕೊಂಡು ನೋಡಿ, ಪಿ ಪಿ ನೆಗೇಷನ್ಗೆ ನೆಗೇಷನ್ ಇಟ್ಟಿದ್ದೀನಿ. ಪಿ ಅಂದ್ರೆ ಏನು ಸ್ನೇಹಿತರೆ, ಪಿ ಅಂದ್ರೆ ಏನು ಟ್ರೂ, ಪಿ ಜಾಗದಲ್ಲಿ ಟ್ರೂ ಬರಿತೀನಿ. ಈ ಕಂಜಂಕ್ಷನ್ಗೆ ಕಂಜಂಕ್ಷನ್ ಬರ್ಕೊಂಡೆ, ಬ್ರಾಕೆಟ್ಗೆ ಬ್ರಾಕೆಟ್ ಹಾಕ್ಕೊಂಡೆ, ಕ್ಯೂಗೆ ಕ್ಯೂ ಕೂಡ ಏನಿದೆ ಕ್ಯೂ ಕೂಡ ಟ್ರೂ ಇದೆ, ಟ್ರೂ ಬರ್ಕೊಂಡೆ. ಡಿಸಂಕ್ಷನ್ಗೆ ಡಿಸಂಕ್ಷನ್ ಬರ್ಕೊಂಡೆ, ನೆಗೇಷನ್ಗೆ ನೆಗೇಷನ್ನು ಬರ್ಕೊಂಡೆ. ಆರ್ ಆರ್ ಅಂದ್ರೆ ಏನು ಸ್ನೇಹಿತರೆ, ಆರ್ ಏನಿದೆ ಫಾಲ್ಸ್ ಸ್ಟೇಟ್ಮೆಂಟ್ ಇದೆ, ಫಾಲ್ಸ್. ಈ ರೀತಿ ಬರ್ಕೊಳ್ಳೋದು. ಓಕೆನಾ. ನೆಗೇಷನ್ ಟಿ, ನೆಗೇಷನ್ ಟಿ, ಟಿದು ಉಲ್ಟಾ ಅಂದ್ರೆ ಏನು ಫಾಲ್ಸ್ ಅಷ್ಟೇ. ಸತ್ಯದ ವಿರುದ್ಧವಾದದ್ದು ಅಂದ್ರೆ ವಿರುದ್ಧಾರ್ಥ ಶಬ್ದ ಬರ್ದಂಗೆ, ಸತ್ಯದ ವಿರುದ್ಧವಾದದ್ದೇನು ಫಾಲ್ಸ್, ಸುಳ್ಳು, ಅದೇ ಫಾಲ್ಸ್. ಕಂಜಂಕ್ಷನ್ಗೆ ಕಂಜಂಕ್ಷನ್ ಬರ್ಕೊಂಡೆ, ಟಿಗೆ ಟಿ ಬರ್ಕೊಂಡೆ, ಡಿಸಂಕ್ಷನ್ಗೆ ಡಿಸಂಕ್ಷನ್ ಬರ್ಕೊಂಡೆ. ಇಲ್ಲಿ ನೋಡಿ, ನೆಗೇಷನ್ ಎಫ್, ಸುಳ್ಳಿನ ವಿರುದ್ಧಾರ್ಥಕ ಶಬ್ದ ಏನು ಹಂಗಂದಂಗೆ, ಏನು ಟ್ರೂ. ರೈಟ್. ನೆಗೇಷನ್ ಎಫ್ ಅಂದ್ರೆ ಏನು ಟ್ರೂ ಆಯ್ತು. ಓಕೆನಾ, ಇಷ್ಟ ಆಯ್ತು. ಏನ ಎಫ್ಗೆ ಎಫ್ ಬರ್ಕೊಂಡೆ, ಕಂಜಂಕ್ಷನ್ ಕಂಜಂಕ್ಷನ್ ಬರ್ಕೊಂಡೆ. ಇಲ್ಲಿ ನೋಡಿ, ಟಿ ಡಿಸಂಕ್ಷನ್ ಟಿ ಇದೆ. ಡಿಸಂಕ್ಷನ್ ಏನು ಹೇಳುತ್ತೆ, ಡಿಸಂಕ್ಷನ್ ಹೇಳುತ್ತೆ 2 ಎಫ್ ಇದ್ರೆ ಅಷ್ಟೇ ಎಫ್, ಅದರ್ವೈಸ್ ಟ್ರೂ. 2 ಎಫ್ ಇದಾವಯೋ ಇಲ್ಲ, 2 ಎಫ್ ಇದ್ರೆ ಅಷ್ಟೇ ಎಫ್, ಅದರ್ವೈಸ್ ಟ್ರೂ. ಏನಾಯ್ತು, ಇದು ಟ್ರೂ ಆಯ್ತು. ಓಕೆನಾ. ಇನ್ನು ನೋಡಿ, ಇದರದ್ದು ರಿಸಲ್ಟ್ ಏನು ಬರ್ತಿಲ್ಲ, ಔಟ್ಪುಟ್ಟು ಕ್ಯಾಪಿಟಲ್ ಟಿ ಬಂತು. ಇನ್ನು ಕಂಜಂಕ್ಷನ್, ಕಂಜಂಕ್ಷನ್ ಏನು ಹೇಳುತ್ತೆ ಸ್ನೇಹಿತರೆ, 2 ಟ್ರೂ ಇದ್ರೆ ಅಷ್ಟೇ ಟ್ರೂ, ಇಲ್ಲ ಅಂದ್ರೆ ಫಾಲ್ಸ್. 2 ಟ್ರೂ ಇದೆಯಾ ಇಲ್ಲಿ, ಇಲ್ಲ, ಒಂದು ಫಾಲ್ಸ್ ಇದೆ, ಒಂದು ಟ್ರೂ ಇದೆ. ಕಂಜಂಕ್ಷನ್ ಏನು ಹೇಳುತ್ತೆ, 2 ಟ್ರೂ ಇದ್ರೆ ಅಷ್ಟೇ ಟ್ರೂ, ಅದರ್ವೈಸ್ ಫಾಲ್ಸ್. ಹಾಗಿತ್ತಂದ್ರೆ 2 ಟ್ರೂ ಇಲ್ಲ, ಇಲ್ಲಿ ಏನಾಯ್ತು, ಇದು ಫಾಲ್ಸ್ ಆಯ್ತು. ಹಾಗಾದ್ರೆ ನಿಮ್ಮದು ಟ್ರೂತ್ ವ್ಯಾಲ್ಯೂ ಏನು ಬಂತು ಸ್ನೇಹಿತರೆ, ಫಾಲ್ಸ್ ಅಂತ ಬಂತು. ಅರ್ಥ ಆಗತ್ತಾ. ಇನ್ನ ಇದನ್ನ ನೋಡ್ತಾ ಸಾಗಿ, ನಿಮಗೆ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ನಾನು ಮಾಡುವಂದ್ರೆ ಮಾಡ್ತೀನಿ ಇಲ್ಲಿ. ಓಕೆ, ನೋಟ್ ಮಾಡ್ಕೋತಿದ್ರೆ ಅಥವಾ ಸ್ಕ್ರೀನ್ ಶಾಟ್ ತಕ್ಕೋತಿದ್ರೆ ತಕ್ಕೊಂಡ್ಬಿಡಿ, ಸಿಂಪಲ್ ಇದೆ, ಏನೂ ಇಲ್ಲ. ರೈಟ್. ನಾನು ಆದಷ್ಟು ಪರ್ಫೆಕ್ಟ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಏನಾದರೂ ನಿಂತಿದ್ರೆ ಅಥವಾ ಡೌಟ್ ಏನಾದರೂ ಉಳಿದಿದ್ರೆ ನೀವು ಕೇಳಬಹುದು ಕಮೆಂಟ್ ಮುಖಾಂತರ. ಓಕೆ, ರೈಟ್. ರೈಟ್. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನಿಸ್ತಿತ್ತು ಅಂದರೆ ನಾನು ವಾಟ್ಸಪ್ಗೆ ಮೆಸೇಜ್ ಹಾಕಿ, ವಾಟ್ಸಪ್ ನಂಬರ್ ಕೊಡ್ತೀನಿ, ಏನೋ 7387239775. ದಿಸ್ ಇಸ್ ಮೈ ವಾಟ್ಸಪ್ ನಂಬರ್. ಓಕೆ, ಎನಿ ಟೈಮ್ ಕಾಂಟ್ಯಾಕ್ಟ್ ಮೀ. ನೀವು ಮೆಸೇಜ್ ಹಾಕಿ, ನಾನು ಯಾವಾಗ ನೋಡದೇ ಇದ್ದರೆ, ನಾನು ತತ್ಕ್ಷಣ ನೋಡದೇ ಇದ್ದರೆ ಯಾವಾಗ ನೋಡಿರ್ತೀನೋ ಅವಾಗ ರಿಪ್ಲೈ ಕೊಡ್ತೀನಿ. ಓಕೆನಾ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ಯಾವ್ದು ತೊಗೊಳ್ಳೋಣ, ನಿಮಗೆ ಟಫ್ ಅನಿಸ್ಬೋದು. 4ನೇ ಕ್ವಶನೇ ತೊಗೊಳ್ಳೋಣ. ಓಕೆ, 4ನೇ ಕ್ವಶನ್ ತೊಗೋತೀನಿ. ಏನಿದೆ ಸುಮ್ಮನೆ ಬರಿತಾ ಸಾಕ್ತೀನಿ ಇಲ್ಲಿ, ನಿಮಗೆಲ್ಲ ಗೊತ್ತಿದೆ ಈಗ. ರೈಟ್. ರೈಟ್. ಬ್ರಾಕೆಟ್ಗೆ ಬ್ರಾಕೆಟು, ಈ ನೆಗೇಷನ್ಗೆ ನೆಗೇಷನ್. ಪಿ ಅಂದ್ರೇನು ಟ್ರೂ, ಪಿ ಟ್ರೂ ಮತ್ತು ಕ್ಯೂನು ಟ್ರೂ ಇದೆ. ಓಕೆ, ಇಂಪ್ಲಿಕೇಶನ್ಗೆ ಇಂಪ್ಲಿಕೇಶನ್. ಕ್ಯೂ ಅಂದ್ರೂ ಟ್ರೂ ಇದೆ, ಟ್ರೂ. ಕಂಜಂಕ್ಷನ್ಗೆ ಕಂಜಂಕ್ಷನ್. ಆರ್ ಅಂದರೆ ಬ್ರಾಕೆಟ್ಗೆ ಬ್ರಾಕೆಟು, ಆರ್ ಅಂದರೆ ಫಾಲ್ಸ್, ಬೈ ಕಂಡೀಷ್ನಲ್ಗೆ ಬೈ ಕಂಡೀಷ್ನಲ್. ಎಸ್ ಅಂದ್ರೂ ಕೂಡ ಏನು ಫಾಲ್ಸೆ, ಎಫ್.
ರೀತಿ ಬರ್ಕೊಳ್ಳೋದು. ರೈಟ್, ಇನ್ನು ನೆಗೆಷನ್ ಟಿ ಅಂದರೆ ಎಫ್ ಆಯಿತು, ಇಂಪ್ಲಿಕೇಶನ್ ಟ್ರೂ. ಹಾಂ, ಎಫ್ ಬೈ ಕಂಡೀಷನಲ್ ಎಫ್. ಓಕೆ, ಎಫ್ ಬೈ ಕಂಡೀಷನಲ್ ಎಫ್ ಏನಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಎಫ್ ಬೈ ಕಂಡೀಷನಲ್ ಎಫ್. ಬೈ ಕಂಡೀಷನಲ್ ಏನು ಹೇಳುತ್ತೆ? ಬೈ ಕಂಡೀಷನಲ್ ಏನು ಹೇಳುತ್ತೆ? ಬೈ ಕಂಡೀಷನಲ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಅದಕ್ಕೆ ಆ ಚಾರ್ಟ್ ತುಂಬ ಇಂಪಾರ್ಟೆಂಟು. ಬೈ ಕಂಡೀಷನಲ್ ಸೇಸ್ ಇಫ್ ಬೋತ್ ಆರ್ ಸೇಮ್, ಫಾಲ್ಸ್ ಫಾಲ್ಸ್ ಆದರೂ ಇರಲಿ, ಟ್ರೂ ಟ್ರೂ ಆದರೂ ಇರಲಿ, ಸೇಮ್ ಇದೆಯಾ ಎರಡು ಅಂದಾಗ ಟ್ರೂ ಆಗುತ್ತೆ, ಟ್ರೂ ಅಂತ ಬರಿತೀನಿ. ಓಕೆನಾ? ನೋಡಿ ಎಷ್ಟು ಸಿಂಪಲ್ ಇದೆ. ಏನ ಇಂಪ್ಲಿಕೇಶನ್ ಹೇಳುತ್ತೆ ಸ್ನೇಹಿತರೆ, ಯಾವ ಕಡೆಯಿಂದ ಹೋಗ್ತಾ ಇರುತ್ತೋ ಅದು ಟ್ರೂ ಬೇಕು, ಯಾವ ಕಡೆ ಹೋಗ್ತಾ ಇರುತ್ತೋ ಅದು ಫಾಲ್ಸ್ ಬೇಕು. ಯಾವ ಕಡೆಯಿಂದ ಹೋಗ್ತಾ ಇದೆ ಅದು ಟ್ರೂ ಬೇಕು, ಅಂದರೆ ಇದು ಟ್ರೂ ಬೇಕಾಗಿತ್ತು. ಯಾವ ಕಡೆ ಹೋಗ್ತಾ ಇದೆ ಅದು ಫಾಲ್ಸ್ ಬೇಕಾಗಿತ್ತು ಅಂದಾಗ ಮಾತ್ರ ಇಂಪ್ಲಿಕೇಶನ್ ಏನು ಹೇಳುತ್ತೆ? ಫಾಲ್ಸ್ ಅಂತ ಹೇಳುತ್ತೆ, ಅದರ್ವೈಸ್ ಟ್ರೂ. ಹಾಗಾದರೆ ಇದೇನಾಯಿತು? ಟ್ರೂ. ಇದೇನಾಯಿತು? ಟ್ರೂ ಆಯಿತು. ಕಂಜಂಕ್ಷನ್ಗೆ ಕಂಜಂಕ್ಷನ್ನು, ಈ ಟೀಗೆ ಟಿ ಆಯಿತು. ಓಕೆ, ಇನ್ನು ಕಂಜಂಕ್ಷನ್, ವಾಟ್ ಸೇಸ್ ಕಂಜಂಕ್ಷನ್? ಕಂಜಂಕ್ಷನ್ ಹೇಳುತ್ತೆ ಎರಡೂ ಟ್ರೂ ಇದ್ದರೆ ಮಾತ್ರ ಟ್ರೂ, ಅದರ್ವೈಸ್ ಫಾಲ್ಸ್. ಎರಡು ಟ್ರೂ ಇದೆ, ಸೊ ಟ್ರೂ ಆಯಿತು. ಸೊ ಹಾಗಿತ್ತಂದರೆ ಏನು ಬರಿತೀವಿ ನಾವು ಇಲ್ಲಿ? ಬರಿಬೇಕು ಹ್ಯಾನ್ಸ್, ಬರೀತಿದೆ ನೋಡಿ, ಹ್ಯಾನ್ಸ್ ಟ್ರೂತ್ ವ್ಯಾಲ್ಯೂ ಇಸ್ ಟಿ. ನೋಡಿ ಸಿಂಪಲ್, ನಾನು ಏನು ಬಿಡಿಸಿದ್ದೀನೋ ಅದೇ ಇದೆ ಇಲ್ಲಿ, ಏನೂ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗಲಿ ಅಂತ ಇನ್ನೊಂದು ಬಿಡಿಸಿದೆ ಅಷ್ಟೇ. ಓಕೆ, ಇದು ಕೂಡ 2 ಮಾರ್ಕಿಂದ ಇಂಪಾರ್ಟೆಂಟ್ ಕ್ವಶನ್ನು ಕೇಳಬಹುದು. ಟ್ರೂತ್ ವ್ಯಾಲ್ಯೂಲಿ 1 ಆಯಿತು, 2 ಆಯಿತು. ಇನ್ನು ನೋಡಿ, ಇದು ಎಲ್ಲ ಕ್ವಶನ್ಸು ನೀವೇ ಮಾಡಿ. ಏನಿದೆ? ಕಂಪೌಂಡ್ ಸ್ಟೇಟ್ಮೆಂಟ್ಸನ್ನು ರೈಟ್ ದಿ ಫಾಲೋಯಿಂಗ್ ಕಂಪೌಂಡ್ ಸ್ಟೇಟ್ಮೆಂಟ್ ಸಿಂಬಾಲಿಕಲಿ ಬರೆಯೋದಿದೆ, ಸಿಂಬಾಲಿಕಲಿ ಬರೆದುಬಿಟ್ರೆ ಆಯಿತು. ರೈಟ್, ಇನ್ನು ತುಂಬ ಮೇಜರ್ ಆಗಿರೋ ಪಾರ್ಟು ಕೇಳಬಹುದು. 1 ಮಾರ್ಕಿಗೆ ಇಲ್ಲ 2 ಮಾರ್ಕಿಗೆ, 3 ಮಾರ್ಕಿಗೆ ಕೇಳೋ ಚಾನ್ಸಸ್ ಕೂಡ ಇದೆ. 3 ಮಾರ್ಕಿಗೆ ಕೇಳಲ್ಲ, ಆದ್ರೂ ಮ್ಯಾಕ್ಸಿಮಮ್ ಅಂದರೆ 2 ಮಾರ್ಕಿಗೆ ಕೇಳ್ತಾನೆ. ಓಕೆ, ತುಂಬ ಸಿಂಪಲ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀನಿ ಕನ್ಸೆಪ್ಟ್ ವೈಸ್. ಓಕೆ, ಇದಕ್ಕಿಂತ ಮುಂಚೆ ನನಗೆ ಏನು ಗೊತ್ತಿರಬೇಕು? ಕ್ವಾಂಟಿಫೈಯರ್ಸ್ ಅಂದರೆ ಗೊತ್ತಿರಬೇಕು. ಏನು? ಕ್ವಾಂಟಿಫೈಯರ್ಸ್. ದೇರ್ ಆರ್ 2 ಟೈಪ್ಸ್ ಆಫ್ ಕ್ವಾಂಟಿಫೈಯರ್ಸ್. ಅದರಲ್ಲಿ ಈ ಕ್ವಾಂಟಿಫೈಯರ್ಸಲ್ಲಿ 2 ನಮೂನ ಬರುತ್ತೆ, 2 ಟೈಪ್ಸ್ ಬರುತ್ತೆ. ಒಂದನೇದೇನೋ ಯೂನಿವರ್ಸಲ್ ಕ್ವಾಂಟಿಫೈಯರ್, ಎರಡನೇದೇನೋ ಎಕ್ಸಿಸ್ಟೆನ್ಸಿಯಲ್ ಕ್ವಾಂಟಿಫೈಯರ್. ಓಕೆ, ಯೂನಿವರ್ಸಲ್ ಕ್ವಾಂಟಿಫೈಯರ್ದು ಸಿಂಬಾಲಿಕ್ ಫಾರ್ಮು ಫಾರ್ ಆಲ್, ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ದು ಫಾರ್ಮ್ ಏನು? ದೇರ್ ಎಕ್ಸಿಸ್ಟ್. ಯೂನಿವರ್ಸಲ್ ಅಂದರೆ ಫಾರ್ ಆಲ್. ಓಕೆ, ಗೊತ್ತಿರಬೇಕು, ಫಾರ್ ಆಲ್. ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ ಅಂದರೆ ದೇರ್ ಎಕ್ಸಿಸ್ಟ್ ಸಿಂಬಾಲ್ ಗೊತ್ತಿರಲಿ, ಅಮೇ ಬರುತ್ತೆ ಇಲ್ಲಿ. ಫಾರ್ ಆಲು, ಎಕ್ಸಿಸ್ಟೆನ್ಷಿಯಲ್ ಇಲ್ಲಿ ಬಂದೆ ನೋಡಿ, ದೇರ್ ಎಕ್ಸಿಸ್ಟ್ ಸಿಂಬಾಲು, ಫಾರ್ ಆಲ್ ಸಿಂಬಾಲು, ದೇರ್ ಎಕ್ಸಿಸ್ಟ್ ಸಿಂಬಾಲ್, ಹೀಗೆ ಇರುತ್ತೆ. ಓಕೆ, ಕ್ವಾಂಟಿಫೈಯರ್ಸ್ ಏನು ಒಂದು ತಾಕತ್ತಿದೆಯೋ, ದಿ ಕ್ವಾಂಟಿಫೈಯರ್ಸ್ ಹ್ಯಾಸ್ ability to convert open statement into what statement? open sentence into a statement. ಈ ಕ್ವಾಂಟಿಫೈಯರ್ಸ್ ಏನು ತಾಕತ್ತಿದೆ? ಕ್ವಾಂಟಿಫೈಯರ್ಸ್ ಹ್ಯಾಸ್ ಅ ಅಬಿಲಿಟಿ ಟು ಕನ್ವರ್ಟ್ ಓಪನ್ ಸೆಂಟೆನ್ಸ್ ಇಂಟು ಸ್ಟೇಟ್ಮೆಂಟ್. ಓಪನ್ ಸೆಂಟೆನ್ಸ್ ನಮಗೆಲ್ಲ ಗೊತ್ತು, ಓಪನ್ ಸೆಂಟೆನ್ಸ್ ಯಾವತ್ತಿಗೂ ಕೂಡ ಏನಾಗೋದಿಲ್ಲ? ಸ್ಟೇಟ್ಮೆಂಟ್ ಆಗೋದಿಲ್ಲ. ಆದರೆ ಯಾವಾಗ ಕ್ವಾಂಟಿಫೈಯರ್ ಅದ್ರ ಜೊತೆ ಕೂಡುತ್ತೋ, ಓಪನ್ ಸೆಂಟೆನ್ಸ್ ಜೊತೆ ಕೂಡುತ್ತೋ, ಆವಾಗ ಈ ಓಪನ್ ಸೆಂಟೆನ್ಸಿಗೆ ಎಂಥ ಪವರ್ ಬರುತ್ತಂದರೆ ಸ್ಟೇಟ್ಮೆಂಟ್ ಆಗೋ ಪವರ್ ಬರುತ್ತೆ. ದಟ್ ಈಸ್ ದಿ ಕ್ವಾಂಟಿಫೈಯರ್, ಗೊತ್ತಿರಲಿ ನಿಮಗೆ. ಓಕೆ, ಓಪನ್ ಸೆಂಟೆನ್ಸ್ ಎಕ್ಸಾಂಪಲ್ ಹೇಳಿ ಅಂದರೆ ನೋಡ್ರಿ, x - 4 is a 3. ದಟ್ ಈಸ್ ದಿ ವಾಟ್? ಓಪನ್ ಸೆಂಟೆನ್ಸ್. x + 1 is greater than equals to 3. ಇಲ್ಲಿದೆ ನೋಡಿ, ಇವೆಲ್ಲ ಏನಿದೆ ನೋಡಿ ಈಕ್ವೇಷನ್ ಇರಲಿ, ನಾನ್ ಈಕ್ವೇಷನ್ ಇರಲಿ, ಬೇಕಾದೇ ಇರಲಿ. ರೈಟ್, ಇಂಥ ಒಂದು ಎಕ್ಸಾಂಪಲ್ ಏನಿದೆ? ಓಪನ್ ಸೆಂಟೆನ್ಸ್. ಇವುಗಳ ಜೊತೆ ಯಾವಾಗ ಈ ಕ್ವಾಂಟಿಫೈಯರ್ಸ್ ದೇರ್ ಎಕ್ಸಿಸ್ಟ್ ಇರಲಿ, ಫಾರ್ ಆಲ್ ಕೊಡಲಿ, ಆವಾಗ ಇದೇನಾಗುತ್ತೆ? ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಗೊತ್ತಿರಲಿ, ಇದು ಕ್ವಾಂಟಿಫೈಯರ್ ತಾಕತ್ತು ತಿಳ್ಕೊಳ್ಳಿ ಮೊದಲು. ಓಕೆ, ಇನ್ನು ಕನ್ಸೆಪ್ಟಿಗೆ ಬರ್ತೀನಿ. ಏನಿದು ಆ್ಯಕ್ಚುಲಿ ಕನ್ಸೆಪ್ಟ್ ಅಂದರೆ ಹೇಳ್ತೀನಿ ಸ್ನೇಹಿತರೆ, ವೇಟ್ ಆ್ಯಂಡ್ ವಾಚ್. ತುಂಬ ಚೆನ್ನಾಗಿ ಹೋಗ್ತಾ ಇದೆ, ನನಗೂ ಕೂಡ ಸ್ಯಾಟಿಸ್ಫೈ ಸಿಗ್ತಾ ಇದೆ ನಿಮ್ಗೆ ಹೇಳ್ತಾ. ರೈಟ್, ಓಕೆ, ರೈಟ್. ಇಲ್ಲಿ ನೋಡಿ, ಎಕ್ಸಾಂಪಲ್ ಮುಖಾಂತರನೇ ಈ ಯೂನಿವರ್ಸಲ್ ಕ್ವಾಂಟಿಫೈಯರ್, ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ ಬಗ್ಗೆ
ಅಂದರೆ ಅದರ ಸೀಕ್ರೆಟ್ ಬಗ್ಗೆ ರಿವೀಲ್ ಮಾಡ್ತಾ ಸಾಕ್ತೀನಿ. ಎ ಅಂದರೆ ಒಂದು ಸೆಟ್ ಕೊಟ್ಟಿದ್ದಾನೆ, ಎ ಅನ್ನೋದು ಒಂದು ಸೆಟ್. ಇದರ ಮುಖಾಂತರ ಎ ಒಂದು ಸೆಟ್ ಕೊಟ್ಟಿದ್ದಾನ. ಡಿಟರ್ಮೈನ್ ಟ್ರೂತ್ ವ್ಯಾಲ್ಯೂನೇ ಫೈಂಡ್ ಔಟ್ ಮಾಡೋದಿದೆ. ಟ್ರೂತ್ ವ್ಯಾಲ್ಯೂ ಇಟ್ ಮೇ ಬಿ ಟ್ರೂ, ಟ್ರೂ ಮೀನ್ಸ್ ಟಿ, ಆರ್ ಫಾಲ್ಸ್, ಫಾಲ್ಸ್ ಮೀನ್ಸ್ ಎಫ್. ರೈಟ್. ಓಕೆ, ಆನ್ಸರ್ ಟ್ರೂ ಅಲ್ಲಿ ಬರಬೇಕು, ಫಾಲ್ಸ್ ಅಲ್ಲಿ ಬರಬೇಕು ಲಾಸ್ಟಲ್ಲಿ. ರೈಟ್, ನೋಡುವ ಟ್ರೂ ಬರುತ್ತೋ ಫಾಲ್ಸ್ ಬರುತ್ತೋ. ಏನು ನೋಡಿದೆ ನೋಡಿ, ಈ ಕ್ವಾಂಟಿಫೈಯರ್ ಜೊತೆ ಈ ಸ್ಟೇಟ್ಮೆಂಟ್ಸ್ ಎಲ್ಲ ಇದ್ದರೆ ಇವಕ್ಕೇನಂತೀವಿ ನಾವು ಕ್ವಾಂಟಿಫೈಡ್ ಸ್ಟೇಟ್ಮೆಂಟ್ಸ್ ಅಂತ ಅಂತೀವಿ. ಏನಿದು ಕ್ವಾಂಟಿಫೈಡ್ ಸ್ಟೇಟ್ಮೆಂಟ್ಸ್ ಅಂತ ಅಂತೀವಿ. ಓಕೆ, ಗೊತ್ತಿರಲಿ ಅಂತ ಹೇಳಿದೆ ನಾನು. ಇಂಥ ಒಂದು ಸ್ಟೇಟ್ಮೆಂಟ್ಸ್ ಅನ್ನು ಏನಂತೀವಿ ನಾವು ಕ್ವಾಂಟಿಫೈಡ್ ಸ್ಟೇಟ್ಮೆಂಟ್ಸ್. ಯಾವಾಗ ಕ್ವಾಂಟಿಫೈರ್ಸ್ ಇದ್ದು ಮತ್ತು ಅದ್ರ ಜೊತೆ ಓಪನ್ ಸೆಂಟೆನ್ಸ್ ಇದ್ದರೆ ಅಂಥ ಒಂದು ಸ್ಟೇಟ್ಮೆಂಟ್ಸನ್ನು ಕ್ವಾಂಟಿಫೈಡ್ ಸ್ಟೇಟ್ಮೆಂಟ್ಸ್ ಅಂತ ಅಂತೀವಿ. ಬೇಡಿ. ದೇರ್ ಎಕ್ಸಿಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ಎ. x belongs to a is nothing but x belongs to a ಅಂದ್ರೆ ಏನು, x is an element a ಅಂದ್ರೆ a ದ ಎಲಿಮೆಂಟ್ ಯಾವಿದೆ, x may be 1, x ಅಂದ್ರೆ 1 ಇರಬಹುದು, x ಅಂದ್ರೆ 2 ಇರಬಹುದು, 3 ಇರಬಹುದು, 4 ಇರಬಹುದು, 5 ಇರಬಹುದು, 6 ಇರಬಹುದು, 7 ಇರಬಹುದು. x is an element of a, that is the meaning of x belongs to a. Right? x ಇದು 1 2 3 4 5 6 7 ಬೇಕಾದಿರಬಹುದು ಒಂದಾಗಿ. ಓಕೆ, x belongs to a. ಎಕ್ಸ್ ಇದೇನೋ ಏದು ಎಲಿಮೆಂಟು, ಸಚ್ ದ್ಯಾಟ್. ಇನ್ನೊಂದು ಗೊತ್ತಿರಲಿ ಅಂತಾನೆ ಹೇಳ್ತಾ ಇರೋದು. ಲಕ್ಷ್ಯರ್ಲಿ ಸ್ನೇಹಿತರೆ, ಇದು ಹೇಳೋದು ತುಂಬ ಇಂಪಾರ್ಟೆಂಟು. ಏನೋ ಗೊತ್ತಾಗುತ್ತೆ ನಿಮಗೆ ಯಾಕೆ ಅನ್ನೋದು ಮುಂದಿನ ಕನ್ಸೆಪ್ಟಲ್ಲಿ. ರೈಟ್. ಯಾವಾಗ ದೇರ್ ಎಕ್ಸಿಸ್ಟ್ ಇರುತ್ತೋ ಆವಾಗ ಸಚ್ ದ್ಯಾಟ್ ಬರುತ್ತೆ, ಯಾವಾಗ ಫಾರ್ ಆಲ್ ಇರುತ್ತೋ ಆವಾಗ ಕಾಮ ಬರುತ್ತೆ. ಇದು ಲಕ್ಷ್ಯದಲ್ಲಿ ಇರಲಿ. ಓಕೆ, ಇನ್ನು ನೋಡಿ, ಸಚ್ ದ್ಯಾಟ್ x minus 4 is equals to 3. x minus 4 is equals to 3. ಈ ಕೊಟ್ಟಂತ ಸ್ಟೇಟ್ಮೆಂಟನ್ನು ಓಪನ್ ಸೆಂಟೆನ್ಸ್ ಏನಂತೀವಿ ನೋಡಿ, x minus 4 is equals to 3. ಇದನ್ನ x belongs to a ಇದೇನು ಮಾಡಬೇಕು, ಸ್ಯಾಟಿಸ್ಫೈ ಮಾಡ್ತಿರ್ಬೇಕು. ಅಂದರೆ x ಅಂದ್ರೆ ಏನೋ ಏದು ಎಲಿಮೆಂಟು, a ಅಂದ್ರೆ ಏನೀಗ ಇದರಲ್ಲಿ ಯಾವ ಎಲಿಮೆಂಟ್ ಬರುತ್ತೆ, 1. ಎಕ್ಸ್ ಅಂದರೆ 1 ಇರ್ಬೋದು, 2 3 4 5 6 7 ಬೇಕಾದಿರ್ಬೋದು. ಇನ್ನು ದೇರ್ ಎಕ್ಸಿಸ್ಟ್ ಅಂದರೆ ನೋಡಿ, ದೇರ್ ಎಕ್ಸಿಸ್ಟ್ ಅಂದ್ರೆ ಏನು ಅಂದರೆ ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈರ್. ಎಕ್ಸಿಸ್ಟೆನ್ಷಿಯಲ್ ಅಂದ್ರೇನು, ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈರ್ ಅಂದ್ರೇನು, ಈ ಏಲಿರೋ ಯಾವುದಾದ್ರೂ ಒಂದು ಎಲಿಮೆಂಟ್, ಮಿನಿಮಮ್ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆದರೂ ಈ ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡಬೇಕು. ಅಂದರೆ ಈಗ ನೋಡಿ, 1 x minus 4 is equals to 3 ಇದೆ. ಈ x ಬದಲಾಗಿ 1 ಇಟ್ಕೊಳ್ಳಿ, 2 3 4 5 6 7. ಇದರಲ್ಲಿ ಯಾವುದಾದ್ರೂ ಒಂದಾದರೂ, ಎಲ್ಲನೂ ಮಾಡಿದ್ರೆ ನಡೆಯುತ್ತೆ, ಇಲ್ಲ ಕೆಲವೊಂದು ಮಾಡಿದ್ರು ನಡೆಯುತ್ತೆ, ಮಿನಿಮಮ್ ಒಂದಾದರೂ ಎಲಿಮೆಂಟ್ ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ ಹೆಂಗೆ, ನಾನು ಈಗ ನೋಡಿ x ಈಕ್ವಲ್ ಟು ನಾನು ಏನು ಇಡ್ತೀನಿ, 7 ಇಡ್ತೀನಿ. 7 x ಈಕ್ವಲ್ ಟು ಪುಟ್ x ಈಕ್ವಲ್ ಟು 7. ಆವಾಗ x ಈಕ್ವಲ್ ಟು ಏನಾಯಿತು, 7 minus 4. ರಿಸಲ್ಟ್ ಏನಾಯಿತು, 3 ಆಯಿತು. ಆವಾಗ ಕಂಡೀಷನ್ ಏನಾಯಿತು, ಬ್ಯಾಲೆನ್ಸಿಂಗ್ ಆಯ್ತಲ್ಲ, ಕಂಡೀಷನ್ ಏನಾಯಿತು, ಸ್ಯಾಟಿಸ್ಫೈ ಮಾಡ್ತಲ್ಲ. ಸೊ ಹೀಗಿದ್ರೆ ಸ್ಟೇಟ್ಮೆಂಟ್ ಏನು ಸ್ನೇಹಿತರೆ, ಟ್ರೂ ಬರುತ್ತೆ, ಅದರ್ವೈಸ್ ಫಾಲ್ಸ್. ಹಾಗಾದರೆ ದೇರ್ ಎಕ್ಸಿಸ್ಟ್ ಅಂದ್ರೆ ಏನು, ದೇರ್ ಎಕ್ಸಿಸ್ಟ್ ಅಂದರೆ ಕೊಟ್ಟಂಥ ಸೆಟ್ಟಲ್ಲಿರೋ ಯಾವುದಾದ್ರೂ ಒಂದಾದ್ರೂ ಎಲಿಮೆಂಟ್ ಕೊಟ್ಟಂಥ ಇಂಥ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ ಅಂಥ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ, ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ, ಅದರ್ವೈಸ್ ಫಾಲ್ಸ್. ಅದೇ ಬರೀತಾ ನೋಡೋನು. ನೋಡಿ, ಅರ್ಥ ಆಯ್ತಲ್ಲ ದೇರ್ ಎಕ್ಸಿಸ್ಟ್ ಅಂದ್ರೆ ಏನು. ನಾನು ತುಂಬ ಪೇಷನ್ಸಲ್ಲಿನೇ ಹೇಳ್ತಾ ಇರೋದು, ನಿಮ್ಗೆ ಗೊತ್ತಾಗಲಿ ಅಂತ. ಸ್ವಲ್ಪ ನಾನೇನೋ ಎಳಿತಾ ಇದ್ದೀನಿ ಅಂತ ಅನಿಸ್ತಾ ಇದೆ, ಆದ್ರೂ ಕೂಡ ಪರವಾಗಿಲ್ಲ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ರೈಟ್, ಬಿಡಿ. ಅರ್ಥ ಆಯ್ತಲ್ಲ. ಸೊ ಫಾರ್ ಅವನು ಕೂಡ ನೋಡಿ, x ಈಕ್ವಲ್ ಟು 7 ಯಾವುದಾಗುತ್ತೋ, ದೇರ್ ಎಕ್ಸಿಸ್ಟಲ್ಲಿ ಯಾವ್ದು ಆಗುತ್ತೋ ನೋಡೋದು. ಯಾವುದಾಗುತ್ತೆ, x ಈಕ್ವಲ್ ಟು 7 ಪುಟ್ ಅಪ್ ಮಾಡಿದ್ರೆ x minus 4 ಅಂದರೆ x ಬದಲಾಗಿ ಏನು ಇಟ್ಕೊಂಡಿದ್ದೀನಿ, 7 -4ಗೆ -4 ಈಕ್ವಲ್ ಟು 3. ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಅದೇ ಬರೀತೆ ನೋಡಿ, ನಾನು ಯಾವಾಗ x ಈಕ್ವಲ್ ಟು 7 ಇಟ್ಕೊಂಡು ಕೊಟ್ಟಂಥ ಕಂಡೀಷನ್ ಅಂದರೆ ಕೊಟ್ಟಂಥ ಇಕ್ವೇಷನ್ ಏನಾಯಿತು, ಸ್ಯಾಟಿಸ್ಫೈ ಆಯಿತು. ಆವಾಗ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಆ್ಯಂಡ್ ಇಟ್ಸ್ ಟ್ರೂತ್ ವ್ಯಾಲ್ಯೂ ಈಸ್ ಟಿ ಆಯಿತು. ಅದೇ ಟ್ರೂತ್ ವ್ಯಾಲ್ಯೂ ಏನಾಯ್ತು, ಈಗ ಫೈನಲ್ ಆಗಿ ಟ್ರೂ ಆಯಿತು. ಇನ್ನು ಎರಡನೇದಕ್ಕೆ ಬರೋಣ. ಫಾರ್ ಆಲ್ ಯೂನಿವರ್ಸಲ್ ಕ್ವಾಂಟಿಫೈರ್. ಯೂನಿವರ್ಸಲ್ ಕ್ವಾಂಟಿಫೈರ್ ಅಂದರೆ ಗೊತ್ತಿರಲಿ, ಕೊಟ್ಟಂಥ ಸೆಟ್ಟಲ್ಲಿ ಇರೋ ಪ್ರತಿಯೊಂದು ಎಲಿಮೆಂಟ್
ಪ್ರತಿಯೊಂದು ಎಲಿಮೆಂಟ್ ಈ ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಬೇಕು. ಪ್ರತಿಯೊಂದು ಸರ್ ಒಂದು ಬಿಟ್ಟರೆ ನಡೆಯೋದೇ ಇಲ್ಲ, ಅದು ಫಾಲ್ಸ್ ಆಯಿತು. ಕೊಟ್ಟಂಥ ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಕೂಡ ಕೊಟ್ಟಂಥ ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಲೇಬೇಕು ಅಂದಾಗ ಟ್ರೂ, ಅದರ್ವೈಸ್ ಫಾಲ್ಸ್. ನೋಡಿ ರೈಟ್, ನೋಡಿ ನಿಮಗೆ ಸ್ವಲ್ಪ ತಾಳೆ ಹಾಕಕ್ಕೆ ಬರಬೇಕು. ರೈಟ್, ವೇಟಾ ಓಕೆ. ನೋಡಿ ಈಗ ನೋಡಿ ಎಕ್ಸ್ ಬದಲಾಗಿ ಪುಟ್ ಎಕ್ಸ್ ಇಕ್ವಲ್ ಟು ನಾನು 1 ತಗೋತೀನಿ. ಪುಟ್ ಎಕ್ಸ್ ಇಕ್ವಲ್ ಟು 1 ಇದೇ ಬರೀತೀನಿ ನೋಡಿ. 1 ಎಕ್ಸ್ ಇಕ್ವಲ್ ಟು 1 ಬರ್ಕೊಂಡೆ ನಾನು. ಓಕೆ, ಪ್ಲಸ್ 1 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಕಂಡೀಷನ್ ಓಕೆ ಆಗುತ್ತಾ? ಇಲ್ಲ. 1 + 1 ಅಂದ್ರೆ ಏನು? 2 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 3. ಕರೆಕ್ಟಾ? ಇಲ್ಲ ಅಲ್ಲ. 2 3ಕ್ಕಿಂತ ದೊಡ್ಡದಿದೆಯಾ? ಇಲ್ಲ. ಈಕ್ವಲ್ ಆದ್ರೂ ಇದೆಯಾ? ಅದು ಕೂಡ ಇಲ್ಲ. ಇಲ್ಲೇನಾಯ್ತು? ಕಂಡೀಷನ್ ಫೇಲ್ ಆಗ್ತಾ ಇದೆ. ಫಾರ್ ಆಲ್ ಏನು ಹೇಳ್ತಾ ಇದೆ ಅಂದರೆ ಯೂನಿವರ್ಸಲ್ ಕ್ವಾಂಟಿಫೈಯರ್ ಏನು ಹೇಳುತ್ತೆ? ಸೆಟ್ಟಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಕೂಡ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಬೇಕು, ಆದರೆ ಆಗ್ತಾ ಇಲ್ಲ ಇಲ್ಲಿ. ಅದೇ ನಾನು 2 ತೊಗೊಂಡಿದ್ರೆ ತಿಳ್ಕೊಳ್ಳಿ, ಈ ಎಕ್ಸ್ ಬದಲಾಗಿ 2 ತೊಗೊಂಡಿದ್ದೆ. 2 + 1 ಗ್ರೇಟರ್ ದ್ಯಾನ್ ಈಕ್ವಲ್ ಟು 3. ಇದು ರೈಟಾ? ಹೌದು, ರೈಟ್. 2 + 1 ಅಂದರೆ 3. 3 ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 3. 3ಕ್ಕಿಂತ ದೊಡ್ಡದೇನಿಲ್ಲ, ಆದರೆ ಈಕ್ವಲ್ಸ್ ಇದೆಯಲ್ಲ, ಇಲ್ಲಿ ಈಕ್ವಲ್ಸ್ ಇದೆಯಲ್ಲ, 3 = 3 ಆಗುತ್ತೆ. ಹಾಗಿದ್ರೆ ಪಾಸಿಬಲ್ ಆಗ್ತಿತ್ತು. ಬಟ್ ಒಂದು ಕಂಡೀಷನ್ ಯಾವುದಿದು? ಎಕ್ಸ್ ಇಕ್ವಲ್ ಟು ನಾನು 1 ಇಟ್ಟಾಗ ಈ ಕಂಡೀಷನ್ ಏನಾಗೋದಿಲ್ಲ? ಟ್ರೂ ಆಗೋದಿಲ್ಲ, ಫಾಲ್ಸ್ ಆಗುತ್ತೆ. ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದೇರ್ ಎಕ್ಸಿಸ್ಟ್. ದಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ ಆಲ್ ಆ್ಯಂಡ್ ದೇರ್ ಎಕ್ಸಿಸ್ಟ್. ದೇರ್ ಎಕ್ಸಿಸ್ಟಲ್ಲಿ ಎಲ್ಲಾದ್ರೂ ಆಗುತ್ತೆ, ಕೆಲವೊಂದಾದ್ರೂ ನಡೆಯುತ್ತೆ, ಕೆಲವೊಂದು ಅಲ್ಲ ಅಂದರೆ ಮಿನಿಮಮ್ ಒಂದಾದರೂ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಿರ್ಬೇಕು ಅಂದಾಗ ಅದು ಟ್ರೂ. ಅದೇ ಫಾರ್ ಆಲಲ್ಲಿ ಕೊಟ್ಟಂಥ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಕೂಡ ಕೊಟ್ಟಂಥ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಲೇಬೇಕು ಅಂದಾಗ ಟ್ರೂ. ಒಂದೇ ಮಾಡಲಿಲ್ಲ ಅಂದ್ರೆ ಏನೋ ಅದು ಫಾಲ್ಸ್. ಅದೇ ಹೇಳ್ತಾ ನೋಡಿ. ಫಾರ್ ಎಕ್ಸ್ ಇಕ್ವಲ್ ಟು ನಾನು 1 ಇಟ್ಟಾಗ ಎಕ್ಸ್ + 1 = 1 + 1 ಆಯಿತು. 1 + 1 ಅಂದರೆ 2 ವಿಚ್ ಈಸ್ ನಾಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 3. ಅದು 3ಗೆ ಏನಾಗೋದಿಲ್ಲ? ಈಕ್ವಲ್ಲು ಇಲ್ಲ, ಗ್ರೇಟರು ಇಲ್ಲ. 2 ಇದು 3ಗೆ ಈಕ್ವಲ್ಲು ಇಲ್ಲ, ಗ್ರೇಟರು ಇಲ್ಲ. ಇಲ್ಲಿ ಬರೀ ತೋರಿಸಿದ್ದೀನಿ ನಾನು. ರೈಟ್. ಆವಾಗ ಫಾರ್ ಎಕ್ಸ್ ಇಕ್ವಲ್ ಟು ನಾನು 1 ಇಟ್ಟೆ, ಅವಾಗ ಏನಾಯಿತು? ಎಕ್ಸ್ + 1 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 3. ಇದೇನಾಯಿತು? ಟ್ರೂ ಆಗಲಿಲ್ಲ, ಫಾಲ್ಸ್ ಆಯ್ತಲ್ಲ. ಸೊ ಆವಾಗ ದಿ ಟ್ರೂತ್ ವ್ಯಾಲ್ಯೂ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಆಯಿತು. ಲಕ್ಷಿರ್ಲಿ. ಅದೇ ಇಲ್ಲಿ ಫಾರ್ ಆಲ್ ಬದಲಿ ದೇರ್ ಎಕ್ಸಿಸ್ಟ್ ಇದ್ರೆ ಆಗ್ತಿತ್ತು. ಒಂದಾದರೂ ಕೊಟ್ಟಂಥ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಅದು ದೇರ್ ಎಕ್ಸಿಸ್ಟು. ಫಾರ್ ಆಲ್ ಅಂದರೆ ಏನು? ಎಲ್ಲಕ್ಕೆಲ್ಲ ಎಲಿಮೆಂಟ್ಸು ಕೊಟ್ಟಂಥ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಲೇಬೇಕು, ಅದು ಫಾರ್ ಆಲ್. ಇಷ್ಟೇ ನೋಡಿ. ಉಳಿದಿದ್ದೆಲ್ಲ ನೀವು ಮಾಡ್ತೀರಲ್ಲ, ಓಕೆ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ. ಅರ್ಥ ಆಗಲಿಲ್ಲ ಅಂದರೆ ಕೇಳಿ ನನಗೆ, ಇನ್ನೊಮ್ಮೆ ಹೇಳು ಅಂದರೆ ನಾನು ಬೋರ್ಡ್ ಮುಖಾಂತರ ಅಂದರೆ ಬೋರ್ಡ್ ಮುಂದೆ ಬಂದು ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ, ಅರ್ಥ ಆಗುತ್ತೆ. ಓಕೆ, ಉಳಿದ 2 ಕ್ವಶನ್ ಮಾಡಿ. ನಾನು ಸಿಂಪಲಾಗಿ ಹೇಳ್ತೀನಿ ಕೇಳಿ. ಮುಂದಿನ ಒಂದು ಕ್ವಶನ್ ಹೇಳ್ತೇನೆ, ಮುಂದಿನ ಮಾಡ್ಕೊಳ್ಳಿ. ಓಕೆ, ಟೈಮ್ ತುಂಬ ಹೋಗುತ್ತೆ ಅದಕ್ಕೋಸ್ಕರ. ಫಾರ್ ಆಲ್ ಅಂದರೆ ಏನು? ಎಲ್ಲ ಎಲಿಮೆಂಟ್ಸು ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಲೇಬೇಕು. ಫಾರ್ ಆಲ್ ಅಂದರೆ ಎಲ್ಲ ಕಂಡೀಷನ್, ಸೆಟ್ಟಲ್ಲಿರೋ ಎಲ್ಲ ಕಂಡೀಷನ್ ಇದನ್ನು ಸ್ಯಾಟಿಸ್ಫೈ ಮಾಡಬೇಕು. ನೋಡಿ, ಎಕ್ಸ್ ಬದಲಾಗಿ ನಾನು 1 ಹಾಕ್ತೀನಿ. 8 - 1 ಅಂದರೆ ಏನು? 1. 8 - 1 ಅಂದರೆ ಏನು? 7. 7 ಈಸ್ ಲೆಸ್ ದ್ಯಾನ್ ಈಕ್ವಲ್ಸ್ ಟು 7. ಹೌದು, 7 ಗ್ರೇಟರ್ ಏನಿಲ್ಲ, ಆದರೆ ಈಕ್ವಲ್ ಇದೆ. ಓಕೆ, ಅದೇ ನಾನು 2 ತೊಗೊಂಡ್ರೆ ಎಕ್ಸ್ ಇಕ್ವಲ್ ಟು ನಾನು 2 ತೊಗೊಂಡೆ ಅಂತ ಇಟ್ಕೊಳ್ಳಿ. 2 ಲೆಸ್ ದ್ಯಾನ್ ಈಕ್ವಲ್ಸ್ ಟು 7. ಓಕೆ, 8 - 2 6. 6 ಈಸ್ ಲೆಸ್ ದ್ಯಾನ್ ಈಕ್ವಲ್ಸ್ ಟು 7. ಓಕೆ, 6ಗಿಂತ 7 ದೊಡ್ಡದೇ ಇದೆ. ರೈಟ್. ಅದೇ 3 ತೊಗೊಂಡ್ರೆ 8 - 3 ಈಸ್ ಲೆಸ್ ದ್ಯಾನ್ ಈಕ್ವಲ್ಸ್ ಟು 7. ರೈಟ್. ಸೊ 8 - 3 ಅಂದರೆ 5. 5 ಈಸ್ ಲೆಸ್ ದ್ಯಾನ್ ಈಕ್ವಲ್ಸ್ 7. ಇದು ಕೂಡ ಏನಾಯಿತು? ಟ್ರೂ ಆಯಿತು. ಇಲ್ಲೇನಾಗ್ತಾ ಇದೆ? ಎಲ್ಲ ಎಲಿಮೆಂಟ್ಸು 4 ತೊಗೊಂಡು 8 - 4 ಅಂದರೆ 4 ಇದು 7ಗಿಂತ ದೊಡ್ಡದಿರುತ್ತೆ. 5 ತೊಗೊಳ್ಳಿ. 5 ಅಂದರೆ 8 - 5 ದಟ್ ಈಸ್ 3. 3 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 7 ಅಂದರೆ ಅದು ಕೂಡ ಟ್ರೂ ಆಯಿತು. 6 ತೊಗೊಳ್ಳಿ. 8 - 6 2 ಈಸ್ ಲೆಸ್ ದ್ಯಾನ್ ಈಕ್ವಲ್ಸ್ ಟು 7 ಅದು ಕೂಡ ಸರಿನೇ ಆಯಿತು. 7 ತೊಗೊಳ್ಳಿ. 8 - 7 ಅದು ಕೂಡ 7ಗಿಂತ ಕಡಿಮೆನೇ ಆಯಿತು.
ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಏನು ಮಾಡ್ತಾ ಇದೆ, ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ ನೋಡಿ. ಫಾರ್ ಈಚ್ ಪ್ರತಿಯೊಂದು ಎದಲ್ಲಿರೋ ಎಲಿಮೆಂಟು ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ. ದಿ ಗಿವನ್ ಸ್ಟೇಟ್ಮೆಂಟ್ ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ಎ ಸ್ಯಾಟಿಸ್ಫೈಸ್ ಅಂತ ಬರೀಬೇಕಿಲ್ಲಿ. ಬರೋದಿಲ್ಲ, ನೀವು ಸ್ಯಾಟಿಸ್ಫೈಸ್ ಎಕ್ಸ್ ಮೈನಸ್ ಎ 8 ಮೈನಸ್ ಎಕ್ಸ್ ಇಸ್ ಲೆಸ್ ಈಕ್ವಲ್ ಟು 7. ದಿ ಗಿವನ್ ಸ್ಟೇಟ್ಮೆಂಟ್ ಇಸ್ ಏನಾಯಿತು, ಟ್ರೂ ಆಯಿತು. ಯಾಕೆ ಎಲ್ಲಿರೋ ಎಲ್ಲ ಎಲಿಮೆಂಟ್ಸು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸೊ ಹಾಗಾಗಿ ಕಂಡೀಷನ್ ಆಯಿತು, ಟ್ರೂ ಆಯಿತು. ಇಟ್ಸ್ ಟ್ರೂತ್ ವ್ಯಾಲ್ಯೂ ಇಸ್ ಟಿ. ಬರೀಲೇಬೇಕು, ಬರೀ ಟ್ರೂ ಅಂದರೆ ನಡೆಯೋದಿಲ್ಲ. ಟ್ರೂತ್ ವ್ಯಾಲ್ಯೂ ಅಂತ ಕೇಳಿದ್ದೇನೆ. ಟ್ರೂತ್ ವ್ಯಾಲ್ಯೂನ ಟೂ ಅಥವಾ ಟಿ ಅಥವಾ ಎಫ್ ಮುಖಾಂತರನೇ ರಿಪ್ರೆಸೆಂಟ್ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕ್ವೆಶನ್ ಕೂಡ ನೋಡಿ, ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ಹೇಳ್ತಾ ಇದ್ದೀನಿ, ಇಲ್ಲಾಂದರೆ ಇಲ್ಲಿಗೆ ಮುಗಿಸ್ಬಿಡ್ತಿದ್ದೆ. ಹೇಳೋದು ಚೆನ್ನಾಗಿ ಆಯಿತು. ಇನ್ನು ನೋಡಿ, ದೇರ್ ಎಕ್ಸಿಸ್ಟ್ ಅಂದರೆ ಅಟ್ಲೀಸ್ಟ್ ಒನ್ ಆದರೂ ಎಲಿಮೆಂಟು ಕೊಂಡಂಥ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಬೇಕು, ಅಂದಾಗ ಟ್ರೂ, ಇಲ್ಲಾಂದರೆ ಫಾಲ್ಸ್. ರೈಟ್ ನೋಡಿ, ಸಾರಿ, ದೇರ್ ಎಕ್ಸಿಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ಎ, ಓಕೆ, ಸಚ್ ದ್ಯಾಟ್ ಎಕ್ಸ್ ಪ್ಲಸ್ 8 ಈಸ್ ಈಕ್ವಲ್ಸ್ ಟು 16. ಯಾವುದಾದ್ರೂ ಒಂದು ಎಲಿಮೆಂಟು ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತೀನೋ ನೋಡಿ. ಸುಮ್ಮನೆ ನೋಡೋದು ಮೊದಲಿಗೆ. ಎಕ್ಸ್ ಬದಲಾಗಿ 1 ಹಾಕಿ, 1 ಪ್ಲಸ್ 8, 1 ಎಕ್ಸ್ ಬದಲಾಗಿ 1 ಹಾಕ್ತೀನಿ. 1 ಪ್ಲಸ್ 8 ಅಂದರೆ 9 ಈಕ್ವಲ್ ಟು 18 ಆಗುತ್ತಾ? ಇಲ್ಲ. 2 ಈಗ 2 ತೊಗೋತೀನಿ. ಎಕ್ಸ್ ಈಕ್ವಲ್ ಟು 2 ತೊಗೋತೀನಿ. 2 ಪ್ಲಸ್ 8 10 ಆಯಿತು. 3 ತೊಗೋತೀನಿ, 11 ಆಯಿತು. 4 ತೊಗೋತೀನಿ, 12 ಆಯಿತು. 5 ತೊಗೋತೀನಿ, 13 ಆಯಿತು. 6 ತೊಗೋತೀನಿ, 14 ಆಯಿತು. 7 ತೊಗೋತೀನಿ, ಹ್ಯಾಸ್ಟ್ ತೊಗೋತೀನಿ. ಎಕ್ಸ್ ಈಕ್ವಲ್ ಟು 7 ತೊಗೊಂಡಾಗ 7 ಪ್ಲಸ್ 8 ಈಕ್ವಲ್ಸ್ ಟು ಎಷ್ಟು? 15. 16 ಆಗುತ್ತಾ? ಈಕ್ವಲ್ಸ್ ಟು 16 ಇದೆ, ಆಗುತ್ತಾ? ಪಾಸಿಬಲ್ಲೇ ಇಲ್ಲ. ಹಾಗಾದರೆ ಯಾವ ಎಲಿಮೆಂಟ್ ಕೂಡ ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಾನೆ ಇಲ್ಲ. ಆವಾಗ ಏನು ಬರಿತೀವಿ? ದೇರ್ ಈಸ್ ನೋ ಎಕ್ಸ್ ಇನ್ ಎ. ಅಂದರೆ ಎಲಿರೋ ಯಾವುದೇ ಎಲಿಮೆಂಟ್ ಕೂಡ ಈ ಕಂಡೀಷನನ್ನು ಏನು ಮಾಡ್ತಾ ಇಲ್ಲ, ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂದಂಗೆ. ಹಾಗಾಗಿ ಏನಾಯಿತು, ಕೊಟ್ಟಂಥ ಸ್ಟೇಟ್ಮೆಂಟ್ ಏನಾಯಿತು? ಫಾಲ್ಸ್ ಆಯಿತು. ಬರಿಬೇಕಿದನ್ನು. ಇಟ್ಸ್ ಟ್ರೂತ್ ವ್ಯಾಲ್ಯೂ ಈಸ್ ಎಫ್. ಮಕ್ಕಳ, ಇಟ್ಸ್ ಫಾರ್ ಆಸ್ಕ್ ಇಟ್ ಆಸ್ಕ್ ಫಾರ್ 1 or 2 ಮಾರ್ಕ್ಸ್. ಲಕ್ಷ್ಯದಲ್ಲಿರಲಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ರೈಟ್, ಇನ್ನು ಡ್ಯುಯಲ್ ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ, ನಿಮ್ಗೆ ಹೇಳ್ಬಿಡ್ತೀನಿ ಅಂತ ಇಲ್ಲಿ ಮೊದಲಿಗೆ. ಓಕೆ, ಆ್ಯಂಡ್ ಇದ್ದರೆ ಇದನ್ನು ಹೆಂಗೆ ಬರಿಬೋದು? ಆರ್ ಬರಿಬೋದು. ಆರ್ ಇದ್ದರೆ ಆ್ಯಂಡ್ ಬರಿಬೋದು. ಅರ್ಥ ಆಗುತ್ತಾ? ಟ್ರೂ ಇದ್ದರೆ ಫಾಲ್ಸ್ ಬರಬೇಕು, ಇಲ್ಲ ಫಾಲ್ಸ್ ಇದ್ದರೆ ಟ್ರೂ. ಟ್ರೂ ಇದ್ದದ್ದು ಫಾಲ್ಸ್ ಬರಬೇಕು. ಅವ್ನು ಕೊಟ್ಟದ್ದು ಟ್ರೂ ಇದ್ದರೆ ಫಾಲ್ಸ್ ಬರಬೇಕು, ಫಾಲ್ಸ್ ಇದ್ದರೆ ಟ್ರೂ ಬರಬೇಕು. ಟಿ ಅಂದರೆ ಟಾಟಾಲಜಿ ಸ್ನೇಹಿತರೆ. ಸ್ಮಾಲ್ ಟಿ ಇದ್ದರೆ ಸಿ ಬರಿಬೇಕು, ಕಾಂಟ್ರಡಿಕ್ಷನ್. ಟಿ ಇದ್ದರೆ ಅವ್ನು ಕೊಟ್ಟದ್ದು ಟಿ ಇದ್ದರೆ ನೀವು ಸಿಲಿ ಬರಿಬೇಕು, ಸಿ ಇದ್ದರೆ ಸ್ಮಾಲ್ ಟಿಯಲ್ಲಿ ಬರಿಬೇಕು. ಇನ್ನು ಆ್ಯಂಡ್ ಇದ್ದರೆ ಆರಲ್ಲಿ ಬರಿಬೇಕು, ಆರ್ ಇದ್ದರೆ ಆ್ಯಂಡಲ್ಲಿ ಬರಿಬೇಕು. ಇಷ್ಟೇ, ಇನ್ನು ಉಳ್ಕಿದ್ದೆಲ್ಲ ಚೇಂಜ್ ಆಗೋದಿಲ್ಲ. ನೆಗೇಷನ್ ಇದ್ದರೆ ನೆಗೇಷನ್ ತೆಗಿಬಾರ್ದು ಮತ್ತೆ. ಓಕೆ, ಎಲ್ಲ ಚೇಂಜ್ ಆಗ್ತಾ ಇದೆ, ಇದನ್ನು ಚೇಂಜ್ ಆಗುತ್ತೆ ಅಂತ ಹಿಂಗೆ ಇಟ್ಕೋಬೇಡಿ ನೀವು. ನೆಗೇಷನ್ ಇದ್ದರೆ ನೆಗೇಷನ್ ಬರೆಯಬೇಕು. ನೆಗೇಷನ್ ಡಸ್ ನಾಟ್ ಚೇಂಜ್. ಓಕೆ, ವೋಂಟ್ ಚೇಂಜ್, ಇಟ್ ವೋಂಟ್ ಚೇಂಜ್. ರೈಟ್ ನೋಡಿ, ಸಿಂಪಲ್ ಆಗಿ ಹೇಳ್ತಾ ಸಾಕ್ತೀನಿ ಈಗ. ರೈಟ್, ಇದೇ ನೋಡಿ, ಪಿಗೆ ಪಿ ಕಂಜಂಕ್ಷನ್. ಆ್ಯಂಡ್ ಇದೆ, ಆ್ಯಂಡ್ ಇದ್ದರೆ ಆರ್, ಅದೇ ಹೇಳಿದ್ದೀನಲ್ಲ, ಹಿಂಗಿದ್ರೆ ಈ ಟೈಪ್. ಆ್ಯಂಡ್ ಇದ್ದರೆ ಆರ್ ಅಂತ ಬರಿಬೇಕು. ಕ್ಯೂಗೆ ಕ್ಯೂ, ಪಿಗೆ ಪಿನೇ ಬರಿಬೇಕು, ಕ್ಯೂಗೆ ಕ್ಯೂನೇ ಬರಿಬೇಕು. ಆ್ಯಂಡ್ ಇದ್ದಲ್ಲಿ ಆರ್ ಬರದೆ. ಇಲ್ಲೇನಿದೆ? ಆರ್ ಇದೆ, ಆರ್ ಇದ್ದರೆ ಆ್ಯಂಡ್ ಆರ್. ಮಕ್ಕಳ, ದಿಸ್ ಈಸ್ ದಿ ಡ್ಯುಯಲ್ ಆಫ್ ಗಿವನ್ ಸ್ಟೇಟ್ಮೆಂಟ್. ಇನ್ನು ಇದರದ್ದು ನೋಡಿ, ಇದರದ್ದು ನಿಮ್ಗೆ ಆವಾಗಲೇ ಹೇಳಿದೆ ನಾನು. ಸ್ಮಾಲ್ ಟಿ ಇದ್ರೆ ಏನು? ಸ್ಮಾಲ್ ಟಿ ಇದ್ದರೆ ಸ್ಮಾಲ್ ಸಿ ಬರಿಬೇಕು, ಸಿ. ಡಿಸಂಕ್ಷನ್ ಆರ್ ಇದ್ದರೆ ಆ್ಯಂಡ್ ಬರಿಬೇಕು, ಬ್ರಾಕೆಟ್. ಪಿ ಇದ್ದರೆ ಪಿನೇ. ಡಿಸಂಕ್ಷನ್ ಇದ್ದರೆ ಅಂದರೆ ಆರ್ ಇದ್ದರೆ ಆ್ಯಂಡ್ ಬರಿಬೇಕು, ಕ್ಯೂಗೆ ಕ್ಯೂ. ಮಕ್ಕಳ, ದಿಸ್ ಈಸ್ ದಿ ಡ್ಯುಯಲ್ ಆಫ್. ಏನು ಬರಿಬೇಕು ನೋಡಿ ಮೊದಲಿಗೆ? ದಿ ಡ್ಯುಯಲ್ ಆಫ್ ಗಿವನ್ ಸ್ಟೇಟ್ಮೆಂಟ್. ಗಿವನ್ ಸ್ಟೇಟ್ಮೆಂಟ್ ಯಾವುದು? ಇದಂತ ಬರಿತೀರಾ? ಪಿ ಕಂಜಂಕ್ಷನ್ ಕ್ಯೂ. ಡಿಸಂಕ್ಷನ್ ಆರ್ ಈಸ್ ಅಂದು ಅದರ ಮುಂದೆ ಇದನ್ನು ಬರಿಬೇಕು. ಇದು ಬರೆಯೋ ಪದ್ಧತಿ, ಸುಮ್ಮನೆ ಬರೆಯೋದಲ್ಲ. ಈ ರೀತಿಗೆ ಹಿಂಗೆ ಕೊಟ್ಟಿದ್ದಾರೆ ಹಂಗೆ ಬರೆಯೋದಲ್ಲ. ನೀವು ಮಾರ್ಕ್ ಬರಿಬೇಕಾಗಿತ್ತು ಅಂದರೆ, ಅಥವಾ ಏನು ನಿಮಗೆ ಎಕ್ಸಾಮ್ನಲ್ಲಿ ಇರ್ತಾನಲ್ಲ ಅವನು ಇಂಪ್ರೆಸ್ ಆಗಬೇಕಾಗಿತ್ತು ಅಂದರೆ ಈ ರೀತಿ ಬರೀಲೇಬೇಕು. ಮಾರ್ಕ್ ಬೇಕಾಗಿತ್ತು ಅಂದರೆ ಚೆನ್ನಾಗಿ. ಓಕೆ, ಇಂಪ್ರೆಸ್ ಆಗ್ತಾನೆ ಅವನು. ಸ್ವಲ್ಪ ಮಾರ್ಕನ್ನು ಕೈ ಬಿಡ್ತಾನೆ ಅವನು, ಆರಾಮ್ ಸರಿಯಾಗಿ ನೀವು ಮಾಡ್ತೀರಾ ಅಂತ. ಓಕೆ, ಇನ್ನು ನೋಡ್ತಾ ಸಾಗಿ. ಇಲ್ಲಿ ಬರೀತದ ನೋಡಿ. ಓಕೆ, ಸ್ವಲ್ಪ ಅರೆಸ್ಟ್ ಮಾಡ್ತೀನಿ.
ಬರೆಯೋ ಪದ್ಧತಿ ತುಂಬ ಇಂಪಾರ್ಟೆಂಟ್. ಮಾರ್ಕ್ ಬೇಕಾಗಿತ್ತು ಅಂದರೆ ಬರೆಯೋ ಪದ್ಧತಿ ತುಂಬಾ ಇಂಪಾರ್ಟೆಂಟ್. ನಿಮ್ಮಲ್ಲಿ ನಾಲೆಜ್ ಇದ್ದೂ ಕೂಡ ಯೂಸ್ ಆಗೋದಿಲ್ಲ, ಲಕ್ಷಿರ್ಲಿ. ರೈಟ್, ಇದನ್ನು ಹೆಂಗೆ ಬರಿತಾ ನೋಡಿ, ಇಲ್ಲಿ ನಾನು ಬರಿತೀನಿ, ಇಲ್ಲಿದೆ ನೋಡಿ, ಪಿ ಪಿ ಡಿಸಂಕ್ಷನ್ ಇದ್ದರೆ ಕಂಜಂಕ್ಷನ್ ಇದ್ದರೆ ಡಿಸಂಕ್ಷನ್, ನೆಗೆಷನ್ ಕ್ಯೂಗೆ ನೆಗೆಷನ್ ಚೇಂಜ್ ಆಗೋದಿಲ್ಲ. ಆರ್ ಇದೆ ಆ್ಯಂಡ್ ಬರಿತೀನಿ, ಬ್ರ್ಯಾಕೆಟ್ಗೆ ಬ್ರ್ಯಾಕೆಟ್, ಪಿಗೆ ಪಿ, ಕಂಜಂಕ್ಷನ್ ಇದೆ ಡಿಸಂಕ್ಷನ್ನು, ಕ್ಯೂಗೆ ಕ್ಯೂ, ಡಿಸಂಕ್ಷನ್ ಇದೆ ಕಂಜಂಕ್ಷನ್ನು, ನೆಗೆಷನ್ ಆರ್ಗೆ ನೆಗೆಷನ್ ಆರ್. ನೋಡಿ ತಪ್ಪಿದೆಯಾ? ಇಲ್ಲ ಅಲ್ಲ. ಸ್ವಲ್ಪ ಎಲ್ಲ ನಾನು ಚೇಂಜ್ ಮಾಡ್ತೀನಿ. ಸ್ಮಾಲ್ ಟಿ ಬದಲಾಗಿ ಕ್ಯಾಪಿಟಲ್ ಟಿ ತೊಗೊಂಡೆ. ಇದರದ್ದು ಹೆಂಗೆ ಬರೀತಿದ್ದೆ, ಹಿಂಗಿತ್ತು ಅಂದರೆ ಪಿಗೆ ಪಿ, ಡಿಸಂಕ್ಷನ್ ಇದೆ ಕಂಜಂಕ್ಷನ್, ಕ್ಯೂಗೆ ಕ್ಯೂ. ರೈಟ್, ಕಂಜಂಕ್ಷನ್ ಇದೆ ಇಲ್ಲಿ, ಇದು ಡಿಸಂಕ್ಷನ್ ಆಯಿತು. ಕ್ಯಾಪಿಟಲ್ ಟಿ ಇದ್ರೆ ಏನು ಬರೆಯುತ್ತೆ ಹೇಳಿದೆ ನಾನು, ಕ್ಯಾಪಿಟಲ್ ಟಿ ಇದ್ದರೆ ಎಫ್, ಅದೇ ಕ್ಯಾಪಿಟಲ್ ಎಫ್ ಇದ್ದರೆ ಕ್ಯಾಪಿಟಲ್ ಟಿ ಅಂತ ಬರೀತಿದ್ದೆ. ಸಿಂಪಲ್. ಅರ್ಥ ಆಗ್ತಾ ಇರಲಿಲ್ಲ? ಬೇಕಾದ್ರೆ ಇಲ್ಲಿ ನೋಡಿ, ಪಿಗೆ ಪಿ, ಕಂಜಂಕ್ಷನ್ಗೆ ಡಿಸಂಕ್ಷನ್ ಆಯಿತು. ಟಿ ಇದ್ದರೆ ಸಿ, ಡಿಸಂಕ್ಷನ್ ಇದ್ದರೆ ಕಂಜಂಕ್ಷನ್, ಸಿ ಇದ್ದರೆ ಸ್ಮಾಲ್ ಟಿ, ಕಂಜಂಕ್ಷನ್ ಇದ್ದರೆ ಡಿಸಂಕ್ಷನ್, ನೆಗೆಷನ್ ಕ್ಯೂಗೆ ನೆಗೆಷನ್ ಕ್ಯೂ. ದಟ್ಸ್ ಇಟ್. ಸಿಂಪಲ್ ಇದೆಯಲ್ಲ. ದಟ್ ಇಸ್ ದಿ ಡ್ಯುಯಲ್ ಆಫ್. ಕೇಳಿದ್ರೆ 1 ಮಾರ್ಕಿಗೆ ಕೇಳ್ತಾನೆ, 2 ಮಾರ್ಕಿಗೆ ಏನು ಕೇಳೋದಿಲ್ಲ. ಆಮೇಲೆ ಒಂದು ಸಲ ಕೇಳಿದ್ದ, ಏನು 2013-14 ಕ್ವಶನ್ ಇರ್ಬೋದು ಇದು. ಸಾರಿ, ಮಾಧುರಿ ಹ್ಯಾಸ್ ಕರ್ಲಿ ಹೇರ್ ಆ್ಯಂಡ್ ಬ್ರೌನ್ ಐಸ್, ಹಿಂಗೆ ಕೇಳಿದ್ದು. ಇಲ್ಲೇನಾಗುತ್ತೆ, ಆ್ಯಂಡ್ ಇದ್ದದ್ದು ಆರ್ ಆಗುತ್ತೆ ಅಷ್ಟೇ, ಸೇಮ್ ಬರೆಯೋದು. ಮಾಧುರಿ ಹ್ಯಾಸ್ ಕರ್ಲಿ ಹೇರ್, ಇಲ್ಲಿ ಆ್ಯಂಡ್ ಬದಲಾಗಿ ಏನು ಬರೆಯೋದು, ಆರ್. ಬ್ರೌನ್ ಐಸ್, ಸಿಂಪಲ್ ಇಷ್ಟೇ, ಸಿಂಪಲ್ಲೇ ಬರುತ್ತೆ. ಆ್ಯಂಡ್ ಇದ್ದರೆ ಆರ್ ಇದ್ದರೆ ಆ್ಯಂಡ್, ಇಷ್ಟು ಗೊತ್ತಿರಬೇಕು. ಕೇಳ್ಬೋದು, ಬೇರೆ ಥರ ಕೇಳ್ಬೋದು, ನಿಮಗೆ ಅರ್ಥ ಆಗುತ್ತಾ? ಸೊ ಈಗ ಬರೆಯಬೇಕು. ದಟ್ ಈಸ್ ದಿ ಡ್ಯುಯಲ್. ಇನ್ನು ಮುಂದಿದ್ದೇನು, ಕಾನ್ವರ್ಸ್, ಇನ್ವರ್ಸ್ ಆ್ಯಂಡ್ ಕಾಂಟ್ರಾಪಾಸಿಟಿವ್. ಕಾನ್ವರ್ಸ್, ಇನ್ವರ್ಸ್ ಆ್ಯಂಡ್ ಕಾಂಟ್ರಾಪಾಸಿಟಿವ್ ಅಲ್ಲಿ, ರೈಟ್, ಕಾನ್ವರ್ಸ್, ಇನ್ವರ್ಸ್ ಆ್ಯಂಡ್ ಕಾಂಟ್ರಾಪಾಸಿಟಿವ್ ಆಫ್ ದಿ ಇಂಪ್ಲಿಕೇಶನ್ಗೆ ಬರುತ್ತೆ. ಪಿ ಇಂಪ್ಲೈಸ್ ಕ್ಯೂ. ಓಕೆ, ಪಿ ಇಂಪ್ಲೈಸ್ ಕ್ಯೂದು ಮೊದಲಿಗೆ ನೋಡ್ರಿ, ಕಾನ್ವರ್ಸ್ ಏನು ಬರುತ್ತೆ, ಇನ್ವರ್ಸ್ ಏನು ಬರುತ್ತೆ, ಕಾಂಟ್ರಾಪಾಸಿಟಿವ್ ಏನು ಬರುತ್ತೆ. ಪಿ ಇಂಪ್ಲೈಸ್ ಕ್ಯೂದು ಕಾನ್ವರ್ಸ್ ಕೊಟ್ಟಿದ್ದ ನೋಡಿ. ಪಿ ಇಂಪ್ಲೈಸ್ ಕ್ಯೂದು ಕಾನ್ವರ್ಸ್ ಫಾರ್ಮ್ ಏನು, ಕ್ಯೂ ಇಂಪ್ಲೈಸ್ ಪಿ, ಉಲ್ಟಾ ಇಂಟರ್ಚೇಂಜ್ ಆಗ್ತವೆ. ಕ್ಯೂ ಮುಂದೆ ಬರುತ್ತೆ, ಪಿ ಹಿಂದೆ ಹೋಗುತ್ತೆ ಅಷ್ಟೇ. ಇನ್ನು ಪಿ ಇಂಪ್ಲೈಸ್ ಕ್ಯೂದು ಇನ್ವರ್ಸ್, ಕಾನ್ವರ್ಸ್ ಗೊತ್ತಾಯಿತು, ಕಾನ್ವರ್ಸ್ ಆಫ್ ಪಿ ಇಂಪ್ಲೈಸ್ ಕ್ಯೂ ಈಸ್ ಕ್ಯೂ ಇಂಪ್ಲೈಸ್ ಪಿ, ಉಲ್ಟಾ ಆಗುತ್ತೆ. ಇನ್ನು ಇನ್ವರ್ಸ್ ಏನು ಬರುತ್ತೆ, ಪಿ ಇಂಪ್ಲೈಸ್ ಕ್ಯೂದು ನೆಗೆಷನ್ ಪಿ ನೆಗೆಷನ್ ಕ್ಯೂ, ದಟ್ ಈಸ್ ದಿ ಇನ್ವರ್ಸ್. ಏನು ಬರುತ್ತೆ, ನೆಗೆಷನ್ ಪಿ ಇಂಪ್ಲೈಸ್ ನೆಗೆಷನ್ ಕ್ಯೂ, ದಟ್ ಈಸ್ ದಿ ಇನ್ವರ್ಸ್ ಆಫ್ ಪಿ ಇಂಪ್ಲೈಸ್ ಕ್ಯೂ. ಇನ್ನು ಪಿ ಇಂಪ್ಲೈಸ್ ಕ್ಯೂದು ಕಾಂಟ್ರಾಪಾಸಿಟಿವ್ ಏನು ಬರುತ್ತೆ ನೋಡಿ, ಕಾಂಟ್ರಾಪಾಸಿಟಿವ್ ಏನು ಬರುತ್ತೆ, ನೆಗೆಷನ್ ಕ್ಯೂ ಇಂಪ್ಲೈಸ್ ನೆಗೆಷನ್ ಪಿ. ದಿಸ್ ಈಸ್ ದಿ ಕಾಂಟ್ರಾಪಾಸಿಟಿವ್ ಆಫ್ ಪಿ ಇಂಪ್ಲೈಸ್ ಕ್ಯೂ. ದಟ್ಸ್ ಇಟ್. ಇದನ್ನು ಎಕ್ಸಾಂಪಲ್ ಮುಖಾಂತರ ಇನ್ನೂ ಚೆನ್ನಾಗಿ ತಿಳ್ಕೊಳ್ವ. ಮೊದಲಿಗೆ ನೋಡಿ ಹೆಂಗೆ ಬರಿತೀವಿ, ಕೇಳಿದ್ರೆ 3 ಮಾರ್ಕಿಗೆ ಕೇಳ್ತಾನೆ ಸ್ನೇಹಿತರೆ. ಇದರಲ್ಲಿ ಯಾವುದಾದ್ರೂ 2 ಕಾನ್ವರ್ಸ್ ಕಾಂಟ್ರಾಪಾಸಿಟಿವ್ ಕೇಳ್ಬೋದು, ಇನ್ವರ್ಸ್ ಕಾಂಟ್ರಾಪಾಸಿಟಿವ್ ಕೇಳ್ಬೋದು, ಈ ರೀತಿ ಕೇಳ್ಬೋದು. ಇಲ್ಲ ಒಂದೇ ಬರೀ ಕಾಂಟ್ರಾಪಾಸಿಟಿವ್ ಬರೀರಿ ಅಂತಲೂ ಹೇಳ್ಬೋದು. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಮುಖ್ಯವಾಗಿ MCQ ಅಲ್ಲಿ ಕೇಳ್ತಾನೆ ಇಂಥದ್ದೆಲ್ಲ. ಅವ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದರಲ್ಲೇ ಇರುತ್ತೆ, ಇಲ್ಲಿ ಇಫ್ ದೆನ್ದಲ್ಲೇ ಇರುತ್ತೆ. ಲಕ್ಷದಲ್ಲಿಯಕ್ಕೆ ಕಂಡೀಷ್ನಲ್ಗೆ ಬರೋದಿದು ಇಫ್ ದೆನ್. ಇಫ್ದು ಮುಂದಿಂದೇನೋ ಪಿ ಅಂತ ಬರಿತೀರಿ, ಸಿಂಬಾಲಿಕ್ ಫಾರ್ಮಲ್ಲಿ ಬರಿಬೇಕಿದು. ಪಿ ಅಂದ್ರೆ ಏನೋ, ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್ ಬರ್ಕೊಂಡಿದ್ದಾರೆ ನೋಡಿ. ದೆನ್ನದ ಮುಂದಿಂದೇನೋ, ದೆನ್ನದ ಮುಂದಿನ ಪಾರ್ಟು, ನೆಕ್ಸ್ಟ್ ಪಾರ್ಟು ಫಂಕ್ಷನ್ ಇಸ್ ಕಂಟಿನ್ಯೂಸ್, ದಟ್ ಈಸ್ ಕ್ಯೂ ಅಂತ ಕನ್ಸಿಡರ್ ಮಾಡೋದು. ಕೊಟ್ಟಂಥ ಸ್ಟೇಟ್ಮೆಂಟ್ ಸಿಂಬಾಲಿಕ್ ಫಾರ್ಮ್ ಏನಾಯಿತು, ಪಿ ಇಂಪ್ಲೈಸ್ ಕ್ಯೂ, ಕರೆಕ್ಟ್ ಅಲ್ವಾ? ರೈಟ್. ಇಫ್ ದೆನ್ ಇದೆ ಪಿ ಇಂಪ್ಲೈಸ್ ಕ್ಯೂ ಅಲ್ಲಿ ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಇನ್ನು ಪಿ ಇಂಪ್ಲೈಸ್ ಕ್ಯೂದು ಕಾನ್ವರ್ಸ್ ಫಾರ್ಮ್ ಏನು, ಕ್ಯೂ ಇಂಪ್ಲೈಸ್ ಪಿ, ಹೀಗೆ ಬರಿಬೇಕು. ಏನೋ ನೋಡಿ, ಪಿ ಇದ್ದಲ್ಲಿ ಕ್ಯೂ, ಕ್ಯೂ ಇದ್ದಲ್ಲಿ ಪಿ. ಪಿ ಇದ್ದಲ್ಲಿ ಕ್ಯೂ ಅಂದ್ರೆ ಏನು, ಕ್ಯೂ ಏನಿದೆ ನೋಡಿ, ಪಿ ಇಂಪ್ಲೈಸ್ ಕ್ಯೂ ಅಲ್ಲಿ ಹೆಂಗೆ ಬರಿತೀವಿ ನಾವು, ಪಿದ ಮುಂದೆ ಇಫು, ಕ್ಯೂದ ಮುಂದೆ ದೆನ್, ಈ ಟೈಪ್. ಇನ್ನು ಇದನ್ನು ಕ್ಯೂ ಇಂಪ್ಲೈಸ್ ಪಿ ಅಂದರೆ ಇಫ್ದ ಮುಂದೆ ಕ್ಯೂ, ದೆನ್ನದ ಮುಂದೆ ಪಿ, ಈ ರೀತಿ ಬರಿಬೇಕಲ್ಲ. ಬರೀರಿ, ಏನು ಬರಿತೀರಿ, ಇಫ್ ಬರದೆ. ಕ್ಯೂ 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 ವಾಟ್ ಸೈಸ್ ಕ್ಯೂ ಈಸ್ ಅ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಬರೀತೀವಿ ನೋಡಿ, ಅ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಇನ್ನು ದೆನ್ ಪಿ ಅಂದ್ರೆ ಏನು, ಅ ಫಂಕ್ಷನ್ ಇಸ್ ಡಿಫರೆನ್ಸಿಯಬಲ್. ಫಂಕ್ಷನ್ ಅನ್ನೋಕ್ಕಿಂತ ಇಟ್ ಈಸ್, ಓಕೆ, ಇಟ್ ಅಂದರೆ ಫಂಕ್ಷನ್ನು, ಇಟ್ ಈಸ್ ಡಿಫರೆನ್ಸಿಯಬಲ್. ಸ್ವಲ್ಪ ವ್ಯಾಕರಣ ಗೊತ್ತೇ ಇರುತ್ತೆ ನಿಮಗೆ.
ಫಂಕ್ಷನ್ ಅಂದರೆ ಫಂಕ್ಷನ್ ಅಂತ ಬರೆಯೋದಲ್ಲ, ಇಟ್ ಈಸ್ ಡಿಫ್ರೆನ್ಸಿಯಬಲ್ ಅಷ್ಟೇ. ಅರ್ಥ ಆಗುತ್ತಲ್ಲ. ಇನ್ನು ಇನ್ವರ್ಸ್ ಎದ್ರದ್ದು, ಪಿ ಇಂಪ್ಲೈಸ್ ಕ್ಯೂದು. ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಓಕೆ, ಪಿ ಇಂಪ್ಲೈಸ್ ಕ್ಯೂದು ನೆಗೇಷನ್ ಏನು ಇನ್ವರ್ಸ್ ಏನು ಬರುತ್ತೆ, ಪಿ ಗೂ ನೆಗೇಷನ್ ಹತ್ತುತ್ತೆ, ಕ್ಯೂ ಗೂ ನೆಗೇಷನ್ ಹತ್ತುತ್ತೆ. ಪಿ ಏನಿದೆ, ನೆಗೇಷನ್ ಪಿ ಇಂಪ್ಲೈಸ್ ಇದೆ ಅಂದರೆ ಇಫ್ ಬರುತ್ತೆ, ಮೊದಲಿಗೆ ಇಫ್ ಇಡ್ತೀರಾ. ಇನ್ನು ನೆಗೇಷನ್ ಪಿ ನೋಡಿ, ಪಿ ಏನಿದೆ, ಫಂಕ್ಷನ್ ಇಸ್ ಡಿಫ್ರೆನ್ಸಿಯಬಲ್. ನೆಗೇಷನ್ ಪಿ ಅಂದರೆ ಫಂಕ್ಷನ್ ಇಸ್ ನಾಟ್ ಡಿಫ್ರೆನ್ಸಿಯಬಲ್. ನಾಟ್ ಬರುತ್ತಲ್ಲ, ನೆಗೇಷನ್ ಅಂದರೆ ನಾಟ್ ಬರುತ್ತೆ, ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಸಿಯಬಲ್. ನೆಕ್ಸ್ಟ್ ಇಫ್ ಆದಮೇಲೆ ದೆನ್ ಆಯಿತು. ಓಕೆ, ಕನೆಕ್ಟಿವ್, ರೈಟ್. ಇನ್ನು ನೆಗೇಷನ್ ಕ್ಯೂ ಏನಿದೆ, ಫಂಕ್ಷನ್ ಈಸ್ ಕಂಟಿನ್ಯೂಸ್ ಇದೆ. ಹಾಗಾದರೆ ನೆಗೇಷನ್ ಕ್ಯೂ ಅಂದ್ರೆ ಏನು, ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಫಂಕ್ಷನ್ ಅಂದರೆ ಏನಿಲ್ಲ, ಇಟ್ ಈಸ್ ನಾಟ್ ಕಂಟಿನ್ಯೂಸ್. ನೆಗೇಷನ್ ಇದೆಯಲ್ಲ, ನೆಗೇಷನ್ ಈ ರೀತಿ. ಇನ್ನು ಕಾಂಟ್ರಾಪಾಸಿಟಿವ್ ಎದ್ರದ್ದು, ಪಿ ಇಂಪ್ಲೈಸ್ ಕ್ಯೂದು ಕಾಂಟ್ರಾಪಾಸಿಟಿವ್ ಏನು ಹೇಳುತ್ತೆ, ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ, ರೈಟ್. ಇನ್ನು ಇಂಪ್ಲೈಸ್ ಅಂದರೆ ಮೊದಲಿಗೆ ಇಫ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಫ್ ಆಮೇಲೆ ದೆನ್ ಬರುತ್ತೆ. ನೆಗೇಷನ್ ಕ್ಯೂ ಅಂದರೆ ನೋಡಿ, ಕ್ಯೂದ ನೆಗೇಷನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಇದೆ, ನೆಗೇಷನ್ ಕ್ಯೂ ಅಂದರೆ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಆಯಿತು. ದೆನ್ ಓಕೆ, ಇನ್ನು ನೆಗೇಷನ್ ಪಿ ಅಂದರೆ ಫಂಕ್ಷನ್ ಈಸ್ ಡಿಫ್ರೆನ್ಸಿಯಬಲ್, ಪಿ ಆಯಿತು. ಇನ್ನು ನೆಗೇಷನ್ ಪಿ ಅಂದರೆ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಸಿಯಬಲ್. ಫಂಕ್ಷನ್ ಅಂದರೆ ಏನು, ಇಟ್ ಈಸ್ ನಾಟ್ ಡಿಫ್ರೆನ್ಸಿಯಬಲ್, ರೈಟ್. 3 ಮಾರ್ಕಿಗೆ ಕೇಳ್ತಾನೆ. ಏನಿದೆ ಸ್ನೇಹಿತರೆ ಇಲ್ಲಿ, ಒಟ್ಟೇನು ನೆನಪಲ್ಲಿ ಇಡೋದೇನೋ, ಕಾನ್ವರ್ಸ್ ಅಂದರೆ ಪಿ ಇಂಪ್ಲೈಸ್ ಕ್ಯೂ, ಕಾನ್ವರ್ಸ್ ಏನು, ಕ್ಯೂ ಇಂಪ್ಲೈಸ್ ಪಿ. ಇನ್ವರ್ಸ್ ಏನು, ಪಿ ಇಂಪ್ಲೈಸ್ ಕ್ಯೂದು ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಕಾಂಟ್ರಾಪಾಸಿಟಿವ್ ಏನು, ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಇಷ್ಟೇ, ದಟ್ಸ್ ಇಟ್. ಟಫ್ ಇದೆಯಾ, ಇಲ್ಲ, ರೈಟ್. ಏನು ತುಂಬ ಇಂಪಾರ್ಟೆಂಟು, ಕೇಳಬಹುದು 1 ಮಾರ್ಕಿನ ಕ್ವಶನ್ ಸ್ನೇಹಿತರೆ. ಇದು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ, ಅದ್ರ ಮುಖಾಂತರ ಹೋಗಿ. ಇದರಲ್ಲಿ 2ನೇ ಕ್ವಶನ್ ಒಂದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗ್ಬೋದು, ನಾನು ಸಿಂಪಲಾಗಿ ಹೇಳ್ತೀನಿ. ರೈಟ್ ದಿ ನೆಗೇಷನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕೊಟ್ಟಂಥ ಸ್ಟೇಟ್ಮೆಂಟ್ ನೆಗೇಷನ್ ಬರೆಯೋದಿದೆ, ಅರ್ಥ ಆಯ್ತಾ. ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ರ್ಯಾಷನಲ್. ಇಲ್ಲಿ ಆಲ್ ಬದಲಾಗಿ ಏನು ತೊಗೊಳ್ಳೋದು, ಸಮ್ ತೊಗೊಳ್ಳೋದು. ಒಂದು ವೇಳೆ ಸಮ್ ಇದ್ರೆ ಆಲ್ ತೊಗೊಳ್ಳೋದು ಅಷ್ಟೇ. ಆಲ್ ಇದ್ರೆ ಸಮ್. ನ್ಯಾಚುರಲ್ ನಂಬರ್ಸ್ ಆರ್ ನಾಟ್ ಇದೆಯಾ ಇಲ್ಲಿ, ಇಲ್ಲ. ಹಾಗಾದರೆ ನೀವು ನಾಟ್ ಅನ್ನು ಇನ್ಸರ್ಟ್ ಮಾಡೋದು, ನಾಟ್ ರ್ಯಾಷನಲ್, ದ್ಯಾಟ್ಸ್ ಇಟ್. ಇದೇನಾಯಿತು, ನೆಗೇಷನ್ ಆಫ್ ದಿಸ್ ಸ್ಟೇಟ್ಮೆಂಟ್ ಆಯಿತು. ನೋಡಿ ಬರೀದೆ ನೋಡಿ, ಸಮ್ ನ್ಯಾಚುರಲ್ ನಂಬರ್ಸ್ ಆರ್ ನಾಟ್ ಒಂದು ಇನ್ಸರ್ಟ್ ಮಾಡೋದು. ಆಲ್ ಬದಲಾಗಿ ಸಮ್ಮು. ನಾಟ್ ಇರಲಿಲ್ಲ ಅಂದರೆ ನಾಟ್ ಹಾಕೋದು, ನಾಟ್ ಇತ್ತು ಅಂದರೆ ನಾಟ್ ಹಾಕೊಳ್ಳೋದಿಲ್ಲ, ಅಷ್ಟೇ, ಉಲ್ಟಾ ರ್ಯಾಷನಲ್. ಇನ್ನು 2ನೇದಕ್ಕೆ ಬರೋಣ, ಸಮ್. ಅವನ ಪ್ರಕಾರ ಹೋಗಬೇಡಿ, ನನ್ನ ಪ್ರಕಾರ ಹೋಗಿ, ತುಂಬ ಸಿಂಪಲ್ ಆಗುತ್ತೆ. ಸಮ್ ಇದ್ರೆ ಏನು, ಆಲ್ ಇದ್ರೆ ಸಮ್ ಇದ್ರೆ ಆಲ್. ಸಮ್ ಇದೆ ಆಲ್ ಸ್ಟೂಡೆಂಟ್ಸ್ ಆಫ್ 10th ಆರ್. ನಾಟ್ ಇದೆಯಾ, ಇಲ್ಲ. ನಾಟ್ಸ್ ಇನ್ಸರ್ಟ್ ಮಾಡಿ, ಮತ್ತೆ ನಾಟ್ 16 years old, ದ್ಯಾಟ್ಸ್ ಇಟ್. ನಾಟ್ ಇಲ್ಲ ಅಂದರೆ ನಾಟನ್ನು ಇನ್ಸರ್ಟ್ ಮಾಡಿ. ಸಮ್ ಇದ್ದಲ್ಲಿ ಏನು ಹಾಕಿ, ಆಲ್ ಹಾಕಿ, ಅಷ್ಟೇ. ಆಲ್ ಇದ್ರೆ ಸಮ್ಮು, ಸಮ್ ಇದ್ರೆ ಆಲ್, ಅಷ್ಟೇ. ನೆಗೇಷನಲ್ಲಿ ಏನು, ಆಲ್ ಇದ್ರೆ ಸಮ್ಮು, ಸಮ್ ಇದ್ರೆ ಆಲು. ನಾಟ್ ಇತ್ತು ಅಂದರೆ ನಾಟ್ ತೆಗಿಯೋದು, ನಾಟ್ ಇರಲಿಲ್ಲ ಅಂದರೆ ನಾಟನ್ನು ಇನ್ಸರ್ಟ್ ಮಾಡೋದು, ಅಷ್ಟೇ, ಆಯಿತಾ. ಇನ್ನು ಕ್ವಾಂಟಿಫೈಯರ್ ಕ್ವಾಂಟಿಫೈಯರ್ ಎಕ್ಸಿಸ್ಟೆನ್ಷಿಯಲ್ ಇದ್ದರೆ ಫಾರ್ ಆಲ್ ಆಗುತ್ತೆ. ಫಾರ್ ಆಲ್ ಇದ್ದರೆ ಏನಾಗುತ್ತೆ, ಇಂಪ್ಲಿಕೇಶನ್ ಆಗುತ್ತೆ, ಎಕ್ಸಿಸ್ಟೆನ್ಷಿಯಲ್ ಆಗುತ್ತೆ. ಓಕೆ, ಮುಂದಿನ ಕ್ವಶನ್ ಅದೇ ಇದೆ ನೋಡಿ. ತುಂಬ ಸಿಂಪಲಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಬೆಂಬಲ ಕೊಡಿ. ಓಕೆ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಒಂದು ಬಿಡದೆ ಕನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ರೈಟ್. ಓಕೆ, ಇನ್ನು ಹೇಳ್ದಲ್ಲ, ಹೀಗಿದ್ರೆ ಏನು ಮಾಡೋದು, ದೇರ್ ಎಕ್ಸಿಸ್ಟ್ ಇದ್ದರೆ ಫಾರ್ ಆಲ್, ಎನ್ ಬಿಲಾಂಗ್ಸ್ ಟು ಎನ್. ಲಕ್ಷ್ಯದಲ್ಲಿರಲಿ, ದೇರ್ ಎಕ್ಸಿಸ್ಟ್ ಇದ್ದರೆ ಸಚ್ ದ್ಯಾಟ್ ಬರುತ್ತೆ. ದೇರ್ ಎಕ್ಸಿಸ್ಟ್ ಹೋಗಿದೆ, ಈಗ ಫಾರ್ ಆಲ್ ಇದೆ ಅಂದರೆ ಕಾಮ ಬರುತ್ತೆ. ಫಾರ್ ಆಲ್ ಇದ್ದರೆ ಕಾಮ. n+8 ಗ್ರೇಟರ್ ದ್ಯಾನ್ ಏನು ಬರ್ಬೋದು ನೀವು, ನಾಟ್ ಗ್ರೇಟರ್ ದ್ಯಾನ್ 11 ಅಂತಾನು ಬರಿಬೋದು. ಇಲ್ಲ, ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಕಾಮ, ಫಾರ್ ಆಲ್ ಇದ್ರೆ ಕಾಮ ಕಾಮ ಬರೀ ಕಾಮ n+8. ಇಲ್ಲೇನಿದೆ, ಗ್ರೇಟರ್ ದ್ಯಾನ್ ಇದೆ, ನೀವೇನು ಬರಿಬೋದು, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 11 ಹೀಗಂತೂ ಬರ್ಬೋದು. ಹೀಗೆ ಬರೆದ್ರು ಓಕೆ, ಹೀಗೆ ಬರೆದ್ರು ಓಕೆ. ನೋಡಿ, ಅವನೇನು ಬರೀತಿದ್ದಾನೆ, ಹೀಗೆ ಬರೀತಿದ್ದಾನೆ.
ಕರೆಕ್ಟ್ ಇದೆಯಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ಇಲ್ಲಿ ಬರಿ. ಫಾರ್ ಆಲ್ ಇದ್ರೆ ಏನು, ದೇರ್ ಎಕ್ಸಿಸ್ಟ್. ಎಕ್ಸ್ ಬಿಲಾಂಗ್ಸ್ ಟು ಎನ್ಗೆ ಎಕ್ಸ್ ಬಿಲಾಂಗ್ಸ್ ಟು ಎನ್. ಹಾಂ, ದೇರ್ ಎಕ್ಸಿಸ್ಟ್ ಬಂದರೆ ಏನು, ಸಚ್ ದ್ಯಾಟ್ ಬರುತ್ತೆ. ಫಾರ್ ಆಲ್ ಇದ್ರೆ ಕಾಮ ಇರುತ್ತೆ. ಓಕೆ, ನೆಗೇಷನ್ ಬರೆಯುವಾಗ. ಇನ್ನು 2x+1 ಈಸ್ ಆಡ್, 2x+1 ಈಸ್ ನಾಟ್ ಆಡ್. ನಾಟ್ ಆಡ್ ಅನ್ನೇ ಬರೀರಿ, ಅಥವಾ ಇವನ್ ಬರೆದ್ರು ನಡೀತೆ. ನೀವೇನು ಗೋಜಿಗೆ ಹೋಗಬೇಡಿ. ನಾಟ್ ಇಲ್ವಾ, ನಾಟ್ ಹಾಕಿ. ನಾಟ್ ಇದೆಯಾ, ನಾಟ್ ತೆಗೀರಿ. ಗ್ರೇಟರ್ ದನ್ ಇದೆಯಾ, ನಾಟ್ ಗ್ರೇಟರ್ ದನ್ ಮಾಡಿ. ಇಲ್ಲ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಮಾಡಿ. ಸಿಂಪಲ್. ಒಟ್ಟೇನು, ದೇರ್ ಎಕ್ಸಿಸ್ಟ್ ಇದ್ರೆ ಫಾರ್ ಆಲು, ಫಾರ್ ಆಲ್ ಇದ್ರೆ ದೇರ್ ಎಕ್ಸಿಸ್ಟು. ದೇರ್ ಎಕ್ಸಿಸ್ಟ್ ಇದ್ದಾಗ ಏನು ಬರುತ್ತೆ, ಸಚ್ ದ್ಯಾಟ್ ಬರುತ್ತೆ. ಫಾರ್ ಆಲ್ ಇದ್ದಾಗ ಏನು ಬರುತ್ತೆ, ಕಾಮ ಬರುತ್ತೆ. ಇಷ್ಟು ಅಕ್ಷರ ಸಾಕು. ಅರ್ಥ ಆಯ್ತಾ? ಓಕೆ, ಏನ ತುಂಬ ಸಿಂಪಲ್. ಅಥವಾ ಲಾಸ್ಟ್ ಸ್ಟೇಜಿಗೆ ಬಂದ್ವಿ ಅಂತ ಅನ್ಸುತ್ತೆ. ರೈಟ್, ರೈಟ್ ದಿ ನೆಗೇಷನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸಿಂಪಲ್ ಆಗಿ ಬರಿತೀನಿ. ಮೊದಲಿಗೆ ಏನು ಬರೋದು, ಇಲ್ಲಿ ಸೇಮ್ ಸಿಂಬಾಲಿಕ್ ಫಾರ್ಮ್ ಬರೆಯೋದು. ಕನೆಕ್ಟಿವ್ ಯಾವುದಿದೆ, ಆರ್ ಇದೆ. ಇದು ಪಿ ಆಯಿತು, ಇದು ಕ್ಯೂ ಆಯಿತು. ಬರೆದಿದ್ದೀನಿ ನೋಡಿ. ಪಿ ಅಂದರೆ ಆರ್ ಮುಂದಿನ ಭಾಗ ಪಿ, ಆರ್ ಹಿಂದಿನ ಭಾಗ ಕ್ಯೂ. ಬರ್ತಿದ್ದ ನಾವು ಮೊದಲಿಗೆ ಏನು ಬರ್ಕೊಳ್ಳಿ, ಸಿಂಬಾಲಿಕ್ ಫಾರ್ಮ್ ಬರ್ಕೊಳ್ಳಿ. ದಿ ಗಿವನ್ ಸ್ಟೇಟ್ಮೆಂಟ್ ಏನಿದೆ, ಇದು 3+3 ಈಸ್ ಲೆಸ್ ದೆನ್ 5 ಪಿ. ಆರ್ ಅಂದರೆ ಡಿಸಂಕ್ಷನ್. 5+5 = 9 ಅಂದ್ರೆ ಏನು, ಕ್ಯೂ. ಸಿಂಬಾಲಿಕ್ ಫಾರ್ಮ್ ಪಿ ಡಿಸಂಕ್ಷನ್ ಕ್ಯೂ. ಏನು ಬರಿ ಅಂದಿಂದ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ನೆಗೇಷನ್. ಈಗ ಸ್ಟೇಟ್ಮೆಂಟ್ ಸಿಕ್ತು ನನಗೆ ಸಿಂಬಾಲಿಕ್ ಫಾರ್ಮ್ ಅಲ್ಲಿ, ಇದ್ರ ನೆಗೇಷನ್. ನೆಗೇಷನ್ ಆಫ್ ಕೊಟ್ಟಂತ ಸ್ಟೇಟ್ಮೆಂಟ್ ಏನೀಗ, ಪಿ ಡಿಸಂಕ್ಷನ್ ಕ್ಯೂ. ನನಗೆ ಗೊತ್ತು, ಏನು ಗೊತ್ತು, ನೆಗೇಷನ್ ಆಫ್ ಡಿಸಂಕ್ಷನ್. ನೆಗೇಷನ್ ಆಫ್ ಡಿಸಂಕ್ಷನ್ ಹೇಳುತ್ತೆ, ನೆಗೇಷನ್ ಪಿ, ಡಿಸಂಕ್ಷನ್ ಇದ್ರೆ ಕಂಜಂಕ್ಷನ್, ನೆಗೇಷನ್ ಕ್ಯೂ. ಯಾವ ಕಾನ್ಸೆಪ್ಟ್ ಇದು, negation of disjunction. negation of disjunction, that's it. ಓಕೆ, ಇನ್ನ ಹಿಂಗಿದೆ ಇದು. ಇದನ್ನ ಹೆಂಗೆ ಬರಿತೀವಿ ನಾವು, ಹಿಂಗೆ ಬರಿತೀವಿ. ಬರ್ಕೊಂಡ್ವಿ ನೆಗೇಷನ್ ಪಿ ಡಿಸಂಕ್ಷನ್ ಕ್ಯೂ. ಐ ನೋ ನೆಗೇಷನ್ ಪಿ ಕಂಜಂಕ್ಷನ್ ನೆಗೇಷನ್ ಕ್ಯೂ. ಓಕೆ, ಇದ್ರ ಪ್ರಕಾರ ಏನು ಸ್ಟೇಟ್ಮೆಂಟ್ ಅನ್ನ ಬರ್ಕೊಳ್ಳೋದು, ಏನೋ ನೆಗೇಷನ್ ಪಿ. ಪಿ ನನಗೆ ಗೊತ್ತು. ಏನು ಪಿ ನನಗೆ ಗೊತ್ತು, ಸ್ವಲ್ಪ ಅರೇಂಜ್ ಮಾಡ್ತೀನಿ. ಎಲ್ಲ ಕರಿ ಮಷೀನ್ ಇದೆಯಲ್ಲ, ಚೇಂಜ್ ಮಾಡ್ಕೋತೀನಿ. ಓಕೆ, ದಿ ನೆಗೇಷನ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ಅಂತ ಬರ್ಕೋತೀವಿ. ಓಕೆ, ಇನ್ನು ನೆಗೇಷನ್ ಪಿ. ಪಿ ಏನಿದೆ, 3+3 ಈಸ್ ಲೆಸ್ ದೆನ್ 5. ಅದೇ ನೆಗೇಷನ್ ಪಿ ಅಂದರೆ 3+3 ಲೆಸ್ ದೆನ್ ಇದೆ ಅಂದರೆ ಗ್ರೇಟರ್ ದೆನ್ ಈಕ್ವಲ್ಸ್ ಟು 5. ಇಲ್ಲ ಸರ್ ನಾನು ಹಿಂಗೆ ಬರ್ಕೊಂಡ್ರೆ, ಹಾಂ ಕರೆಕ್ಟ್, ಅದನ್ನು ತಪ್ಪಲ್ಲ. 3+3 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 5. ನಡುವೇನಿದೆ, ಆ್ಯಂಡ್ ಇದೆ. ಆ್ಯಂಡ್ ಸಿಂಬಾಲಿಕಲ್ ಇದೆ, ವರ್ಡಲ್ಲಿ ಬರ್ಕೊಳ್ಳೋದು. ಇನ್ನು ನೆಗೇಷನ್ ಕ್ಯೂ. ಕ್ಯೂ ಏನಿದೆ, 5+5 ಈಸ್ ಈಕ್ವಲ್ಸ್ ಟು 9 ಇದೆ. ಹಾಗಿದ್ರೆ ನೆಗೇಷನ್ ಕ್ಯೂ ಅಂದರೆ 5+5 ಇಸ್ ನಾಟ್ ಈಕ್ವಲ್ಸ್ ಟು 9. ಮಕ್ಕಳ ಏನಿದೆ ಇಲ್ಲಿ, ಏನಿದೆಯಲ್ಲ, ಮಜಾ ಇದೆಯಲ್ಲ. ಇದೇ ಸ್ನೇಹಿತರೆ, ಮಜವಾಗಿ ಇರುತ್ತೆ, ನಾವು ತಿಳ್ಕೊಳ್ಳೋದಿಲ್ಲ ಅಷ್ಟೇ. ರೈಟ್, ಎರಡನೇ ಕ್ವಶನ್ ನೀವು ಮಾಡ್ತೀರಾ ಅಂತ ನನಗೆ ಗೊತ್ತು. ಎರಡನೇ ಕ್ವಶನ್ ಹೋಗೋದಿಲ್ಲ. ಮೂರನೇ ಕ್ವಶನ್ ಸ್ವಲ್ಪ ಇಲ್ಲಿ ಮಟ್ಟ ಹೇಳೋದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಎಲ್ಲ ರೀತಿಯಿಂದನೂ. ಅದನ್ನು ನಾನು ತಗೋತೀನಿ. ಓಕೆ, ನೀವು ತಪ್ತೀರಾ, ನಿಶ್ಚಯವಾಗಿನೂ ತಪ್ತೀರಾ. ಮತ್ತೆ ರೈಟ್, ಮೊನ್ನೆ ನಮ್ಮ ಕಾಲೇಜಲ್ಲಿ ನಿಮಗೆ ರಿಹರ್ಸಲ್ ಎಕ್ಸಾಮ್ ತೊಗೊಂಡಾಗ ಕೇಳಿರೋ ಕ್ವಶನ್ ಇದು. ಎಲ್ಲ ಮೋಸ್ಟ್ ಆಫ್ ಆಲ್ ಎಲ್ಲರೂ ತಪ್ಪಿದ್ದಾರೆ ಇಲ್ಲಿ ನೋಡಿ. ದಿ ನಂಬರ್ ಈಸ್ ನೈದರ್ ಆಡ್ ನಾರ್ ಪರ್ಫೆಕ್ಟ್ ಸ್ಕ್ವೇರ್. ನೀವೆಲ್ಲ ಏನು ಬರೀತೀರಿ, ನಾರ್ ಆರ್. ತಪ್ಪು. ನೈದರ್ ಅಂದರೆ ನಾಟ್ ಅಂದಂಗೆ, ನಾರ್ ಅಂದ್ರೂ ನಾಟ್ ಅಂದಂಗೆ. ಲಕ್ಷರ್ಲಿ ಮೊದಲಿಗೆ ಏನು ಬರ್ಕೊಳ್ಳೋದು, ಸಿಂಪಲ್ ಸ್ಟೇಟ್ಮೆಂಟ್ ಆಗಿ ಬರ್ಕೊಳ್ಳೋದು. ಪಿ ಮತ್ತು ಕ್ಯೂ ಬರ್ಕೊಂಡಿದೆ ನೋಡಿ. ಪಿ ಅಂದ್ರೆ ಏನು, ದಿ ನಂಬರ್ ಈಸ್ ಆಡ್. ನೈದರ್ ತಗೊಳ್ಳೋದಿಲ್ಲ, ದಿ ನಂಬರ್ ಈಸ್ ಆಡ್. ಓಕೆ, ಸಿಂಪಲ್ ಸ್ಟೇಟ್ಮೆಂಟ್ಸ್ ಆರ್ ಫ್ರೀ ಫ್ರಾಮ್ ವಾಟ್, ನಾಟ್ ತಗೊಳ್ಳೋದಿಲ್ಲ. ರೈಟ್, ಆಡ್. ಕ್ಯೂ ಏನು ಬರೀತಾನೆ ಅವರು, ದಿ ನಂಬರ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್. ನೋಡಿ ಅದ್ರ ಸ್ಟೇಟ್ಮೆಂಟ್ ಅದು ಸಿಂಬಾಲಿಕ್ ಫಾರ್ಮ್ ಹೆಂಗೆ ಬರಿತೀವಿ ನಾವು, ಸಿಂಬಾಲಿಕ್ ಫಾರ್ಮು ನೋಡ್ರಿ. ದಿ ನಂಬರ್ ಈಸ್ ನೈದರ್ ಆಡ್ ಅಂದರೆ ನಾಟ್ ಆಡ್. ಅಂದರೆ ಏನಾಯ್ತು, ಪಿ ಏನಿದೆ, ದಿ ನಂಬರ್ ಈಸ್ ಆಡ್ ಇದೆ. ನಾಟ್ ಆಡ್ ಅಂದರೆ ನೆಗೇಷನ್ ಪಿ ಆಯಿತು. ಆರ್ ಅನ್ನ ನೋಡಬೇಡಿ ನೀವು. ನೈದರ್ ನಾರ್ ಇದ್ರೆ ಏನು ಬರುತ್ತೆ, ಇಲ್ಲಿ ಕಂಜಂಕ್ಷನ್ನೇ ಬರುತ್ತೆ, ಅಂದರೆ ಆ್ಯಂಡೇ ಬರುತ್ತೆ. ಓಕೆ, ಮತ್ತೆ ಇದನ್ನ ಹೆಂಗೆ ನೋಡ್ಕೊಳ್ಳೋದು, ದಿ ನಂಬರ್ ಈಸ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್. ಆದರೆ ಕ್ಯೂ ಏನಿದೆ, ದಿ ನಂಬರ್ ಇಸ್ ಪರ್ಫೆಕ್ಟ್ ಸ್ಕ್ವೇರ್ ಇದೆ. ಹಾಗಾದ್ರೆ ಏನಾಯ್ತು, ಇದು ನೆಗೇಷನ್ ಕ್ಯೂ ಆಯಿತು. ನೋಡಿ, ಅರ್ಥ ಆಯ್ತಲ್ಲ.
ಇದರದ್ದು ಏನಾಯಿತು ನೆಗೆಷನ್ ಪಿ ಕಂಜಂಕ್ಷನ್ ನೆಗೆಷನ್ ಕ್ಯೂ ಅಂದರೆ ದಿ ನಂಬರ್ ಈಸ್ ನಾಟ್ ಆಡ್ ಆ್ಯಂಡ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್. ಅದೇ ಇದನ್ನೇ ಬರೀತದ ನಾವು. ಅರ್ಥ ಆಗ್ತಾ ಇದೆಯಾ? ಸೊ ಇದ್ರ ನೆಗೆಷನ್ ಬರೆಯೋದಿದೆ. ಈಗ ಇದ್ರದ್ದು ಏನು ಬರೆಯೋದು? ನೆಗೆಷನ್ ಬರೆಯೋದು. ಇದ್ರ ನೆಗೆಷನ್ ಏನಾಗುತ್ತೆ ಸ್ನೇಹಿತರೆ? ನೆಗೆಷನ್ ಆಫ್ ಕಂಜಂಕ್ಷನ್ ಏನುತ್ತೆ? ನೆಗೆಷನ್ ಆಫ್ ನೆಗೆಷನ್ ಪಿ, ಕಂಜಂಕ್ಷನ್ ಇದ್ದು ಡಿಜಂಕ್ಷನ್ ಆಯಿತು. ನೆಗೆಷನ್ ಆಫ್ ನೆಗೆಷನ್ ಕ್ಯೂ ಏನಾಯ್ತು? ಈಗ ನೆಗೆಷನ್ ಆಫ್ ನೆಗೆಷನ್ ಪಿ ಪಿ, ಡಿಜಂಕ್ಷನ್ಗೆ ಡಿಜಂಕ್ಷನ್, ನೆಗೆಷನ್ ಆಫ್ ನೆಗೆಷನ್ ಕ್ಯೂ ಕ್ಯೂ. ಇನ್ನು ಅದೇ ಬರೀತದ ನೋಡು. ಇದರದ ಈಕ್ವಲ್ ಏನು? ಪಿ ಡಿಜಂಕ್ಷನ್ ಕ್ಯೂ, ಪಿ ಆರ್ ಕ್ಯೂ. ಇನ್ನು ಪಿ ಅಂದರೆ ಏನು ಬರ್ಕೊಳ್ಳಿ? ಪಿ ಅಂದರೆ ದಿ ನಂಬರ್ ಈಸ್ ಆಡ್ ಬರೀತದ ನೋಡಿ. ದಿ ನೆಗೆಷನ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್ ಈಸ್ ದಿ ನಂಬರ್ ಈಸ್ ಆಡ್ ಆರ್. ಕ್ಯೂ ಅಂದರೆ ಪರ್ಫೆಕ್ಟ್ ಸ್ಕ್ವೇರ್. ಅಷ್ಟೇ. ಏನು ಟಫ್ ಇದೆ ಹೇಳಿ ಸ್ನೇಹಿತರೆ? ಇದೇ ರೀತಿ ಕ್ವಶನ್ಸನ್ನು ಮಾಡಿ. ಸೊ ಇಲ್ಲಿಗೆ ನಿಮಗೆ ಏನೇನು ಬರುತ್ತೆ ನೋಡಿ, ರೈಟ್, ನಿಮಗೆ ಏನೇನು ಬರುತ್ತೆ ನೋಡಿ, 2 ಮಾರ್ಕಿನ ಕ್ವಶನ್ ಎಲ್ಲ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಏನೇ ತಿಳಿದಿಲ್ಲ ಅಂದ್ರೂ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ 7387239775. ಇಟ್ಸ್ ಮೈ ವಾಟ್ಸಪ್ ನಂಬರ್. ಎನಿ ಟೈಮ್ ಮೆಸೇಜ್ ಮೀ. ಓಕೆ, ಮೆಸೇಜ್ ಮಾಡಿ. ನಿಮ್ಗೆ ಏನು ತಿಳಿದಿಲ್ಲ ಅಂದ್ರೂ ನನಗೆ ಅಲ್ಲಿ ಮೆಸೇಜ್ ಹಾಕಿ ಹೇಳಿ, ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಅಥವಾ ಬಿಡಿಸೋ ಪ್ರಯತ್ನ ಮಾಡ್ತೀನಿ ಇದರಲ್ಲಿ. ಓಕೆ, ಇದರಲ್ಲಿ ಏನು ಉಳಿತಪ್ಪ ಅಂತಂದರೆ ಇನ್ನು ಟ್ರೂತ್ ಟೇಬಲನ್ನು ಕನ್ಸ್ಟ್ರಕ್ಟ್ ಮಾಡೋದು 2 ಮಾರ್ಕಿಗೆ ಕೇಳೋದು. ನಾನು ಕನ್ನಡ ವಿಡಿಯೋಸ್ ಇದೆ ನೋಡಿ, ಕನ್ಸ್ಟ್ರಕ್ಟ್ ದಿ ಟ್ರೂತ್ ಟೇಬಲ್, ಅದು 2 ಮಾರ್ಕಿಗೆ ಕೇಳ್ಬೋದು. ಇಲ್ಲ ಸಿಂಬಾಲಿಕ್ ಫಾರ್ಮ್, ಸರ್ಕ್ಯೂಟ್ ಸಿಂಬಾಲಿಕ್ ಫಾರ್ಮ್ ಕೇಳ್ಬೋದು. ಮ್ಯಾಕ್ಸಿಮಮ್ ಅದು 3 ಮಾರ್ಕಿಗೆ ಕೇಳ್ತಾನೆ, ಕೇಳೋದಿಲ್ಲ. ಇದೊಂದು ಉಳಿದಿರ್ಬೋದು ಅಷ್ಟೇ 2 ಮಾರ್ಕಿಗೆ. ನಾನು ಇದರಲ್ಲಿ ಬರೋ ಇದನ್ನು ಕೇಳಿದ್ರೆ 2 ಮಾರ್ಕಿಗೆ ಕೇಳ್ತಾನೆ. 2 ಮತ್ತು 1 ಮಾರ್ಕಿಗೆ ಏನು ಬೇಕೋ ಅದೆಲ್ಲವನ್ನು ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಪ್ರಾಬ್ಲಮ್ ಇದ್ದರೆ ನಂಗೆ ಮೆಸೇಜ್ ಮಾಡಿ. ಓಕೆ, ಇವತ್ತಿನ ಕ್ಲಾಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗಂತೂ. ನಿಮಗೆ ಹೇಗಿದೆಯೋ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡುವ. ಥ್ಯಾಂಕ್ ಯು.